ವಂದಿಪೇ ಶ್ರೀ ಗಣನಾಥನೇ ಮಂದರಾಧರ ಮಂದಹಾಸ ವದನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಜಯ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಜಯ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಮಾಯ ವಿನಾಶಕ ಮೋ ಜಗವಂದ್ಯ ಮಾತ ಭವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೋ ಜಗವಂದ್ಯ ಮಾತ ಭವಾನಿ ಪಾರ್ವತಿ ಗಣಪತೆ ಪರಮದಯಾಧನ ಮಾ
ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು. ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಈ ಒಂದು ಸಂಸ್ಥೆ ಕಳೆದ 20 ವರ್ಷಗಳಿಂದ ವಿಶೇಷವಾಗಿ ಸುಗಮ ಸಂಗೀತವನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಗೈತಾ ಇರುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಸಂಸ್ಥೆಯು 21ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಒಂದೊಳ್ಳೆಯ ಸದಭಿರುಚಿಯ ಸಂಗೀತ ಕಾರ್ಯಕ್ರಮದ ಆಯೋಜನೆ ಆಗಬೇಕು ಅನ್ನುವಂಥದ್ದು ನಮ್ಮ ಗಾನಸಿರಿ ತಂಡದ ಕನಸಾಗಿತ್ತು. ಇದು ನನ್ನ ಸಾಗುವಂತಹ ಸಮಯ. ಇವತ್ತು ಈ ಒಂದು ಪುತ್ತೂರಿನ ಪುರಭವನದಲ್ಲಿ ಸುಂದರವಾದಂಥ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಆಗಿದೆ. ಒಂದಿಷ್ಟು ಸಂಗೀತದ ಅರಳು ಪ್ರತಿಭೆಗಳಿಗೆ ಮತ್ತು ಸಂಗೀತದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿರುವಂಥವರಿಗೆ ವೇದಿಕೆ ಕಲ್ಪಿಸುವಂಥ ಕಾರ್ಯಕ್ರಮ ಕೂಡ ಈ ಒಂದು 21ನೇ ವರ್ಷದ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ರಾಜ್ಯ ಮಟ್ಟದ ಸುಗಮ ಸಂಗೀತ ಸ್ಪರ್ಧೆಯೊಂದನ್ನು ಮಧುರ ಮಧುರವಿ ಕನ್ನಡ ಗಾನ ಅನ್ನುವಂಥ ಒಂದು ಹೆಸರಿನಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಸ್ಪರ್ಧೆ ಸುಮಾರು 3 ತಿಂಗಳ ಹಿಂದೆ ಇದರ ಆಡಿಷನ್, ಇದರ ಪ್ರಥಮ ಸುತ್ತಿನ ಸ್ಪರ್ಧೆ ಆಗಿರ್ಬೋದು, ಇದರ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ತನಕ ಆನ್ಲೈನ್ನಲ್ಲೇ ನಡೆದು ಮೆಗಾ ಫೈನಲ್ ಈ ಒಂದು ಪುತ್ತೂರಿನ ಪುರಭವನದಲ್ಲಿ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಸುದ್ದಿ ಚಾನೆಲ್ ಮೂಲಕ ವೀಕ್ಷಿಸ್ತಾ ಇರುವಂಥ ಸಮಸ್ತ ವೀಕ್ಷಕರಿಗೂ, ಇಲ್ಲಿ ನಡೆದಿರುವಂತಹ ಎಲ್ಲ ಸಂಗೀತಾಭಿಮಾನಿಗಳಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಹಿಂದೆ ಇರುವಂಥ ಶಕ್ತಿಗಳನ್ನು ಎಲ್ಲ ಪರಿಚಯ ಮಾಡಲಿಕ್ಕಿದೆ. ಇವತ್ತು ಕಾರ್ಯಕ್ರಮವನ್ನು ತುಂಬ ತಡ ಮಾಡಿದೆ. ಯಾಕೆಂತ ಹೇಳಿದರೆ ಇವತ್ತು ಸುಮಾರು ರಾತ್ರಿ 9 ಗಂಟೆ ತನಕ ಈ ಒಂದು ಸುಂದರ ಸಭಾಂಗಣದಲ್ಲಿ ಸುಗಮ ಸಂಗೀತದ ರಸದೌತಣವೇ ನಿಮಗೆಲ್ಲರಿಗೂ ಉಣಬಡಿಸಲಿಕ್ಕೆ ಗಾನಸಿರಿ ತಂಡ ತಯಾರಾಗಿದೆ. ಅದಕ್ಕಿಂತ ಮೊದಲು ಪುಟಾಣಿ ಮಕ್ಕಳಿಂದ ಹಿಡಿದು ಒಳ್ಳೆಯ ಅದ್ಭುತ ಒಂದು ಮೆಚೂರ್ಡ್ ಸಿಂಗರ್ಸ್ ಅಂತ ಏನು ಹೇಳ್ತಾರೆ, ಪ್ರೌಢವಾಗಿ ಹಾಡಬಲ್ಲಂಥ ಒಂದಿಷ್ಟು ಗಾಯಕರನ್ನು ರಾಜ್ಯದಾದ್ಯಂತ ಆಯ್ಕೆ ಮಾಡಿ ತಂದಿದ್ದೇವೆ. ಅವರೆಲ್ಲರ ಗಾಯನವನ್ನು ಕೇಳೋದಕ್ಕೆ ನಾವು ಕೂಡ ಕಾತರರಾಗಿದ್ದೇವೆ. ಮ್ಯೂಸಿಷಿಯನ್ಸ್ ಕೂಡ ವೇದಿಕೆ ಮೇಲೆ ತುಂಬ ಉತ್ಸಾಹದಿಂದ ಗಾಯನವನ್ನು ಕೇಳೋದಕ್ಕೆ, ಕೇವಲ ನುಡಿಸೋದಕ್ಕೆ ಮಾತ್ರ ಅಲ್ಲ, ಅವರೆಲ್ಲರೂ ಒಳ್ಳೆಯ ಕೇಳುಗರು ಆಗಿರ್ತಾರೆ. ಯಾಕೆಂತೇಳಿದರೆ ಬಹಳ ಒಳ್ಳೆಯ ಗಾಯಕರಿದ್ದರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಇಲ್ಲಿ ಕೀಬೋರ್ಡ್ ಸಾಥಿಯಾಗಿರುವಂಥವರು ಪುತ್ತೂರಿನ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ತುಂಬ ಫೇಮಸ್ ಒಬ್ಬರು ಕೀಬೋರ್ಡಿಸ್ಟ್. ಅಂದರೆ ಸಾಮಾನ್ಯವಾಗಿ ಆರ್ಕೆಸ್ಟ್ರಾಗಳು ಅಂತ ಹೇಳಿದರೆ ಕೇವಲ ಎಲ್ಲರೂ ಪ್ಲೇ ಮಾಡುವಂಥದ್ದಲ್ಲ, ಟ್ರ್ಯಾಕ್ ಮ್ಯೂಸಿಕ್ಕಿಗೆ ಪ್ಲೇ ಮಾಡ್ತಾರೆ. ಸುಮ್ಮನೆ ಕೆಲವೊಮ್ಮೆ ಕೀಬೋರ್ಡ್ ಇಟ್ಕೊಳ್ಳುವಂಥದ್ದು ಇದೆ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾಗಳಲ್ಲಿ. ಅದು ಅನಿವಾರ್ಯ ಕೂಡ ಹೌದು. ಯಾಕೆಂತ ಹೇಳಿದರೆ ಒಂದು ಪ್ರೋಗ್ರಾಮ್ ಅಂತ ಹೇಳಿದರೆ ಒಂದು ಹಾಡನ್ನು ಪ್ಲೇ ಮಾಡಬೇಕು ಅಂತೇಳಿ ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಬೇಕು. ಒಂದು ಸುಂದರವಾಗಿರತಕ್ಕ ಒಂದು ಉದಾಹರಣೆಗೆ ಯಾವುದೋ ಒಂದು ಅನಿಸುತ್ತಿದೆ ಯಾಕೋ ಇಂದು ಹಾಡು ಅಂತ ಅಂದ್ಕೊಳ್ಳಿ. ಅದನ್ನು ಆ್ಯಕ್ಚುಲಿ ಒರಿಜಿನಲ್ ಪ್ಲೇ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕೀಬೋರ್ಡ್, ರಿದಮ್ ಪ್ಯಾಡ್, ತಬಲ ಇದ್ದರೆ ಸಾಕಾಗೋದಿಲ್ಲ. ಗಿಟಾರ್ ಆಗಿರಬಹುದು, ಇಂಥ ಇನ್ಸ್ಟ್ರೂಮೆಂಟ್ಗಳೆಲ್ಲ ಬೇಕಾಗ್ತದೆ. ಸಾಮಾನ್ಯವಾಗಿ 3 ಇನ್ಸ್ಟ್ರೂಮೆಂಟ್ ಇರುವಂಥ ಸಂದರ್ಭದಲ್ಲಿ ಇಂಥದ್ದು ಅನಿವಾರ್ಯ ಆಗ್ತದೆ. ಆದರೆ ಮ್ಯಾನ್ಯುವಲ್ ನುಡಿಸಬಲ್ಲಂಥ ಕೆಲವು ಎಕ್ಸ್ಪರ್ಟ್ ಕಲಾವಿದರಲ್ಲಿ ನಮ್ಮ ಪುತ್ತೂರಿನ ಅಶ್ವಿನ್ ಅವರು ಬಹಳ ಹೆಸರು ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಬಹಳ ಖುಷಿ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ನುಡಿಸುವಂಥ ಅಶ್ವಿನ್ ಅವರಿಗೆ ಪ್ರೀತಿಯ ಸ್ವಾಗತ. ಅಶ್ವಿನ್ ಅವರ ಸುಮಧುರ ಸಹೋದರ ಶ್ರೀ ಸಚಿನ್ ಪುತ್ತೂರು, ಇವರು ರಿದಮ್ ಪ್ಯಾಡ್ನಲ್ಲಿ ತಮ್ಮ ಕೈಚಳಕವನ್ನು ತೋರಿಸಲಿಕ್ಕಿದ್ದಾರೆ. ಇವರದೊಂದು ಸುಂದರವಾದಂಥ ಒಂದು ಸಂಗೀತದ ಮನೆತನ. ಬಾಬಣ್ಣ ಪುತ್ತೂರು ಅಂತ ಒಬ್ಬರು ಅದ್ಭುತವಾದಂಥ ಕಲಾವಿದರು ಇದ್ದಾರೆ. ಬಾಬಣ್ಣ ಅವರ ಗರಡಿಯಲ್ಲಿ ಪಳಗಿದಂಥ ಅವರ ಮಕ್ಕಳಿವರು. ಅವರ ಮನೆಯಲ್ಲಿ ಇರೋದೆಲ್ಲ ಕಲಾವಿದರೆ. ಎಲ್ರಿಗೂ ಎಲ್ಲ ಇನ್ಸ್ಟ್ರೂಮೆಂಟು ಪ್ಲೇ ಮಾಡಲಿಕ್ಕೆ ಬರ್ತದೆ, ಎಲ್ರಿಗೂ ಹಾಡಲಿಕ್ಕೆ ಬರ್ತದೆ, ಎಲ್ರಿಗೂ ತಬಲ ನುಡಿಸಲಿಕ್ಕೆ ಬರ್ತದೆ. ಅಂತ ಅದ್ಭುತವಾದಂಥ ಒಂದು ಸಂಗೀತದ ಮನೆತನ ಪುತ್ತೂರಲ್ಲಿರೋದು ನಮಗೆ ಹೆಮ್ಮೆ ಅಂತ ಹೇಳ್ತಾ, ಇವರು ಸುದರ್ಶನ್ ಜ್ಯೋತಿಗುಡ್ಡೆ ಅಂತ ಹೇಳಿಕೊಂಡು, ಸುದರ್ಶನ್ ಆಚಾರ್ಯ ಜ್ಯೋತಿಗುಡ್ಡೆ ತಬಲಾ ಸಾಥಿಯಾಗಿ ಗಾನಸಿರಿಯ ಹಲವಾರು ಕಾರ್ಯಕ್ರಮಗಳಲ್ಲಿ ವೇದಿಕೆ ಹಂಚಿಕೊಂಡಂಥ, ಅದೇ ರೀತಿ ಸೌಂಡ್ ಸಿಸ್ಟಮ್ನಲ್ಲಿ ಸುಂಕದ ಕಟ್ಟೆಯಿಂದ ಬಂದಿದ್ದಾರೆ. ಸುಂಕದ ಕಟ್ಟೆಯಲ್ಲೂ ಇದೆ, ಪೆರ್ಲದಲ್ಲೂ ಇದೆ. ಶ್ರೀದೇವಿ ಸೌಂಡ್ಸ್ ನಮ್ಮ ಪ್ರೀತಿಯ ಪ್ರವೀಣ್ ಅವರು ಆಪರೇಟರ್ ಆಗಿದ್ದಾರೆ. ಸರ್, ನಿಮಗೂ ಪ್ರೀತಿಯ ಸ್ವಾಗತ. ಈ ಒಂದು LED ಏನಿದೆ ಇದನ್ನು ಆಪರೇಟ್ ಮಾಡುವಂಥ ನಮ್ಮ ಪ್ರೀತಿಯ ಸಹೋದರರಿಗೂ ಪ್ರೀತಿಯ ಸ್ವಾಗತ. ಸುದ್ದಿ ವಾಹಿನಿಯ ಸಿಬ್ಬಂದಿಗಳು ಇದ್ದಾರೆ. ಸರ್, ನಿಮಗೂ ಪ್ರೀತಿಯ ಸ್ವಾಗತ. ವೀಕ್ಷಿಸ್ತಾ ಇರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಗಾನಸಿರಿಯಲ್ಲಿ ಕಳೆದ 16 ವರ್ಷಗಳಿಂದ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದೀಗ ಗಾನಸಿರಿಯಲ್ಲಿ ಕಲಿತಾ ಇರುವಂಥ ಒಂದು 750 ವಿದ್ಯಾರ್ಥಿಗಳಿಗೆ ಪ್ರೀತಿಯ ಶಿಕ್ಷಕಿಯಾಗಿ, ಒಳ್ಳೆಯ ಗಾಯಕಿಯಾಗಿ, ಗಾನಸಿರಿ ಗಾಯನ ತಂಡದ ಒಳ್ಳೆಯ ಶಕ್ತಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಲಕ್ಷ್ಮಿ ಎಸ್ ಪುತ್ತೂರು. ಈ ಕಾರ್ಯಕ್ರಮದ ಹಿಂದಿನ ಓಡಾಟದಲ್ಲಿ ಒಂದು ಟೀಮ್ ಇದೆ, ಅವರೆಲ್ಲರನ್ನು ನಾವು ಪರಿಚಯ ಮಾಡಲಿಕ್ಕಿದ್ದೇವೆ. ಇನ್ನು ಹೆಚ್ಚು ತಡ ಮಾಡದೆ ಜೂನಿಯರ್ ವಿಭಾಗದ ಸ್ಪರ್ಧೆ, ಜೂನಿಯರ್ ವಿಭಾಗದಲ್ಲಿ 8 ಸ್ಪರ್ಧಿಗಳು ಇವತ್ತು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಲಿಕ್ಕಿದ್ದಾವೆ. ನಿಮ್ಮ ಕ್ರಮ ಸಂಖ್ಯೆ ಹೇಳಿದ ತಕ್ಷಣ ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ,
ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಾವೆಲ್ಲರೂ ನಂಬಿಕೊಂಡಿರತಕ್ಕಂಥ ದೈವ ದೇವರುಗಳ ಆಶೀರ್ವಾದ ನಮ್ಮ ಈ ಕಾರ್ಯಕ್ರಮದ ಮೇಲೆ ಇರಲಿ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ತಾಯಿ ತಂದೆಯರ ಗುರು ಹಿರಿಯರ ಆಶೀರ್ವಾದ ಇರಲಿ ಅನ್ನುವಂಥ ಕಳಕಳಿಯೊಂದಿಗೆ ವಿರಮಿಸ್ತಾ ಇದ್ದೇವೆ. ಇನ್ನೇನಿದ್ರು ಮಕ್ಕಳ ಗಾಯನವನ್ನು ಕೇಳುವಂಥದ್ದು. ಜೋರಾದ ಚಪ್ಪಾಳೆ ಮೂಲಕ ಜೂನಿಯರ್ ವಿಭಾಗದ ಸ್ಪರ್ಧಿಗಳನ್ನು ಸ್ವಾಗತಿಸುವಂಥ ಸಮಯ. ಹಲೋ. ಗಾನಸಿರಿ ಮಧುರವಿ ಕನ್ನಡ ಗಾನ ಈ ಕಾರ್ಯಕ್ರಮದ ಮೆಗಾ ಫೈನಲ್ನ ಜೂನಿಯರ್ ವಿಭಾಗದ ಪ್ರಥಮ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಅನ್ವಿತಾ ಟಿ ಕಾಸರಗೋಡಿನಿಂದ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಇವರನ್ನು ವೇದಿಕೆ ಮೇಲೆ ಸ್ವಾಗತಿಸುವಂತಹ ಹೊತ್ತು. ಎಲ್ಲ ಸ್ಪರ್ಧಿಗಳು ಮೊದಲ ಸುತ್ತಿನಲ್ಲಿ ಭಾವಗೀತೆಗಳನ್ನು ಹಾಡ್ತಾರೆ. ಎಲ್ಲ ನಿನ್ನಲಿ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನಲಿ ತಾಯೇ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದರಮ್ಮ ಕರುಣೆಯಿಂದ ಕಾಯೇ, ನಿನ್ನ ಅಲ್ಲಗಳೆದರಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ.
ಸ್ಪರ್ಧಿ ಬಹಳ ಅದ್ಭುತವಾಗಿ ಬಹಳ ಪ್ರೌಢವಾದ ಗಾಯನದ ಮೂಲಕ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಚಾಲನೆಯನ್ನು ಕೊಟ್ಟಿದ್ದೀರಾ. ಮುಂದಿನ ಸ್ಪರ್ಧಿ ಧೃತಿ ಬಿ ಪುತ್ತೂರು. ಹಲೋ, ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾನೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಈ ಜಗಹೃದಯ. ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಸೂರ್ಯನು ಬರಿ ರವಿಯಲ್ಲವೋ ಆ ಭ್ರಾಂತಿಯ ಮಾಡೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಸೂರ್ಯನು ಬರಿ ರವಿಯಲ್ಲವೋ ಆ ಭ್ರಾಂತಿಯ ಮಾಡೋ ಆನಂದಮಯ ಈ ಜಗಹೃದಯ. ರವಿವದನವೇ ಶಿವ ಸದನವೋ ಪರಿಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ರವಿವದನವೇ ಶಿವ ಸದನವೋ ಪರಿಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ಆನಂದಮಯ ಈ ಜಗಹೃದಯ. ವೆರಿ ಗುಡ್, ವೆರಿ ಗುಡ್. ಭಾಳ ಚೆನ್ನಾಗಿ ಹಾಡಿ. ಮಕ್ಕಳಿಗೆಲ್ಲ ನಾವು ಏನು ಹೇಳಿದ್ದೇವೆ ಅಂತ ಹೇಳಿದ್ರೆ ಕೇವಲ ಒಂದು ಚರಣ ಹಾಡಿ ಅಂತ. ಮಗು ಪಾಪ ಹಾಡಿಕೊಂಡು ಹೋಯ್ತು, ಆದ ಕಾರಣ ಕಂಟಿನ್ಯೂ ಮಾಡಿದ್ದು. ಭಾಳ ಚೆನ್ನಾಗಿ ಹಾಡಿದಿರಿ ಮಗ, ವೆರಿ ಗುಡ್. ನಂಬರ್ 3 ಅಚಿಂತ್ಯ ರೈ ಮಂಗಳೂರು. ಲೋಕದ ಕಣ್ಣಿಗೆ ಲೋಕದ ಕಣ್ಣಿಗೆ
ಪ್ರೀತಿಯು ನೀಡಿದ ಕಣ್ಣು ಲೋಕದ ಕಣ್ಣಿಗೆ ರಾಧೆಯು ಕೂಡ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ತಿಂಗಳ ರಾತ್ರಿ ತೊರೆಯ ಸಮೀಪ ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಆಗುವುದೋ ದೀಪ ಉರಿದರೆ ಆಗುವುದೋ ದೀಪ ಯಾರೋ ಮೋಹನ ಯಾವ ರಾಧೆಗೋ ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ ಪಡುತ್ತಿರುವನು ಪರಿತಾಪ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಹಲೋ ಅಚಿಂತ್ಯ ಪುಟ ಮೈಕ್ ಸ್ವಲ್ಪ ಹೀಗೆ ಇಟ್ಕೊಂಡ್ರೆ ಇನ್ನೂ ಬೆಟರ್ ಆಗಿ ಕೇಳ್ತದೆ. ಓಕೆ, ಸ್ವಲ್ಪ ಈ ಥರ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹಾಡುವಾಗ ಈ ರೀತಿ ಇಟ್ಕೊಳ್ಳಿ. ವೆರಿ ಗುಡ್, ತುಂಬ ಚೆನ್ನಾಗಿತ್ತು. ಮುಂದಿನ ಸ್ಪರ್ಧಿ ಕ್ರಮ ಸಂಖ್ಯೆ 3 ಆಯಿತು. ಕ್ರಮ ಸಂಖ್ಯೆ 4 ವರ್ಷಿಣಿ ಕಡವ. ಕೃಷ್ಣ 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 ಕೃಷ್ಣ
ಸಿಗದೆ ಉರಿ ಉರಿ ಕಳೆದೇರುಳ ನೀ ಸಿಗದೆ ಉರಿ ಉರಿ ಕಳೆದೇರುಳ ಮಾತೆಲ್ಲ ಬೀಗಿ ಬೀಗಿ ದುಃಖ ಕೂರಳ ನೀ ಸಿಗದೆ ಬಾಳೊಂದು ಬಾಳಿ ಕೃಷ್ಣ ಸಿಗದೆ ಬಾಳೊಂದು ಬಾಳಿ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳಿ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳಿ ಕೃಷ್ಣ 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 ಧನ್ಯವಾದಗಳು. ಭಾಳ ಚೆನ್ನಾಗಿ ಹಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಭಾಳ ಚೆನ್ನಾಗಿ ಹಾಡಿದಿರಿ. ಮುಂದಿನ ಸ್ಪರ್ಧೆ ಕ್ರಮ ಸಂಖ್ಯೆ 5 ತನೀಷಾ ಆಚಾರ್ಯ ಮಂಗಳೂರು. ಇದು ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು. ಇದರ 21ನೇ ವರ್ಷ ಸಂಭ್ರಮದ ಗಾನಸಿರಿ ಮಧುರ ಮಧುರವಿ ಕನ್ನಡ ಗಾನ 2023 ರಾಜ್ಯ ಮಟ್ಟದ ಸುಗಮ ಸಂಗೀತ ರಿಯಾಲಿಟಿ ಶೋ.
ತನಿಷಾ ಭಾಳ ಚೆನ್ನಾಗಿ ತುಂಬ ಫೀಲ್ ಮಾಡಿಕೊಂಡು ಆಡಿದಿರಿ. ಮುಂದಿನ ಸ್ಪರ್ಧಿ ಯಶ್ವಿಕಾ ಕುಂಟಿನಿ ಸುಳ್ಯ, ಕ್ರಮ ಸಂಖ್ಯೆ 6. ನಮ್ಮ ಈ ಒಂದು ಮಧುರವೇ ಕನ್ನಡ ಗಾನ ಕಾರ್ಯಕ್ರಮದ ಅತ್ಯಂತ ಹಿರಿಯ ಗಾಯಕಿ ಯಶ್ವಿಕಾ ಅವರು. ಜೋರಾದ ಚಪ್ಪಾಳೆ ಮೂಲಕ ನೋಡೋ ಒಂದು ಪ್ರೋತ್ಸಾಹವನ್ನು ಕೊಡುವ. ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಸಹಕರಿಸ್ತಾ ಇರುವಂಥವ್ರು ನಮ್ಮ ಜೊತೆ ಯಾರು ಅಂತ ಹೇಳಿಕೊಂಡು ನನಗೆ ಗೊತ್ತಿಲ್ಲ, ಯಾರಿಗೂ ಹೇಳೋದು ಇಲ್ಲ ಅದನ್ನು. ತೀರ್ಪುಗಾರ ನಾವಂತ ಅಲ್ವೇ ಅಲ್ಲ, ತೀರ್ಪುಗಾರರು ಅಲ್ಲೇ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಕೂತ್ಕೊಂಡಿರ್ಬೋದು, ಈ ವೇದಿಕೆ ಮೇಲೆ ಇರ್ಬೋದು, ಸರಿನಾ? ಅದು ಕೊನೆ ತನಕ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಹುಡುಕಲಿಕ್ಕೆ ಹೋಗಬೇಡಿ ಇನ್ನು, ಸರಿನಾ? ಯಶ್ವಿಕಾ ಇವರ ಗಾಯನವನ್ನು ಕೇಳುವಂಥ ಹೊತ್ತು. ಹಲೋ. ಸಕ್ಕದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸಕ್ಕದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಎತ್ತೆತ್ತ ಎತ್ತಲು ತೆನೆ ಚೆಲ್ಲಿ ಹಾಲ, ಚಿಲಿಪಿಲಿ ಹರಿಸಿತು ಹಕ್ಕಿಯ ಮೇಳ. ಎತ್ತೆತ್ತ ಎತ್ತಲು ತೆನೆ ಚೆಲ್ಲಿ ಹಾಲ, ಚಿಲಿಪಿಲಿ ಹರಿಸಿತು ಹಕ್ಕಿಯ ಮೇಳ. ಕಣಕಣದಲ್ಲಿ ಬಂಗಾರ ಜಾಲ, ಕಣಕಣದಲ್ಲಿ ಬಂಗಾರ ಜಾಲ. ಬೆರಗಾಗಿ ನಿಂತಿತು ಚಲಿಸದೆ ಕಾಲ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಅರಶಿನ ಕುಂಕುಮ ಮೈಗೆಲ್ಲ ಮೆತ್ತಿ, ಹಸುರುಟ್ಟ ನೆಲದವ್ವ ಮಧುವಣಗಿತ್ತಿ. ಅರಶಿನ ಕುಂಕುಮ ಮೈಗೆಲ್ಲ ಮೆತ್ತಿ, ಹಸುರುಟ್ಟ ನೆಲದವ್ವ ಮಧುವಣಗಿತ್ತಿ. ತೊಟ್ಟಿರೆ ಚರತಾರಿ ಮರಗಳ ನೆತ್ತಿ, ತೊಟ್ಟಿರೆ ಚರತಾರಿ ಮರಗಳ ನೆತ್ತಿ. ದಿಬ್ಬಣ ಹೊರಟವು ಪಾತರಗಿತ್ತಿ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ. ಕೊಟ್ಟಿಗೆ ಹಲೋ, ಇನ್ನೊಂದು ಇತ್ತ ಮಗ, ಇನ್ನೊಂದು ಚರಣ ಇತ್ತಾ? ಓಕೆ, ಆಮೇಲೆ ಹಾಡೋಲ್ಲ? ವೆರಿ ಗುಡ್, ಜೋರಾದ ಚಪ್ಪಾಳೆ ಕೊಡಿ ನೋಡ ಮಗುಗೆ. ತುಂಬ ಚೆನ್ನಾಗಿ ಹಾಡಿದ್ದೀರಿ. ಮುಂದಿನ ಸ್ಪರ್ಧಿ ಕ್ರಮ ಸಂಖ್ಯೆ 7 ಆದ್ಯ ಪುರಾಣಿಕ್ ಕಾರ್ಕಳ. ಪಾಪ ನೋಡಿ, ಹಾಡೋದಿಕ್ಕೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಹಲೋ.
ಬಾರಿ ಸಖಿ ದಾರಿಯ ತೋರೆ ಬಾರಿ ಸಖಿ ದಾರಿಯ ತೋರೆ ಕೇಳಿಸದೇನು ಮುರಳಿಯ ಕರೆ ಕೇಳಿಸದೇನು ಮುರಳಿಯ ಕರೆ ಮೈ ಮನಸ್ಸೋಲುತ್ತಿದೆ ತನುಬೇಕು ಭಾರವಿದೆ ಮೈ ಮನಸ್ಸೋಲುತ್ತಿದೆ ತನುಬೇಕು ಭಾರವಿದೆ ಈ ವಿರಹವನ ತಾಳಿ ಸಖಿ ಬಾರಿ ಸಖಿ ದಾರಿಯ ತೋರೆ ಬಾರಿ ಸಖಿ ದಾರಿಯ ತೋರೆ ಎದೆಯೊಳು ತುಂಬಿದೆ ಕಾತರ ನದಿಗಾಳಿಗೆಂದೇಕೋ ಬೇಸರ ಎದೆಯೊಳು ತುಂಬಿದೆ ಕಾತರ ನದಿಗಾಳಿಗೆಂದೇಕೋ ಬೇಸರ ಮನಸೆಳೆದ ಮನಸ್ಸಿಜನೆ ಅಲ್ಲಿರುವ ಮನಸೆಳೆದ ಮನಸ್ಸಿಜನೆ ಅಲ್ಲಿರುವ ತಳಮಳವಾಯಿತೆ ಗೊದಿಗೆ ತತ್ರುವ ಬಾರಿ ಸಖಿ ದಾರಿಯ ತೋರೆ ಬಾರಿ ಸಖಿ ದಾರಿಯ ತೋರೆ ಥ್ಯಾಂಕ್ ಯು ಬಹಳ ಒಂದು ವಿಶೇಷವಾದಂಥ ಅತ್ಯಂತ ಮಧುರ ಗೀತೆಯನ್ನು ಅತಿ ಮಧುರವಾಗಿ ಹಾಡಿದಿರಿ. ಆದ್ಯ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧಿ ವೈಭವಿ ಪುಂಜಾಲಕಟ್ಟೆ. ಕಾಣದ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು
ಇದೊಂದು ಮೇಲ್ ವಾಯ್ಸಲ್ಲಿ ಕೇಳಿ ಅಭ್ಯಾಸ ನಮಗೆ ಈ ಗೀತೆಯನ್ನು. ಒಂದು ಮಗುವಿನ ಧ್ವನಿಯಲ್ಲಿ ಕೇಳಿದರೆ ಹೇಗಿರ್ಬೋದು ಕೇಳಿದೆವು. ಭಾಳ ಚೆನ್ನಾಗಿ ಹಾಡಿದೆ ಬಿಟ್ಟ. ಗಾಡ್ ಬ್ಲೆಸ್ ಯು. ಇಲ್ಲಿಗೆ ಮಧುರ ಮಧುರವೇ ಕನ್ನಡ ಗಾನ ಈ ಒಂದು ರಾಜ್ಯ ಮಟ್ಟದ ಸುಗಮ ಸಂಗೀತ ರಿಯಾಲಿಟಿ ಶೋ ಇದರ ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ ಮುಗಿತಾ ಇದೆ. ಮುಂದಕ್ಕೆ ಸೀನಿಯರ್ ವಿಭಾಗದ ಘಟಾನುಘಟಿ ಸ್ಪರ್ಧೆಗಳು ಮಧುರ ಮಧುರವೇ ಕನ್ನಡ ಗಾನ ಈ ಒಂದು ವಿನ್ನರ್ ಟೈಟಲ್ಗೋಸ್ಕರ ಹಾಡ್ತಾ ಇದ್ದಾರೆ. 12 ಜನ ಸ್ಪರ್ಧಿಗಳು. ಇದೀಗ ನೀವಿದ್ದಲ್ಲಿಗೆ ನಿಮ್ಮ ಕ್ರಮ ಸಂಖ್ಯೆಗಳು ಬರ್ತದೆ. 2 ನಿಮಿಷಗಳ ಒಂದು ವಿರಾಮ ಅಷ್ಟೇ ಈ ಕಾರ್ಯಕ್ರಮದಲ್ಲಿ. ಮುಂದಕ್ಕೆ ಕಾರ್ಯಕ್ರಮ ಮುಂದುವರಿತಾ ಇರ್ತದೆ. ಇನ್ನು 2ನೇ ಸುತ್ತಿನಲ್ಲಿ ಜೂನಿಯರ್ ವಿಭಾಗದ ಸ್ಪರ್ಧಿಗಳು ಜನಪದ ಗೀತೆಗಳನ್ನು ಹಾಡೋದಕ್ಕೆ ತಯಾರಾಗಿರಿ. ಹಲೋ, ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಪ್ರಸ್ತುತ ವರ್ಷ 11 ಶಾಖೆಗಳ ಮೂಲಕ ಕಾರ್ಯಾಚರಿಸ್ತಾ ಇದೆ. ಪ್ರಸ್ತುತ ವರ್ಷ ಈ ಸಂಸ್ಥೆಯಲ್ಲಿ ಸುಮಾರು 750 ವಿದ್ಯಾರ್ಥಿಗಳು ಸುಗಮ ಸಂಗೀತವನ್ನು ತರಬೇತಿ ಪಡಿತಾ ಇದ್ದಾರೆ. ಸುಗಮ ಸಂಗೀತದ ಜೊತೆ ಕೊಳಲು ತರಗತಿಗಳು, ಕೀಬೋರ್ಡ್ ತರಗತಿಗಳು, ಭಜನ್ ತರಗತಿಗಳು, ಅದೇ ರೀತಿ ಡ್ರಾಯಿಂಗ್ ತರಗತಿಗಳು ಕೂಡ ಈ ಸಂಸ್ಥೆಯಲ್ಲಿ ನಡೀತಾ ಇದೆ. ಪ್ರಸ್ತುತ ಕಾರ್ಯಾಚರಿಸ್ತಾ ಇರುವಂಥ ಸಂಸ್ಥೆಗಳು, ಶಾಖೆಗಳು ಗಾನಸಿರಿ ಕಲಾಕೇಂದ್ರದ ಪುತ್ತೂರು ಶಾಖೆ, ಕೊಕ್ಕಡ ಶಾಖೆ, ಅದೇ ರೀತಿ ಬೆಳ್ತಂಗಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ 2 ಶಾಖೆಗಳು ಕಾರ್ಯಾಚರಿಸ್ತಾ ಇದೆ. ಊಂತನಾಜೆ ಅನ್ನುವಂಥ ಹೆಸರು ಕೇಳಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ಅವರು. ಊಂತನಾಜೆ ಅನ್ನುವಂಥ ಒಂದು ಪ್ಲೇಸ್ ಇದೆ, ಅದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥದ್ದು. ಅದೇ ರೀತಿ ಮೊಗರು ಅಂತ ಇದೆ, ಅಲ್ಲೊಂದು ಶಾಖೆ ಇದೆ. ಅದೇ ರೀತಿ ವಿಟ್ಲ ಶಾಖೆ, ಕುದ್ಮಾರು ಶಾಖೆ, ಸುಳ್ಯ ಶಾಖೆ, ಅದೇ ರೀತಿ ಉಪ್ಪಿನಂಗಡಿ ಶಾಖೆ, ಕಾಣಿಯೂರು ಶಾಖೆ, ಈ ರೀತಿ ಸುಮಾರು 12 ಶಾಖೆಗಳಲ್ಲಿ 750 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀತಾ ಇರುವಂಥದ್ದು ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇದರ 21ನೇ ವರ್ಷ ಸಂಭ್ರಮದ ಮಧುರ ಮಧುರವಿ ಕನ್ನಡ ಗಾನ ಸುಗಮ ಸಂಗೀತ ರಿಯಾಲಿಟಿ ಶೋ. ಇದೀಗ ಕ್ರಮ ಸಂಖ್ಯೆಯನ್ನು ಆಯ್ದುಕೊಳ್ಳುವಂಥ ಹೊತ್ತು ಸೀನಿಯರ್ ವಿಭಾಗದ ಸ್ಪರ್ಧಿಗಳು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇರುವಂಥ ಅತಿಥಿಗಳೊಬ್ಬರು ಈಗಾಗಲೇ ವೇದಿಕೆ ಮೇಲೆ ಬರಬೇಕು. ಸರ್ ಜಯಂತ್ ನಡುಬೈಲ್ ಸರ್ ಈಗಾಗಲೇ ನಮ್ಮ LED ಡಿಸ್ಪ್ಲೇಯಲ್ಲಿ ನೀವು ಆಗದಿಂದ ನೋಡ್ತಾ ಇದ್ದೀರಾ. ಅವರನ್ನು ಇಲ್ಲಿ ವೇದಿಕೆ ಮೇಲೆ ನಿಲ್ತಾರೆ. ಅವರನ್ನು ಕಣ್ತುಂಬ ನೋಡಿಕೊಳ್ಳಿ. ಯಾಕಂತ ಹೇಳಿದ್ರೆ ಬಹಳ ಜನಾನುರಾಗಿ, ಸಮಾಜಮುಖಿ ಕೆಲಸ ಕಾರ್ಯಗಳ ಮೂಲಕ ಮನೆ ಮಾತಾಗಿರುವಂಥ ಹಿರಿಯರು, ಅದೇ ರೀತಿ ನಮ್ಮಂಥ ಕಲಾ ಸಂಸ್ಥೆಗಳನ್ನು ಪೋಷಿಸ್ತಾ ಇರುವಂಥ ಹಿರಿಯರು ಶ್ರೀ ಜಯಂತ್ ನಡುಬೈಲು ಸರ್ ವೇದಿಕೆ ಮೇಲೆ ಬನ್ನಿ. ಗಾನಸಿರಿ ಕಲಾಕೇಂದ್ರ ನಿಮ್ಮ ಕಣ್ಣೆದುರಲ್ಲೇ ಹುಟ್ಟಿ ಬೆಳೆದಂಥ ಸಂಸ್ಥೆ ಸರ್. ಇವತ್ತು 20 ವರ್ಷಗಳನ್ನು ಪೂರೈಸಿ 21ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಒಂದು ಹೊತ್ತು. ಈ ಸಂದರ್ಭವನ್ನು ನಾವು ಒಳ್ಳೆ ರೀತಿಯಲ್ಲಿ ಆಚರಿಸ್ಕೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಒಂದು ಸುಗಮ ಸಂಗೀತೋತ್ಸವ ಕಾರ್ಯಕ್ರಮ. ಈ ಸಂಸ್ಥೆಯ ಹಿರಿಮೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲೇ 25,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತ ಶಿಕ್ಷಣವನ್ನು ನೀಡಿದಂತಹ ಬಹಳ ಅಪರೂಪದ ಸಂಸ್ಥೆ ಒಂದಿದ್ರೆ ಅದು ಗಾನಸಿರಿ ಕಲಾಕೇಂದ್ರ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಿದೆ ಸರ್. ಇಲ್ಲಿ ಇವತ್ತು ಮುದ್ದು ಮಕ್ಕಳು ಹಾಡ್ತಾ ಇದ್ದಾರೆ. ಎಲ್ರಿಗೂ ನಿಮ್ಮ ಪ್ರೀತಿಯ ಶುಭ ನುಡಿಗಳು ಸರ್. ಓಂ ಶ್ರೀ ಗುರುಭ್ಯೋ ನಮಃ.
ಎಲ್ರಿಗೂ ಸಂಜೆಯ ಶುಭ ನಮನಗಳು. ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹದಲ್ಲಿ ಅವರ ನೆಲದಲ್ಲಿ ಇವತ್ತು ಗಾನಸಿರಿ ಗಾನಸುಧಾ ಈ ಕಾರ್ಯಕ್ರಮದಲ್ಲಿ ಇವಾಗಲೇ ನನ್ನ ಆತ್ಮೀಯ ನನ್ನ ಆತ್ಮೀಯರಾಗಿರುವಂಥ ಕಿರಣ್ ಇವರು ಈಗಾಗಲೇ ಹೇಳಿರುವಂತೆ ಸಾಧಾರಣ 25,000 ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಅವರ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ಮೊದಲ ಇದು ಗಾನಸಿರಿ ಆದರೆ ಅದು ಪುತ್ತೂರಿನ ಕಿರಣ್ ಅವರ ಒಂದು ಗಾನಸಿರಿ ಸುಧೆ. ನಾನು ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ ಬಯಸ್ತೇನೆ. ತಾವು ಈಗಾಗಲೇ ಎಲ್ಲ ಕಡೆಯಲ್ಲಿ ನಾವು ನೋಡಿರ್ಬೋದು, ನಾವು ಎಲ್ಲ ಕಡೆಯಲ್ಲಿ ನೋಡಿದಾಗೆ ಆರ್ಕೆಸ್ಟ್ರಾ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಇದರಲ್ಲಿ ನಾವು ನಮ್ಮ ಪ್ರಪಂಚವನ್ನು ನಾವು ನೋಡ್ತಿದ್ದೇವೆ. ಆದರೆ ಮೊದಲ ಒಂದು ಸಂಗೀತ ಇವಾಗಿನ ಒಂದು ಸಂಗೀತಕ್ಕೆ ಎಷ್ಟೋ ಗಜಾಂತರದಲ್ಲಿ ಇದೆ. ಈಗಿನ ಸಂಗೀತದಲ್ಲಿ ಯಾವುದೇ ಒಂದು ಉರುಳಿಲ್ಲ, ಯಾವುದೇ ಒಂದು ಮನಸ್ಸಿಗೆ ಮುದ ನೀಡುವಂಥ ಮನೋರಂಜನೆ ಕೊಡುವಂಥ ಇವಾಗ ಸಂಗೀತ ಆಗಿರ್ತದೆ. ಆದರೆ ಮೊದಲ ಒಂದು ಸಂಗೀತ ನಾವು ನೋಡಿರ್ತೇವೆ ಚಲನಚಿತ್ರದಲ್ಲಿ ಆಗಿರ್ಬೋದು ಅಥವಾ ಬೇರೆ ನಮ್ಮ ಹಿರಿಯ ಒಂದು ಸಂಗೀತಗಾರರು ಆರಿರುವಂಥ ಆ ನೆಲೆಯನ್ನು ಇವಾಗ ಯಾರೂ ಅದನ್ನು ಮಾಡುವಂತ ಇಲ್ಲ. ಆದರೆ ಇವರು ಕಿರಣ್ ಅವರ ಏನೋ ಒಂದು ಮಕ್ಕಳಿಗೆ ತನ್ನಿಂದ ಆಗಬೇಕು, ಮಕ್ಕಳು ತನ್ನ ಮೂಲಕ ಮೇಲೆ ಬಂದು ಅವರ ಪ್ರತಿಭೆಯನ್ನು ಗುರುತಿಸಿ ಬೇರೆ ಹಂತಕ್ಕೆ ಅವರನ್ನು ತಲುಪಿಸಬೇಕು, ಆ ರೀತಿಯಾಗಿ ಅವರನ್ನು ಸೃಷ್ಟಿ ಮಾಡಬೇಕು ಎಂಬ ನೆಲೆಯಲ್ಲಿ ಎಷ್ಟೋ ಮಕ್ಕಳಿಗೆ ನನಗೆ ಗೊತ್ತಿದೆ ಅವರು ನಿಜವಾಗಿ ಇದು ಅವರಿಗೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗಿನ ಇದರಲ್ಲಿ ಒಂದು ವ್ಯಾವಹಾರಿಕ ಅಲ್ಲದೆ ತನ್ನ ಇದಕ್ಕೆ ಬೇಕಾಗಿ ಮಕ್ಕಳನ್ನು ಅವರ ಪ್ರತಿಭೆಯನ್ನು ಒಂದು ಜಗತ್ತಿಗೆ ತೋರಿಸಬೇಕು ಎಂಬ ನೆಲೆಯಲ್ಲಿ ಇಷ್ಟೊಂದು ಕಷ್ಟಪಡುವಾಗ ನಾನು ನೋಡ್ತಿದ್ದೇನೆ. ತುಂಬ ಮಕ್ಕಳು ಒಂದು 2 ಸಾಂಗನ್ನು ನಾನು ಹೊರಗಡೆ ಇದ್ದೆ, ನಾನು ಫೋನಲ್ಲಿರುವಾಗ ಒಂದು ಸಾಂಗ್ ಬಂತು, ಮತ್ತೊಬ್ಬ ಮಗುವಿನ ಒಂದು ಇದು ಬಂತು. ನಿಜವಾಗಿ ಇಂಥವರು ಎಷ್ಟೋ ಜನ ಇದ್ದಾರೆ. ಅದನ್ನು ತರುವುದು ನಮ್ಮ ತಂದೆ ತಾಯಿಯ ಅವರ ಒಂದು ಇದಾಗಬೇಕು. ಯಾಕೆಂದರೆ ಮಕ್ಕಳಿಗೆ ಅವರಿಗೆ ಪ್ರತಿಭೆ ಸರಿಯಾಗಿ ಅವರನ್ನು ಎಲ್ಲಿ ಏನು ಮಾಡಬೇಕನ್ನು ನಮ್ಮ ತಂದೆ ತಾಯಿಯವರು ನೋಡಬೇಕು. ಅಂಥ ಕೆಲಸವನ್ನು ನಾವು ಮಾಡುವ ಮಕ್ಕಳ ಈ ಒಂದು ಪ್ರತಿಭೆಗೆ ಮುಂದಕ್ಕೆ ಬೇರೆ ಕಳೆದ ನಾನು ನೋಡ್ತಿದ್ದೆ ಜಿ ಚಾನಲಲ್ಲಿ ಕೂಡ ಇವರು ಆಡಿಸಿದಂಥ ಮಕ್ಕಳು ಮುಂದೆ ಬಂದಿದ್ದಾರೆ. ಅಂಥ ಬೇರೆ ಇದರಲ್ಲಿ ಬಂದು ಒಂದು ಒಳ್ಳೆಯ ನಿನ್ನೆ ನಾವು ನೋಡಿರ್ಬೋದು ವಾಣಿ ಜಯರಾಮ್ ಅಂತ ದೊಡ್ಡ ಮಟ್ಟದ ಒಂದು ಸಂಗೀತ ಅವರು ನಿನ್ನ ಹಸ್ತಾಂತರ ಆದರು. ಅಂಥ ಒಂದು ಬೇರೆ ರೀತಿಯಲ್ಲಿ ಮುಂದೆ ಬರುವಂಥ ಕೆಲಸ ಆಗಬೇಕು. ಮಕ್ಕಳೇ, ನಿಮಗೆ ಆ ಮಾಲಿಂಗೇಶ್ವರ ದೇವರು, ನೀವು ನಂಬಿರುವಂಥ ಎಲ್ಲ ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ. ನೀವು ಮುಂದಕ್ಕೆ ನಿಮ್ಮ ಆ ಸೋಲು ಗೆಲ್ಲುವಲ್ಲ, ನಿಮ್ಮ ಕಂಠದಿಂದ ಬರುವಂಥ ಅದನ್ನು 4 ಜನರಿಗೆ ತೋರಿಸುವಂಥ ಕೆಲಸ ಆಗಲಿ. ಕಿರಣ್ ಅವರ ಗಾನಸಿರಿ ಗಾನಸುಧೆ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗಲಿ. ನನಗೂ ಕೂಡ ಈ ಒಂದು ವೇದಿಕೆ, ನಾನು ಇವತ್ತು ಗುಜರಾತಿಯಲ್ಲಿದ್ದೆ, ಬೆಳಿಗ್ಗೆ 11-12 ಗಂಟೆಗೆ ಬಂದೆ ಅಷ್ಟೇ. ಅವರು ಹೇಳಿದರು 1:10 ಬರಬೇಕು, ನಾನು ಬರ್ತೇನೆ ಅಂತ. ನನಗೆ ತುಂಬ ಆನಂದವಾಯಿತು, ತುಂಬ ಖುಷಿಯಾಯಿತು. ಎಲ್ರಿಗೂ ನನ್ನ ಅಭಿನಂದನೆ ಹೇಳುತ್ತಾ, ನಾನು ಕೂಡ ನಮ್ಮ ಅಕ್ಷಯ ಕಾಲೇಜ್ ಇದೆ, ಅಲ್ಲಿ ಕೂಡ ನನ್ನ ಮಕ್ಕಳನ್ನು ಎಲ್ಲೆಲ್ಲಿಗೆ ನಾವು ಒಂದು ಪ್ರತಿಭೆ ಬೇಕಾಗಿ ನಾವು ಕಲಿಸ್ತಿದ್ದೇವೆ. ಮೊನ್ನೆ ಮಂಗಳೂರು ವಿಶ್ವವಿದ್ಯಾನಿಲಯ ಮೂಲಕ ನಡೆದಂಥ ಮಂಗಳೂರು ಪುರಭವನದಲ್ಲಿ ಅಂತ ಒಂದು 20 ಮಕ್ಕಳನ್ನು ಕಲಿಸಿದ್ದೇವೆ. ಅದರಲ್ಲಿ 3 ಮಕ್ಕಳು ಕೂಡ ಸೆಲೆಕ್ಟ್ ಆಗಿದ್ದರು. ಅಂಥಕ್ಕೆ ನಾವು ಕೂಡ ಪ್ರೋತ್ಸಾಹ ಕೊಡ್ತೇವೆ. ನಮ್ಮ ಕಾಲೇಜಲ್ಲಿ ಕೂಡ ಅದಕ್ಕೆ ಅವಕಾಶ ಕೊಡ್ತೇವೆ. ತಮ್ಮ ಸಹಕಾರ ಯಾವಾಗಲೂ ಕಿರಣ್ ನಿಮ್ಮ ಮೇಲೆ ಇರ್ತದೆ. ನಾವು ಕೂಡ ನಿಮ್ಮ ಬೆನ್ನೆ ಇಟ್ಟು ಇಂಥ ಮಕ್ಕಳನ್ನು ಮುಂದೆ ತನ್ನಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ತಮ್ಮಂಥ ಸಂಗೀತ ಅಭಿಮಾನಿಗಳ ಆಶೀರ್ವಾದದಿಂದಲೇ ಗಾನಸಿರಿ ಕಲಾಕೇಂದ್ರ 20 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 21ನೇ ವರ್ಷದಲ್ಲೂ ಮುನ್ನುಗ್ತಾ ಇರುವಂಥದ್ದು ಸರ್. ಖಂಡಿತ ಆಶೀರ್ವಾದ ಇರಲಿ. ಚೇತನ್ ಛಲವಾದಿ ಅವರು ಒಮ್ಮೆ ವೇದಿಕೆ ಮೇಲೆ ಬನ್ನಿ. ಯಾಕೆ ಇವರು ದೂರದ ವಿಜಯಪುರದಿಂದ ಬಂದಿದ್ದಾರೆ. ದೂರದ ವಿಜಯಪುರ ಅಂತ ಹೇಳಿದರೆ ಎಷ್ಟು ದೂರ ಇದೆ ಅಂತಂದ್ರೆ 600 ಕಿಲೋಮೀಟರ್ ಆಗ್ತದೆ ಅವರಿಗೆ. ಚೇತನ್ ಅವರೇ, ನೀವು ಜಯಂತ್ ನಡುಬೈಲ್ ಸರ್ ಅವರಿಗೆ ಒಂದು ಮೊಮೆಂಟೋವನ್ನು, ನಮ್ಮ ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ನೀವು ಸರ್ ಅವರಿಗೆ ನೀಡಬೇಕು. ಬನ್ನಿ ಸರ್. ಯಾಕಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ಸಂಗೀತವನ್ನು ಅಭ್ಯಾಸ ಮಾಡ್ತಾ ಕಾಲೇಜು ವಿದ್ಯಾರ್ಥಿ ಅಲ್ವಾ ನೀವು,
ಎಷ್ಟು ದೂರದಿಂದ ಬಂದು 600 ಕಿಲೋಮೀಟರ್ ದೂರದಿಂದ ಈ ಸ್ಪರ್ಧೆಗೋಸ್ಕರ ಬಂದಿದ್ದಾರೆ. ಚೇತನ್ ಅವರಿಗೆ ನಾವು ಕೊಡುವಂಥ ಈ ಒಂದು ರೆಸ್ಪೆಕ್ಟ್ ಅಷ್ಟೇ. ನಿಮ್ಮ ಸಂಗೀತ ಜೀವನ ಬೆಳಗಲಿ. ಅದೇ ರೀತಿ ಜಯಂತ್ ನಡುಬೈಲು ಸರ್, ನಿಮ್ಮ ಆಶೀರ್ವಾದ ಯಾವತ್ತಿಗೂ ನಮ್ಮ ಸಂಸ್ಥೆಯ ಮೇಲೆ ಇರಲಿ ಸರ್. ಕಾರ್ಯಕ್ರಮವನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದರೆ ನಮಗೂ ಮಕ್ಕಳು ಇನ್ನಷ್ಟು ಉತ್ಸಾಹದಿಂದ ಹಾಡ್ತಾರೆ. ಪ್ರಥಮ ಸ್ಪರ್ಧಿ ಬನ್ನಿ. ಅಕ್ಷಯ್, ಸೀನಿಯರ್ ವಿಭಾಗದ ಮೊದಲ ಸ್ಪರ್ಧಿ ಅಕ್ಷಯ್ ಸುಳ್ಯ. हरि ओम हरि ओम हरि ओम हरि ओम. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾಡಿದರು ಎಂದಿನಂತೆ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೆ ಬಹುಮಾನ. ಇಂದು ನಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೆ ಬಹುಮಾನ. ಹಾಡುವ ಹಕ್ಕಿಗೆ ಬೇಕೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ತನು ತುಂಬಿ ಹಾಡಿದೆನು, ಮನ ತುಂಬಿ ಹಾಡಿದೆನು ಅಂದು ಅಂದು ನಾನು. ಥ್ಯಾಂಕ್ ಯು. ಹಾಂ, ಅಕ್ಷಯ್ ಭಾಳ ಚೆನ್ನಾಗಿ ಹಾಡಿದಿರಿ. ನೀವು ಒಂದು 10 ವರ್ಷದ ಮೊದಲು ಸ್ವಲ್ಪ ಚಿಕ್ಕವನಿರುವಾಗ ಇವರು ನಮ್ಮ ಒಂದು ರಿಯಾಲಿಟಿ ಶೋಗೆ ಬಂದು ಅಲ್ಲಿ ಒಂದು ಹಂತದ ತನಕ ಬಂದಿದ್ದರು. ಇಲ್ಲಿ ಅದಕ್ಕಿಂತ ಮುಂದಿನ ಸುತ್ತು ತನಕ ಬಂದಿದ್ದೀರಿ ಅಂತ ಹೇಳಿದ್ರೆ ಸಂಗೀತ ಕ್ಷೇತ್ರದಲ್ಲಿ ತುಂಬ ಬೆಳೀತಾ ಇದ್ದೀರಿ ಅಂತ. ಖಂಡಿತ ಇನ್ನಷ್ಟು ಬೆಳೀರಿ ಅಂತ ಹೇಳ್ತಾ
ಎರಡನೇ ಸ್ಪರ್ಧಿ ಇನ್ನೊಬ್ಬರು ಸುಳ್ಯದ ಪ್ರತಿಭೆ ಹರಿಪ್ರಸಾದ್ ಅವರು ವೇದಿಕೆ ಮೇಲೆ ಬನ್ನಿ. ಹಲೋ ಹಲೋ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು. ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲ, ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲ. ಹಸಿರು ಮೂರಿವ ಎಲೆಗಳಲ್ಲಿ ಬಸಿರ ಬಾಯಕ್ಕೆ ಒಸರುವವಳು, ತುಟಿ ಬಿರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಸುರುವವಳು. ಹಸಿರು ಮುರಿವ ಎಲೆಗಳಲ್ಲಿ ಬಸಿರ ಬಾಯಕ್ಕೆ ಒಸರುವವಳು, ತುಟಿ ಬಿರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಸುರುವವಳು. ಸದಾ ತಪ್ತ ಕಾಮಿನಿ ನನ್ನ ಶಾಲ್ಮಲ, ಸದಾ ಸಪ್ತ ಕಾಮಿನಿ ನನ್ನ ಶಾಲ್ಮಲ, ನನ್ನ ಶಾಲ್ಮಲ, ನನ್ನ ಶಾಲ್ಮಲ. ಧನ್ಯವಾದ. ಹರಿಪ್ರಸಾದ್ ಅವರೇ, ನಿಮ್ಮ ವಾಯ್ಸ್ ಡೆಪ್ತ್ ಬಹಳ ಖುಷಿ ಆಯಿತು ನಮಗೆ. ಒಳ್ಳೆಯ ಧ್ವನಿಯನ್ನು ದೇವರು ಕೊಟ್ಟಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ. ನಿಮ್ಮ ಭವಿಷ್ಯ ಬೆಳಗಲಿ ಅನ್ನುವಂಥ ಆಶಯದೊಂದಿಗೆ ಮುಂದಿನ ಸ್ಪರ್ಧೆಯನ್ನು ವೇದಿಕೆ ಮೇಲೆ ಕರೀತಾರೆ ಪ್ರಸನ್ನ ರಾವ್ ಕಡಬ. ಹರಿ ಓಂ ಹರಿ ಓಂ ಛೇ ಹರಿ ಓಂ. ಬರಬಾರದೆ
ಪ್ರಿಯತಮೇ ಬಾಳಿಗೆ ನೀ ಬಾರದೆ ಮನಸ್ಸು ಬರಿದಾಗಿದೆ ಬರಬಾರದೆ ಪ್ರಿಯತಮೇ ಬಾಳಿಗೆ ನೀ ಬಾರದೆ ಮನಸ್ಸು ಬರಿದಾಗಿದೆ ಎತ್ತರದ ಕನಸುಗಳ ಚಿತ್ರ ಬರೆದು ಎದೆಯಲ್ಲಿ ಸುಡುವೆ ತನು ಮನವನ್ನೇ ಬರದೆ ಎದುರಾಗಿ ಎತ್ತರದ ಕನಸುಗಳ ಚಿತ್ರ ಬರೆದು ಎದೆಯಲ್ಲಿ ಸುಡುವೆ ತನು ಮನವನ್ನೇ ಬರದೆ ಎದುರಾಗಿ ಮಿಂಚಾಗಿ ಬಳುಕಾಡಿ ನೀ ತೋರುವೆ ಬೆಳಕೆಂದು ಬೆನ್ನಟ್ಟಿ ನಾ ಬಾಳುವೆ ನೀ ಬಾರದೆ ಮನಸ್ಸು ಬರಿದಾಗಿದೆ ನೀ ಬಾರದೆ ಮನಸ್ಸು ಬರಿದಾಗಿದೆ ಬರಬಾರದೆ ಪ್ರಿಯತಮೇ ಬಾಳಿಗೆ ನೀ ಬಾರದೆ ಮನಸ್ಸು ಬರಿದಾಗಿದೆ ಮನಸ್ಸು ಬರಿದಾಗಿದೆ ಥ್ಯಾಂಕ್ ಯು ಆ ಪ್ರಸನ್ನ ಸರ್ ಬಹಳ ಮಧುರವಾದಂಥ ಧ್ವನಿ ನಿಮ್ಮದು, ಅದಕ್ಕೆ ಸೂಟ್ ಆಗುವಂಥ ಬಹಳ ಸುಂದರವಾದ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಾ. ಅಭಿನಂದನೆಗಳನ್ನು ಸಲ್ಲಿಸ್ತಾ 4ನೇ ಸ್ಪರ್ಧೆ ವಿಕ್ರಮ್ ಭಾರದ್ವಾಜ್ ಮಂಜೇಶ್ವರದಿಂದ ಬಂದಿದ್ದಾರೆ. जी ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವ
ಮುನಿಸುತ್ತರವೇ ಮಗುವೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮಗುವೇ ಹಿತವಾಗಿ ನಗಲು ಬಾರದೆ. ಧನ್ಯವಾದಗಳು. ಬಹಳ ಚೆನ್ನಾಗಿ ಹಾಡಿದ್ದೀರಿ. ಒಂದು ಸಾಮಾನ್ಯವಾಗಿ ಇದನ್ನು ಸಿ ಶ್ರುತಿಯಲ್ಲಿ ಹಾಡೋದು ಕ್ರಮ, ನೀವು ಈ ತೆಕ್ಕೊಂಡಿದ್ದೀರಲ್ವ, ಒಳ್ಳೆ ರೇಂಜ್ ಇದೆ. ಇವರ ರೇಂಜಿಗೆ ಒಂದು ದೊಡ್ಡ ಚಪ್ಪಾಳೆ. ಆ ರೇಂಜ್ ತಗೊಂಡು ಆ ಈಯಲ್ಲಿ ಹಾಡಿದ್ರು ಕೂಡ ಅಷ್ಟು ಕಂಫರ್ಟ್ ಆಗಿ ಹಾಡಿದ್ದಾರೆ. ಭಾಳ ಖುಷಿ ಆಯಿತು. ಗಾಡ್ ಬ್ಲೆಸ್ ಯು. ಮುಂದಿನ ಸ್ಪರ್ಧಿ ಕ್ರಮ ಸಂಖ್ಯೆ 5 ಅವಿನಾಶ್ ಶೆಟ್ಟಿ ಅವರು ಕಾರ್ಕಳದಿಂದ ಬಂದಿದ್ದಾರೆ. ಹಲೋ ಹಲೋ ಚಿ ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ,
6ನೇ ಕ್ರಮಾಂಕದ ಸ್ಪರ್ಧಿ ಕುಮಾರಿ ಅನುಜ್ಞಾ ಲಕ್ಷ್ಮಿ ಮಂಜೇಶ್ವರದಿಂದ ಬಂದಿದ್ದಾರೆ. ಏನಿ ಮಹಾನಂದವೇ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ. ಢಕ್ಕೆಯ ಶಿರಕೆತ್ತಿ ತಾಳಗೋಡಿಂ ತಟ್ಟಿ ಢಕ್ಕೆಯ ಶಿರಕೆತ್ತಿ ತಾಳಗೋಡಿಂ ತಟ್ಟಿ ತಕಿಟ ಧೀಮಿಕಿಟ ಜನರೂರೆನ್ನಿಸಿ ತಕಿಟ ಧೀಮಿಕಿಟ ಜನರೂರೆನ್ನಿಸಿ ಕುಕ್ಕುತೆ ಚಾರಣವ ಕುಲುಕುತೆ ಕಾಯವ ಕುಕ್ಕುತೆ ಚಾರಣವ ಕುಲುಕುತೆ ಕಾಯವ ಸೊಕ್ಕಿದ ಕುಣಿತವ ಕುಣಿವೆ ನಿನದೆ ಬಾಲಿ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದ ಏನಿ ಮಹಾನಂದ ಏನಿ ಮಹಾನಂದ ಬಹಳ ಚೆನ್ನಾಗಿ ಹಾಡಿದಿರಿ ಅನುಜ್ಞಾ, ಅಭಿನಂದನೆಗಳು. ಅನ್ವಿತ್ ಕುಮಾರ್, ಕೊಡಗು ಜಿಲ್ಲೆಯಿಂದ ಬಂದಿದ್ದೀರಾ. ಅನ್ವಿತ್ ಕುಮಾರ್.
ಹಲೋ 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 ಹಲೋ. GS ಶಿವರುದ್ರಪ್ಪನವರ ರಚನೆ. ಎಲ್ಲೂ ಹುಡುಕಿದೆ ಇಲ್ಲ ದೇವರ ಹಾಡನ್ನು ಹಾಡ್ತಾ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇರಿ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇರಿ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ. ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಧನ್ಯವಾದ. ಬಹಳ ಸುಂದರವಾಗಿತ್ತು. ಬಹಳ ಮಧುರವಾದ ಧ್ವನಿಯನ್ನು ಹೊಂದಿದಂತಹ ಅನ್ವಿತ್ ಅವರು ಅಷ್ಟೇ ಮಧುರವಾದ ಗೀತೆಯನ್ನು ಹಾಡಿದ್ದೀರಾ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಗಣೇಶ್ ಬಾಳಿಗ ಬಂಟ್ವಾಳದಿಂದ ಗಣೇಶ್ ಬಾಳಿಗ ಸರ್ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ಮತ್ತು ಸ್ಪರ್ಧಿಗಳ ಪರವಾಗಿ ಒಂದೆರಡು ಮಾತುಗಳನ್ನು ಆಡ್ತಾರೆ ಅವರು. ಗಾನಸಿರಿ ವೇದಿಕೆ ಮೇಲೆ ಪ್ರಥಮವಾಗಿ ಹಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಗಾನಸಿರಿಯವರು ಇದೊಂದು ಒಳ್ಳೆಯ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಕಲಾವಿದರಿಗೆ, ಬೆಳೆಯುವಂತಹ ಕಲಾವಿದರಿಗೆ, ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ಮ್ಯೂಸಿಕ್ ಲವರ್ಸಿಗೆ ನನ್ನ ಅಭಿನಂದನೆಗಳು.
ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹಸಿರಾನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ, ಹಸಿರಾನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಬಹಳ ಸುಂದರವಾಗಿ ತುಂಬ ಕೂಲಾಗಿ ಹಾಡಿದ್ದೀರಿ ಸರ್, ಅಭಿನಂದನೆಗಳು. 9ನೇ ಸ್ಪರ್ಧಿ ಮಂಜುಷಾ ರಾವ್ ಪೆರ್ಲಾ. ಚೆಕ್. ಹಲೋ. ಮುಗಿಲ ಮಾರಿಗೆ ರಾಗರತಿಯ ನಂಜೇರಿತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಮುಗಿಲ ಮಾರಿಗೆ ರಾಗರತಿಯ ನೆಲದಾಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಮುಗಿಲ
ಚೆನ್ನಾಗಿ ಹಾಡಿದ್ದೀರಿ. ಒಳ್ಳೆ ಫೀಲ್ ಕೇಳ್ತಾ ಇತ್ತು ನಿಮ್ಮ ವಾಯ್ಸಲ್ಲಿ. ನಂಬರ್ 10 ತುಂಬ ದೂರದಿಂದ ಬೆಳಗಾವಿಯಿಂದ ಬಂದಿದ್ದಾರೆ ಶ್ರುತಿ ಕಡಗಾಂವ್ಕರ್ ಅವರು. ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸೋಣ. ಹಲೋ ಹಲೋ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಒಲವು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಒಲವು ಸ್ನೇಹ ಪ್ರೇಮ ಒಳಗೆ ಬಲಿದು ಹೊರಗೆ ಬರಿದು ಒಳಗೆ ಬಲಿದು ಹೊರಗೆ ಬರಿದು ಇದ್ದವರಿಗೆ ನೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಒಲವು ಸ್ನೇಹ ಪ್ರೇಮ. ರವಿಯು ಶಶಿಯು ತಂಪು ಬೆಳಕು ಚಂದದ ಋತುಮಾನ ರವಿಯು ಶಶಿಯು ತಂಪು ಬೆಳಕು ಚಂದದ ಋತುಮಾನ ಒಲಿಸಿ ಒಲಿವ ನಲಿಸಿ ನಲಿವ ಒಲಿಸಿ ಒಲಿವ ನಲಿಸಿ ನಲಿವ ಜೀವದ ವ್ಯದಾನ ಕೊಡುವುದೇನು ತುಂಬುದೇನು ಒಲವು ಸ್ನೇಹ ಪ್ರೇಮ 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 ಒಲವು ಸ್ನೇಹ ಪ್ರೇಮ. ಥ್ಯಾಂಕ್ ಯು ಸೊ ಮಚ್. ಬಹಳ ಸುಂದರವಾಗಿತ್ತು, ಬಹಳ ಸುಂದರವಾಗಿತ್ತು. ಈ ಒಂದು ಕಾಂಪಿಟೇಷನ್ ಉದ್ದಕ್ಕೂ ಬಹಳ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮರ್ ಇವರು. ಭಾಳ ನೀಟಾಗಿ ಹಾಡ್ತಾ ಇದ್ದಾರೆ. ಆ ಒಂದು ಪರಂಪರೆಯನ್ನು ಮತ್ತು ಮುಂದುವರಿಸ್ತಾ ಅದಕ್ಕಿಂತ ಚೆನ್ನಾಗಿ ಫೈನಲ್ನಲ್ಲಿ ಬಹಳ ಸುಂದರವಾದ ಭಾವಗೀತೆಯನ್ನು ಹಾಡಿದರೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಸ್ಪರ್ಧಿ ತುಂಬ ದೂರದಿಂದ ಬಂದ ಇನ್ನೊಬ್ಬರು ಸ್ಪರ್ಧಿ ವಿಜಯಪುರದಿಂದ ಚೇತನ್ ಛಲವಾದಿ. ಹಲೋ
ಚೆನ್ನಾಗಿ ಹಾಡಿದ್ದೀರಿ ಚೇತನ್ ಅವರೇ. 12ನೇ ಸ್ಪರ್ಧಿ ಅಂದರೆ ಪ್ರಥಮ ಸುತ್ತಿನ ಸೀನಿಯರ್ ವಿಭಾಗದ ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧಿ ಪ್ರಗತಿ ಶರ್ಮಾ ಕಾಸರಗೋಡಿನಿಂದ ಇದ್ದಾರೆ. ಪ್ರಗತಿ ಶರ್ಮಾ. ಜೂನಿಯರ್ ವಿಭಾಗದ ಎಲ್ಲ ಸ್ಪರ್ಧಿಗಳು ಜನಪದ ಗೀತೆಯನ್ನು ಹಾಡೋದಕ್ಕೆ ತಯಾರಾಗಿದ್ದೀರಲ್ವಾ? ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ. ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ. ಬಾಳತೇದು ಮಕ್ಕಳಿಗೆ ಬಾಳತೇದು ಮಕ್ಕಳಿಗೆ ಬೆರೆದಳಲ್ಲ ಕನಸಿಗೆ ಬೆರೆದಳಲ್ಲ ಕನಸಿಗೆ. ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಥ್ಯಾಂಕ್ ಯು. ಭಾವಗೀತೆಗಳ ಸುತ್ತು ಇಲ್ಲಿಗೆ ಸಂಪನ್ನಗೊಳ್ಳುತ್ತದೆ. ಪ್ರಗತಿ ಶರ್ಮಾ ಬಹಳ ಅದ್ಭುತವಾಗಿ ಹಾಡಿದ್ದೀರಿ. ಅಭಿನಂದನೆಗಳು ನಿಮಗೆ. ಇನ್ನು ತುಂಬ ತಡ ಮಾಡದೆ ಯಾವುದೇ ವಿರಾಮವನ್ನು ತಗೊಳ್ಳದೆ ಮಕ್ಕಳು ವಿರಾಮದಲ್ಲೇ ಇದ್ದಾರೆ, ರೆಸ್ಟಲ್ಲೇ ಇದ್ದಾರೆ, ಚಿಕ್ಕ ಮಕ್ಕಳು ಎಲ್ಲರೂ ರೆಡಿ ಇದ್ದೀರಲ್ವಾ ಹಾಡೋದಕ್ಕೆ? ಜೂನಿಯರ್ ವಿಭಾಗದ ಎಲ್ಲ ಸ್ಪರ್ಧಿಗಳು ತಯಾರಾಗಿದ್ದರೆ 2ನೇ ಸುತ್ತನ್ನು ಆರಂಭ ಮಾಡೋಣ. ರೆಡಿಯಾ? ಜೋರಾಗಮ್ಮ ರೆಡಿ ಅಂತ ಹೇಳಿ ನೋಡುವ. ಯಾಕೆಂತೇಳಿ ಜನಪದ ಗೀತೆಗಳು ಇನ್ನಷ್ಟು ಜೋಶಲ್ಲಿ ಹಾಡಬೇಕು. ಕರೆಕ್ಟ್ ಅಲ್ವಾ? ಓಕೆ. ಪ್ರಥಮ ಸ್ಪರ್ಧಿ ವೇದಿಕೆ ಮೇಲೆ ಬನ್ನಿ. 2ನೇ ಸುತ್ತಿನಲ್ಲಿ 2 ವಿಭಾಗದ ಸ್ಪರ್ಧಿಗಳು ಕೂಡ ಜನಪದ ಗೀತೆಗಳನ್ನು ಹಾಡ್ತಾರೆ. ಹುಚ್ಚೆದ್ದು ಕುಣಿಸುವಂಥ ಜನಪದ ಗೀತೆಗಳು ಕೆಲವಿವೆ. ಮೊದಲ ಸ್ಪರ್ಧಿಯವರ ಹೆಸರನ್ನು ಅವರೇ ಹೇಳಿ ಹಾಡ್ತಾರೆ.
ನನ್ನ ಹೆಸರು ಅನ್ವಿತಾ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ. ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ. ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ, ನೀನ್ ಹೋಗದರಿಯೇ ತಮ್ಮ. ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನ್ ಹೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಕಣ್ಣ ಮುಚ್ಚಿ ಮಣ್ಣ ಇದು ಸೀನಿಯರ್ ವಿಭಾಗದ ಫೈನಲ್ ಸ್ಪರ್ಧೆ ಆಗಿರೋ ಕಾರಣ ಕಮೆಂಟ್ಗಳನ್ನು ಕೊಡ್ಬೋದು 2 ವಾಕ್ಯದಲ್ಲಿ ಅಂತ ಅಂದ್ಕೊಂಡಿದ್ದೇವೆ. ನೆಗೆಟಿವ್ ಇದ್ದರೂ ಪಾಸಿಟಿವ್ ಇದ್ದರೂ ಹೇಳ್ಬೋದಲ್ವಾ? ಸ್ಪರ್ಧಿಗಳು ಓಕೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸರಿ ಅಲ್ವಾ? ಓಕೆ, ಭಾಳ ಚೆನ್ನಾಗಿ ಹಾಡಿದಿರಿ. ಸಂಗತಿಗಳೆಲ್ಲ ಭಾಳ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿಕೊಂಡು ಹಾಡಿದಿರಿ, ಸರಿನಾ? ಅದೇ ರೀತಿ ಒಂದು ಸ್ವಲ್ಪ ನೀವು ಕ್ಲಾಸಿಕಲ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ, ಕರೆಕ್ಟ್ ಅಲ್ಲ? ತುಂಬ ಒಳ್ಳೆಯದೇ ಅದು. ಕ್ಲಾಸಿಕಲ್ ಟಚ್ ಬಂದು ಬಿಡ್ತದೆ ಕೆಲವೊಮ್ಮೆ, ಓಕೆನಾ? ನಿಮ್ಮ ಸಿಂಗಿಂಗಲ್ಲಿ ಕ್ಲಾಸಿಕಲ್ ಟಚ್ ಬಂದು ಬಿಡ್ತದೆ. ಇದು ವಾಯ್ಸ್ ಡೆಪ್ತ್ ಮಾತ್ರ ನಿಮ್ಮದು ಅದ್ಭುತ. ಯಾಕೆಂತ ಹೇಳಿದ್ರೆ ಕ್ಲಾಸಿಕಲ್ಲಿಗೂ ಈ ಒಂದು ಲೈಟ್ ಮ್ಯೂಸಿಕ್ ಎಲ್ಲದಕ್ಕೂ ಒಂದು ಮ್ಯಾಚ್ ಆಗುವಂಥ ವಾಯ್ಸ್ ಇದೆ ನಿಮಗೆ. ಈ ಲೈಟ್ ಮ್ಯೂಸಿಕನ್ನು ಹಾಡುವಾಗ ಇನ್ನು ಸ್ವಲ್ಪ ಕ್ಲಾಸಿಕಲ್ ಟಚನ್ನು ಚೂರು ಕಡಿಮೆ ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಕೇಳ್ತದೆ. ಮತ್ತು ರೇಂಜ್ ಸ್ವಲ್ಪ ಜಾಸ್ತಿ. ಇದು ಯಾವ ಪಿಚ್ಚಲ್ಲಿ ಹಾಡಿದ್ದು? ಸೀನಲ್ಲಿ ಬಿ ಹಾಡಿದ್ದು. ಆ್ಯಕ್ಚುಲಿ ಇದನ್ನು ನಾವು ಎಫಲ್ಲಿ ಹಾಡುವಂಥದ್ದು. ಒಮ್ಮೆ ಈ ಕೊಡಿ ಸರ್. ಈ ಲಕ್ಷ್ಮೀ ಮೇಡಮ್ ಒಮ್ಮೆ ಬನ್ನಿ ವೇದಿಕೆ ಮೇಲೆ. ನಮ್ಮ ಜೊತೆ ಈಗ ಅನ್ವಿತಾ ಅವರು ಈ ಶ್ರುತಿಯಲ್ಲಿ ಹಾಡ್ತಾರೆ, ಬಿಯ ಮಧ್ಯಮದಲ್ಲಿ. ಹಲೋ 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 ಹಲೋ
ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗ 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 ದರಿಯೇ ತಮ್ಮ ನೀ ಹೋಗ ದರಿಯೇ ತಮ್ಮ ನೀ ಹೋಗ ದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಯಾಕೆ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಸಂಸಾರ ಮೆಚ್ಚಿ ನೀ ಹೋಗದರಿಯೇ ತಮ್ಮ ನೀ ಹೋಗದರಿಯೇ ತಮ್ಮ ನೀ ಹೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಹೆಂಡ್ರು ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರ್ ತಮ್ಮ ಸತ್ತಾಗ ಬರುವರ್ ತಮ್ಮ ಗುಳ್ಳಿ ತನಕ ಸತ್ತಾಗ ಬರುವರ ತಮ್ಮ ಗುಳಿ ತನಕ ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡ್ದಾಟಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗದರಿಯೇ ತಮ್ಮ ನೀನ್ ಹೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನ್ ಹೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಆ್ಯಕ್ಚುಲಿ ಕೇಳಿದ್ದು ಯಾವ ಶ್ರುತಿಯಲ್ಲಿ ಚೆನ್ನಾಗಿ ಕೇಳ್ತದೆ ಇದು ಈ ಅಲ್ವಾ ಅಂದರೆ ನಿಮ್ಮದು ರೇಂಜ್ ಇದೆ ನಿಮಗೆ ನೀವು ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಇದು ಮಧ್ಯಮ ಶ್ರುತಿಯಲ್ಲಿ ಹಾಡುವಂಥ ಹಾಡು ಆ್ಯಕ್ಚುಲಿ ಸರಿನಾ ಬಿಗಿಂತ ಈ ಎಷ್ಟು ಮೇಲೆ ಗೊತ್ತಿದೆಯಾ ಬಿ ಅನಂತರ ಸಿ ಸಿ ಶಾರ್ಪ್ ಡಿ ಡಿ ಶಾರ್ಪ್ ಇ ಅಂತಾರೆ 5 ಪಿಚ್ ಕಡಿಮೆ ಹಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅಷ್ಟು ಕಮ್ಮಿ ಕೇಳ್ತದೆ ಅಂತ ಲೆಕ್ಕ ಅಂದರೆ ನೀವು ಬಹಳ ಅದ್ಭುತವಾಗಿ ಹಾಡಿದರೆ ಅದರಲ್ಲಿ ಎರಡು ಮಾತೇ ಇಲ್ಲ ಮುಂದಿನ ಸುತ್ತುಗಳಲ್ಲಿ ಅಂದರೆ ಮುಂದಿನ ನಿಮ್ಮ ಮ್ಯೂಸಿಕಲ್ ಜರ್ನಿಯಲ್ಲಿ ರೇಂಜ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನೀವು ಬಹಳ ಅದ್ಭುತವಾಗಿ ಹಾಡ್ತೀರ ನಿಮ್ಮನ್ನು ನಿಲ್ಲಿಸೋರು ಯಾರೂ ಇರಲಿಕ್ಕಿಲ್ಲ ಓಕೆ ಗಾಡ್ ಬ್ಲೆಸ್ ಯು ಒಳ್ಳೆದಾಗಿ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಕರೆಯುವಂಥ ಸಮಯ ಕ್ರಮ ಸಂಖ್ಯೆ 2 ಧೃತಿ ಬಿ ಇವರು ಪುತ್ತೂರಿನಿಂದ ಬಂದಿದ್ದಾರೆ ಬಹಳ ದೂರದ ಪುತ್ತೂರಿನಿಂದ ಇಲ್ಲಿ ತನಕ ಬಂದಿದ್ದಾರೆ ಟೌನ್ ಹಾಲ್ ತನಕ ಹಲೋ ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಗೀಯ ಗೀಯ ಗಾ ಗೀಯ ಗೀಯ
ಭಾಳ ಅದ್ಭುತವಾಗಿತ್ತು ಅಲ್ವಾ? ಪ್ರಥಮ ಸುತ್ತಿನಲ್ಲಿ ಸ್ವಲ್ಪ ನಾನು ಯಾರ ಹತ್ರ ಮಾತಾಡೋದು, ಇಲ್ಲಿ ಬನ್ನಿ. ಪ್ರಥಮ ಸುತ್ತಿನಲ್ಲಿ ಏನು ಹಾಡಿದಿರ ಅದಕ್ಕಿಂತ ಬಹಳ ಅದ್ಭುತವಾಗಿ ಹಾಡಿದಿರ. ಮತ್ತು ಜನಪದ ಗೀತೆಗಳಿಗೆ ಇರುವಂಥ ಒಂದು ಶಕ್ತಿ ಕೂಡ ಇದು. ಯಾಕಂತ ಹೇಳಿದ್ರೆ ನೋಡಿ, ಒಮ್ಮೆ ಫುಲ್ ಜೋಶ್ ಬಂದುಬಿಡುತ್ತೆ ಎಲ್ಲರಿಗೂ. ಕರೆಕ್ಟ್ ಅಲ್ವಾ? ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದು ವರ್ಷಿನಿ. ಭಾಳ ಚೆನ್ನಾಗಿ ಹಾಡಿದಿರಿ ಮಗ, ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು ಸೆಕೆಂಡ್ ರೌಂಡಲ್ಲಿ, ಭಾಳ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ಒಳ್ಳೆದು. ಮೂರನೇ ಸ್ಪರ್ಧೆ ಅಚಿಂತ್ಯ, ಬನ್ನಿ ವೇದಿಕೆ ಮೇಲೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ವೆರಿ ಗುಡ್. ನಿಲ್ಲಿ ಸರ್, ಇದು ಸಿ ಶಾರ್ಪ್ ಅಲ್ಲ, ಇದರ ಮಧ್ಯಮ ಎಫ್ ಶಾರ್ಪ್ ಕೊಡಿ ಅಂತ. ಇವಾಗ ಹಾಡಿ ಅಂತೆ. ಮಾದೇವ ನಿಮ್ಮ
ಯಾವಾಗ ಚೆನ್ನಾಗಿ ಕೇಳಿದೆ ಈಗ ಅಲ್ವಾ? ಎಫ್ ಎಫ್ ಶಾರ್ಪ್ ಹಾಡಿದ್ದು ಅಂದರೆ ಪುಟ ನೀವು ಸಿ ಶಾರ್ಪಲ್ಲಿ ಹಾಡಿದಿರಿ ಅಲ್ಲ, ಸಿ ಶಾರ್ಪ್ಗಿಂತ 5 ಪಿಚ್ ಕಡಿಮೆ ಹಾಡಿದಿರಿ. ಅದರ ಅರ್ಥ ಏನೂ ಪ್ರಾಬ್ಲಮ್ ಇಲ್ಲ. ಎಫ್ ಶಾರ್ಪಲ್ಲಿ ಹಾಡಲಿಕ್ಕೂ ಈ ಮಗುಗೆ ಏನೂ ಪ್ರಾಬ್ಲಮ್ ಇಲ್ಲ, ಅಷ್ಟು ಕಂಫರ್ಟಾಗಿ ಹಾಡ್ತಾರೆ. ಅದರ ಅರ್ಥ ಅವರ ಕೆಪ್ಯಾಸಿಟಿ ಅವರಿಗೇ ಗೊತ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಇದು ಸಣ್ಣ ಉದಾಹರಣೆ ಮಾತ್ರ, ಎಲ್ಲರಲ್ಲೂ ಆ ಕೆಪ್ಯಾಸಿಟಿ ಇರ್ತದೆ. ರೇಂಜ್ ಬಗ್ಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಂತ. ಲೈಟ್ ಮ್ಯೂಸಿಕ್ಕಿಗೆ ಬರುವಾಗ ನೀವು ಫಿಲಮ್ ಸಾಂಗ್ಗಳನ್ನೆಲ್ಲ ಹಾಡಲಿಕ್ಕೆ ಹೋಗುವಾಗ ಸ್ವಲ್ಪ ರೇಂಜ್ ಜಾಸ್ತಿ ಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ರೇಂಜ್ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಈಗ ಕರ್ನಾಟಿಕ್ ಕ್ಲಾಸಿಕಲ್ ಹಾಡುವಾಗ ನಾವು ಸಾಮಾನ್ಯವಾಗಿ ಜಿ ಶಾರ್ಪ್ ಅಥವಾ ಎ ಶ್ರುತಿಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೇವೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡಿ, ಹೆಚ್ಚಿನವರು ನನಗೆ ತಿಳಿದ ಮಟ್ಟಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಜಿ ಶಾರ್ಪ್ ಶ್ರುತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಟೀಚರ್ಸ್ ಹೇಳಿಕೊಡ್ತಾರೆ, ಚೆನ್ನಾಗಿ ಹೇಳಿಕೊಡ್ತಾರೆ, ಒಂದೇ ಪಿಚ್ಚಲ್ಲಿ ಅವರು ಪಾಠ ಮಾಡ್ತಾರೆ. ನಾವೇನು ಮಾಡಬೇಕು, ನಮಗೆ ರೇಂಜ್ ಇಂಪ್ರೂವ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡುವಾಗ ನೀವು ಜಿ ಶಾರ್ಪಲ್ಲಿದ್ದರೆ ಅದನ್ನು ಎ ಆರ್ ಎ ಶಾರ್ಪ್ ಬಿ ಸಿ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಷ್ಟೇ. ಸರಿನಾ ಪುಟ್ಟ? ಬಹಳ ಅದ್ಭುತ ಸಿಂಗರ್ ಇವ. ಖಂಡಿತ ಭವಿಷ್ಯದ ಒಂದು ಮೇಲ್ ಸಿಂಗರ್ಗಳ ಬಾರಿ ಕೊರತೆ ಇದೆ. ನಮ್ಮ ತಂಡಕ್ಕೆಲ್ಲ ನಾವು ಮೇಲ್ ಸಿಂಗರ್ಸ್ಗಳಿಗೋಸ್ಕರ ಹುಡುಕಾಡ್ತಾ ಇರ್ತೇವೆ. ನಮಗೆ ಒಳ್ಳೆ ಸಿಂಗರ್ ಸಿಕ್ಕಿದ್ದಾನೆ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಮುಂದಿನ ಸ್ಪರ್ಧಿ ಯಾರು? ಬನ್ನಿ ವೇದಿಕೆ ಮೇಲೆ. ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಎಲೆ ಬಾಲೆ, ಅಲ್ಲಿ ಹೋದೆನ್ನ ತವರೂರು. ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ. ಬಾಳೆ ಬಲಕ್ಕೆ ಬೀಡು, ಸೀಬೆ ಎಡಕ್ಕೆ ಬೀಡು, ಬಾಳೆ ಬಲಕ್ಕೆ ಬೀಡು, ಸೀಬೆ ಎಡಕ್ಕೆ ಬೀಡು, ನಟ್ಟ ನಡುವೆಲಿ ನೀ ಹೋಗೋ ಬಳಿಗಾರ, ನಟ್ಟ ನಡುವೆಲಿ ನೀ ಹೋಗೋ ಬಳಿಗಾರ, ಅಲ್ಲಿ ಹೋದೆನ್ನ ತವರೂರು. ಮುತ್ತೈದೆ ಎಲೆಗೆನ್ನ ತೋರು ಬಾನಿಂತವರೂರ, ಮುತ್ತೈದೆ ಎಲೆಗೆನ್ನೆ ತೋರು ಬಾನಿಂತವರೂರ, ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂದವರಿಗೆ. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನೀವು ಭರತನಾಟ್ಯ ಕ್ಲಾಸ್ಗೆ ಹೋಗ್ತೀರಾ? ಹೋಗ್ತಾ ಇದ್ದೀರಲ್ಲ, ಗೊತ್ತಾಗ್ತದಲ್ವಾ? ಭಾಳ ಚೆನ್ನಾಗಿ ಹಾಡಿದ್ದೀರಿ ಮಗ.
ಗುಡ್. ಒಮ್ಮೆ ಮರ್ತೋಯ್ತಾ ಚೂರು? ಹೌದಾ? ಭಾಳ ಅದೇನು ತಪ್ಪಲ್ಲ ಮಗ. ಓಕೆ, ಹಾಡುವಾಗ ನಾವು ಇವತ್ತಿಂದ ನೀವು ನೋಡದೆ ಹಾಡ್ತೀರಲ್ವಾ, ನಾವು ನೋಡಿಕೊಂಡೇ ಹಾಡುವಂಥದ್ದು. ಇವತ್ತಿಗೂ ನಮ್ಗೆ ಒಂದು ಹಾಡು ಬಾಯ್ಪಟ ಬರೋದಿಲ್ಲ, ಬಟ್ ನಾವು ಕಾಂಪಿಟೇಷನಲ್ಲಿ ನೀವು ನೋಡದೇ ಹಾಡಬೇಕು ಅಂತ ಹೇಳ್ತೇವೆ. ಯಾಕಂದರೆ ನೀವು ನಿಜವಾಗಿ ನಮಗಿಂತ ಗ್ರೇಟ್, ಭಾಳ ಚೆನ್ನಾಗಿ ಹಾಡಿದಿರಿ. ಪ್ರಥಮ ಸುತ್ತಿಗಿಂತಲೂ ಈ ಸುತ್ತಿನಲ್ಲಿ ಭಾಳ ಕಾನ್ಫಿಡೆಂಟ್ ಆಗಿರಿ. ಗಾಡ್ ಬ್ಲೆಸ್ ಯು ಮಗ. ಮುಂದಿನ ಸ್ಪರ್ಧೆ ಬನ್ನಿ, ತನಿಷಾ ಆಚಾರ್ಯ, ಮಂಗಳೂರು. ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಪಂಚಮಿ ಹಬ್ಬ ಪಂಚಮಿ ಹಬ್ಬ. ನನ್ನ ತವರೂರು ಪುತ್ತೂರು ನಗರ, ಅಲ್ಲಿ ನೆಲೆಸಾರ ಮಾಲಿಂಗ ದೇವ್ರ, ನನ್ನ ತವರೂರು ಪುತ್ತೂರ ನಗರ, ಅಲ್ಲಿ ನೆಲೆಸಾರ ಮಾಲಿಂಗ ದೇವ್ರ, ಯವ್ವ ಬೇಡುವೆ ಯವ್ವ ಬೇಡುವೆ ನಾನೊಂದು ವರವ, ಯವ್ವ ಬೇಡುವೆ ನಾನೊಂದು ವರವ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಪಂಚಮಿ ಹಬ್ಬ ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಪಂಚಮಿ ಹಬ್ಬ. ಥ್ಯಾಂಕ್ ಯು. ನೀವು ಪುತ್ತೂರಿನವರು, ಮಂಗಳೂರಿನವರು? ಮಂಗಳೂರು ಮತ್ತೆ ನಮ್ಮ ತವರೂರು ಪುತ್ತೂರು ನಗರ ಅಂತ ಹೇಳಿದ್ರು. ಓಕೆ, ಒಂದು ಕ್ರಿಯೇಟಿವಿಟಿ ನೋಡಿ, ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿಕೊಂಡು ಅದು ಖುಷಿಯಾಗುವಂಥದ್ದು. ಅಂದರೆ ಏನಾದರೂ ಒಂದು ಮನೋರಂಜನೆ ಕೊಡಬೇಕಂತ ಇಂಥ ಆರ್ಟಿಸ್ಟ್ ಇದ್ದಾಗಿಯೇ ನಮಗೆ ಜಾಸ್ತಿ ಮನೋರಂಜನೆ ಸಿಗುವಂಥದ್ದು. ಒಳ್ಳೆಯದಾಗಲಿ. ಪ್ರಥಮ ಸುತ್ತಿನಲ್ಲಿ ಭಾಳ ಚೆನ್ನಾಗಿ ಹಾಡಿದರೆ, ಇದರಲ್ಲೂ ಭಾಳ ಚೆನ್ನಾಗಿ ಹಾಡಿದರೆ. ಯಾವ ಸ್ಕೇಲಲ್ಲಿ? ಸಿ ಶಾರ್ಪ್, ಸಿ ಎಲ್ಲಿ ಹಾಡಿದಲ್ಲಿ, ಇದೆಲ್ಲ ಡಿ ಶಾರ್ಪಲ್ಲೆಲ್ಲ ಆರಾಮ್ಸೆ ಹಾಡ್ಬೋದು ಅಂತ ಹಾಡು, ಸರಿನಾ? ಭಾಳ ಚೆನ್ನಾಗಿ ಹಾಡಿದ್ದಾರೆ, ವಾಯ್ಸ್ ಚೆನ್ನಾಗಿತ್ತು, ಮತ್ತು ಒಳ್ಳೆ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಡ್ತಾರೆ, ಅದು ಪ್ಲಸ್ ಪಾಯಿಂಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮುಂದಿನ ಸ್ಪರ್ಧೆ ಬನ್ನಿ, ಹಿರಿಯ ಗಾಯಕಿ, ನಮ್ಮ ಈ ಒಂದು ಸ್ಪರ್ಧೆಯ ಅತ್ಯಂತ ಕಿರಿಯ ಪುಟಾಣಿ. ಬನ್ನಿ ಮಗ, ಮೈಕ್ ಬೇಕಾ ನಿಮಗೆ?
ಜೋರಾದ ಚಪ್ಪಾಳೆ ಕೊಡಿ ನೋಡುವ. ತುಂಬ ಅದ್ಭುತವಾಗಿ ಆಡಿದ್ದೀರಿ ಮಗ. ಜನಮರಿ ಸರಿನಾ? ನೋಡಿ ಬಹಳ ಖುಷಿಯಾಗೋದು, ಒಂಚೂರು ಲಿರಿಕ್ಸ್ ಮರೆಯೋದಿಲ್ಲ. ಎಲ್ಲಿ ನೋಡಿ ಬಿ ಜಿ ಎಮ್ ಸುಮ್ಮನೆ ಕೇಳ್ಕೊಂಡಿರ್ತದೆ, ರಿದಮ್ ಎಂಡ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ತದೆ. ಅಷ್ಟೊಂದು ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇರುವಂಥ ಇಷ್ಟು ಪುಟ್ಟ ಮಗು ಖಂಡಿತವಾಗಿ ಸಂಗೀತ ಕ್ಷೇತ್ರಕ್ಕೆ ಒಂದು ಆಸ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತ ಭವಿಷ್ಯದಲ್ಲಿ ಅದ್ಭುತವಾದ ಗಾಯಕಿಯಾಗಿ ಬೆಳೀತಾಳೆ. ಗಾಡ್ ಬ್ಲೆಸ್ ಯು ಮಗ. ಮುಂದಿನ ಸ್ಪರ್ಧೆ ಬನ್ನಿ. ಆದ್ಯ ಪುರಾಣಿಕ್ ಅವರು ಕಾರ್ಕಳದಿಂದ ಬಂದಿದ್ದಾರೆ. ಹಲೋ ಹಲೋ. ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನ ತನನಾನಿ ತಾನಾನೋ ತಂದನ್ನ ತಾನಾನ ತನನಾನಿ ತಾನಾನೋ ಹೇ ತಂದನ್ನ ತಾನಾನ ತನನಾನಿ ತಾನಾನೋ ತಂದನ್ನ ತಾನಾನ ತನನಾನಿ ತಾನಾನೋ. ಕೇಳು ಕೇಳು ನನ್ ಕಂದ ಉತ್ನಲ್ಲಿ ಮಾರುವ ನನ್ನ ಭಾವನಾದ ನಂಜುಂಡೇಶ್ವರನ್ನು ಹೋಗಿ 3 ತಿಂಗಳಾಯ್ತಲ್ವಾ. ಅವನು ಹೋದಾಗಿನಿಂದ ನನ್ನ ಕಂದ ನನ್ನ ಹೊಟ್ಟೆ ಬಟ್ಟೆಗೆ ನೀರು ಸಹ ಸೇರ್ತಾ ಇಲ್ವಲ್ಲ. ತಲೆ ನೆರೆ ಬಂದಿರುವ ಆ ಮುದಿ ಸೌತಿಗೆ ಹೋಲ್ಕೊಂಡು ಕುಂತವನಲ್ಲ. ಹಾವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಕುಕ್ಕಾಬಾರ್ದ, ನಾಗರ ಜ್ವರ ಬಂದು ಕಡರಾದಿ ಸಾಯಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ಕಳ್ಳವನ್ ಸಾಯಂಗ ಬರಲಿಲ್ಲ ತೊಂಗ್ಯವ್ವ ಕಂದನಾನಿ ತಾನಾನೋ ಹೇ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ. ತಂಗಿಯು ತಳ್ಳಿ ಮಾರಿ ನನ್ನ ಗುಡಿಗೆ ಹೋಗಿ ಭಾವೈಸಿ ಕರೆದು ಬಾರಿ ಭಾವ ನಿಂಜಯ್ಯನ್ನ ತಂದನ್ನ ತಾನಾನ ತನನಾನಿ ತಾನಾನೋ. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಕಕ್ಕಾನಿ ತೇಜನೇರಿ ಹೊರಟಾಳು ಮಾರುವ್ವ ತಂದನ್ನ ತಾನಾನ ತನನಾನಿ ತಾನಾನೋ ಹೇ ತಂದನ್ನ ತಾನಾನ ತನನಾನಿ ತಾನಾನೋ ತಂದನ್ನ ತಾನಾನ ತನನಾನಿ ತಾನಾನೋ. ಸಪ್ಪಟ್ಟು ಸರಿ ರಾತ್ರಿಯಂತೆ ಕಲ್ಲು ನೀರು ಕರ್ಗೋ ವ್ಯಾಳೆಯಂತೆ ಉತ್ನಲ್ಲಿ ಮಾರಮ್ಮನವರು ಮಲ್ಲೂರು ಗಡದ ಮೇಲೆ ಮತ್ತೊಂದು ಗೊಡದ ಮೇಲೆ ಕುಂತು ತನ್ನ ಭಾವನಾದ ನಂಜುಂಡೇಶ್ವರನ್ನು ಯಾವ ರೀತಿಯಾದ ಪ್ರೀತಿಯಿಂದ ಕರೀತಾರಪ್ಪ ಅಂದ್ರೆ ಭಾವ ಭಾವೋಯ್ ಭಾವೋಯ್ ಭಾವ. ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ, ಮಾತಿಗೆ ಮರುಳಾದ ಪ್ರೀತಿಯುಳ್ಳರಸೆ ಮಾತನಾಡೋ, ಎದ್ದು ಪ್ರೀತಿಗೆ ಬಾರೋ, ಬುದ್ಧು ಮುಖ ತೋರೋ, ಅಂದಕ್ಕೆ ಮಾತನಾಡೋ, ಚಂದಕ್ಕೆ ಮಾತನಾಡೋ, ಚಂದ್ರಶೇಖರ ನಂಜುಂಡೇಶ ಮನಸ್ಸಿಯಲ್ವಯ್ಯ ನನ್ನ ಮಡದಿ ಮ್ಯಾಲೆ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ. ಪಚ್ಚಿಯ
ಹರ 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 ನಂಜುಂಡಣ್ಣ ಮನಸ್ಸಿಯಲ್ವಯ್ಯ ನಿನ್ನ ಮಣತಿನ್ನಲ್ಲೇ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ. ಈ ರೀತಿಯಲ್ಲಿ ಉತ್ನಲ್ಲಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನ್ನು ಕರೆಯೋದು 3 ಮಾತು ಕರೆದು, ಕೂಗೋದು 3 ಮಾತು ಕೂಗಿ, ಕಕ್ಕಾನಿ ತೇಜೇನೇರಿ ಹೊರಟಾಳು ರಂಬೆ ಉತ್ನಳ್ಳಿ ಮಾರಿ. ಹೇ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನಾನಿ ತಾನಾನೋ. ಹೇ ತಂದನ್ನ ತಾನಾನ ತಂದನಾನಿ ತಾನಾನೋ ತಂದನ್ನ ತಾನಾನ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನೋ. ಥ್ಯಾಂಕ್ ಯು. ಎರಡನೇ ಸುತ್ತಿಗಾಗುವಾಗ ಆದ್ಯ ಚೇಂಜ್ ಫುಲ್ ಜೋಶ್ ಅಲ್ವಾ? ಭಾಳ ಖುಷಿ ಆಯಿತು. ಭಾಳ ಅದ್ಭುತವಾಗಿ ಹಾಡಿದ್ದೀರಾ. ತುಂಬ ಕಾನ್ಫಿಡೆಂಟ್ ಆಗಿ ಹಾಡಿದ್ದಾರೆ. ಪ್ರಥಮ ಸುತ್ತಿನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಚೂರು ಕಮ್ಮಿ ಇತ್ತು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಆ್ಯಕ್ಚುಲಿ ನಿಮಗೆ ರೇಂಜ್ ಇದೆ, ಒಳ್ಳೆ ಡೆಪ್ತ್ ಇದೆ ನೋಡಿ. ನಿಮ್ಮ ವಾಯ್ಸ್ ಎಷ್ಟು ಡೆಪ್ತ್ ಇದೆ, ಎಷ್ಟೊಳ್ಳೆ ಮಾಡ್ಯುಲೇಷನ್ ಮಾಡ್ತೀರಾ ವಾಯ್ಸ್. ಹಾಗಿರುವಾಗ ಫಸ್ಟ್ ರೌಂಡಲ್ಲಿ ಒಂದು ಕೆಲವು ಕಡೆ ಹೈ ನೋಟ್ ಹಾಡುವಾಗ ಸ್ವಲ್ಪ ಹೆದರಿದ್ರಿ, ಫಾಲ್ಸ್ ವಾಯ್ಸಲ್ಲಿ ಹಾಡಿದ ಹಾಗೆ ಕೇಳಿತು. ಅದನ್ನು ತಿದ್ದುಕೊಳ್ಳಿ. ರೇಂಜ್ ಬಗ್ಗೆ ಪ್ರಾಕ್ಟೀಸ್ ಮಾಡಿ. ನೀವು ಭಾಳ ಅದ್ಭುತ ಸಿಂಗರ್, ಒಳ್ಳೆ ಪರ್ಫಾರ್ಮರ್ ನೀವು. ಗಾಡ್ ಬ್ಲೆಸ್ ಮಗ. ಮುಂದಿನ ಸ್ಪರ್ಧಿ ಯಾರು ಮುಂದಿನ ಸ್ಪರ್ಧಿ? 8 ಅಲ್ವಾ? ಯಾರು ಗೊತ್ತಿಲ್ಲ? ನಿಮ್ಮ ಕ್ರಮ ಸಂಖ್ಯೆ ಗೊತ್ತಿಲ್ಲ? ಕ್ರಮ ಸಂಖ್ಯೆ 8 ಯಾರು? ವೈಭವಿ. ಬನ್ನಿ. ಓ, ನಾವೇ ಕರಿಬೇಕಲ್ವಾ? ಲೆಪ್ಪಡ್ದು ಕಬಾರಾಯ ಅಂತ ಹೇಳಿ. ವೆರಿ ಗುಡ್. ಬನ್ನಿ ಮಗ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ. ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾನ್ಯಾರು ಹೊರುವಂತೈರಾನಿ, ನಾನ್ಯಾರು ಹೊರುವಂತೈರಾನಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾರಿ ಮಣ್ಣ ತುಳಿದಾನ. ಹಾರಿ
ಭಾಳ ಚೆನ್ನಾಗಿತ್ತು ಮಗ, ವೆರಿ ಗುಡ್. ನೋಡಿ ನೀವು ಸಂಗೀತ ಕಲಿತಿದ್ದೀರಾ? ಯಾರ ಹತ್ರ ಮಗ? ಅಕ್ಕ ಯಾರು? ಅಕ್ಕನ ಹೆಸರು ಹೇಗೆ? ಸರಿ, ಇವರಿಗೆ ಲೈಟ್ ಮ್ಯೂಸಿಕ್ ಇದು ಸ್ವಲ್ಪ ಶ್ರುತಿಗಳ ಬಗ್ಗೆ 12 ಶ್ರುತಿಗಳ ಬಗ್ಗೆ ಸ್ವಲ್ಪ ಹೇಳಿಕೊಡ್ಬೇಕು. 12 ಶ್ರುತಿಗಳ ಬಗ್ಗೆ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎ ಅಂತ ಹೇಳಿದರು. ಎಲ್ಲಿ ಹಾಡಿದರೆ ಏನು ಹೇಗೆ ಕೇಳ್ಬೋದು ಅಂತ ಎ ಶ್ರುತಿ ಹಿಡೀರಿ ಸರ್. ಅಂದರೆ ಶ್ರುತಿ ಸೆಲೆಕ್ಷನ್ ಅನ್ನೋದು, ಹಾಡು ಸೆಲೆಕ್ಷನ್ ಎಷ್ಟು ಇಂಪಾರ್ಟೆಂಟಾ, ಒಂದು ಹಾಡಿಗೆ ಶ್ರುತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್. ಸರಿನಾ? ಸಾಪಾಸ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರಿ ಮಣ್ಣ ತುಳಿದಾನ ಅಂತ ಕೇಳ್ತದೆ. ಚೆನ್ನಾಗಿ ಕೇಳ್ತದಾ? ಚೆನ್ನಾಗಿ ಕೇಳ್ತದ? ಇಲ್ಲ. ನಾವು ಅದು ಎ ಅಲ್ಲ ಡಿ ಅಂತ ಹೇಳಿದ್ವಿ. ಎ ನಂತರ ಎ ಶಾರ್ಪ್, ಬಿ, ಸಿ ಶಾರ್ಪ್, ಡಿ ಅಂದರೆ ಸಾರಿಗಮ ಮುಂಜಾನೆದ್ದು ಕುಂಬಾರಣ್ಣ ಅಂದರೆ ಡಿಯಲ್ಲಿ ಹಾಡಿದಿರಿ ನೀವು. ಅಂದರೆ ಒಂದು ಕಂಫರ್ಟ್ ಶ್ರುತಿ ಅಂತ ಇರ್ತದೆ ಮಗ ಪ್ರತಿ ಹಾಡಿಗೆ. ಅದನ್ನು ಸ್ವಲ್ಪ ನೀವು ಟ್ರೈನಿಂಗ್ ತಗೊಂಡ್ರೆ ನೀವು ಭಾಳ ಒಳ್ಳೆಯ ಸಿಂಗರ್. ವೆರಿ ಗುಡ್, ತುಂಬ ಚೆನ್ನಾಗಿ ಹಾಡಿದಿರಿ 2 ಸುತ್ತುಗಳಲ್ಲೂ. ಗಾಡ್ ಬ್ಲೆಸ್ ಯು ಮಗ. ಓಕೆ ಓಕೆ, ಜೂನಿಯರ್ ವಿಭಾಗದ ಸ್ಪರ್ಧೆ ಇಲ್ಲಿಗೆ ಸಂಪನ್ನಗೊಳ್ಳುತ್ತದೆ. ಇನ್ನು ನೀವು ಮನೆಗೆ ಹೋಗ್ಬೋದು, ಸರಿ ಅಲ್ವಾ? ಸೀನಿಯರ್ ವಿಭಾಗದ ಸ್ಪರ್ಧೆ ಇದೀಗ. ಸೀನಿಯರ್ ವಿಭಾಗದ ಸ್ಪರ್ಧೆಯ ಕೊನೆಯ ಸುತ್ತು ಅಂತ ಹೇಳಿದರೆ ಜನಪದ ಗೀತೆಗಳ ಸುತ್ತಿನಲ್ಲಿ ನಮ್ಮನ್ನೆಲ್ಲರನ್ನು ಹುಚ್ಚೆಬ್ಬಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂಥ ಪ್ರಥಮ ಕ್ರಮ ಸಂಖ್ಯೆಯ ಗಾಯಕರು ಅಕ್ಷಯ್ ಭಟ್ ಇವರು ಸುಳ್ಯದಿಂದ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಹರಿ ಓಂ, ಹರಿ ಓಂ, ಹರಿ ಓಂ. ಚಂದ ಆಹ ಚಂದ ಓಹೋ ಚಂದ 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 ಅನ್ನೋ ಮಾತು ಮಂದಿ ಹೇಳೋದ್ಯಾಕ ನಂದು ನಿಂದು ಮನಸ್ಸು ಕುಡಿದಾಗ. ಚಂದ ಅನ್ನೋ ಮಾತು ಮಂದಿ ಹೇಳೋದ್ಯಾಕ ನಂದು ನಿಂದು ಮನಸ್ಸು ಕುಡಿದಾಗ. ಮುಂದ ಅನ್ನೋದು ಬ್ಯಾಡ ಇಂದನ ಬಾ ಕೂಡ, ಮುಂದ ಅನ್ನೋದು ಬ್ಯಾಡ ಇಂದನ ಬಾ ಕೂಡ. ಚಿಕ್ಕಿ ಚಂದ್ರಮ ಜಾತ್ರಿ ನಡೆದಾದೀಗ ಆಗ ಚಂದ ಓಹೋ ಚಂದ ಆಗ ಚಂದ 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 ಆ ಚಂದ 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 ಆ ಚಂದ 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 ಚಂದ. ನೋಟ ಹಾಸಿಗೆ ಹಾಸಿ ಊಟ ಮಾಡೋ ಮಂದಿ ಏಟೊಂದು ಸಿಗಿ ಸುಖ ಸವಿಯ ತರ. ನೋಟ ಹಾಸಿಗೆ ಹಾಸಿ ಊಟ ಮಾಡೋ ಮಂದಿ
ಏಟೊಂದು ಸಿಗಿ ಸುಖ ಸವಿಯ ತರ ಚಿನ್ನಾರನ್ನ ಅಂತ ತುಟಿ ಮ್ಯಾಲ ಕೆಂಪೇರಿ ಚಿನ್ನಾರನ್ನ ಅಂತ ತುಟಿ ಮ್ಯಾಲ ಕೆಂಪೇರಿ ಗೆರಿ ಮ್ಯಾಲ ಬೆಂಕಿ ಬರಿ ಇಳಿಯ ತರ ಗೆರಿ ಮ್ಯಾಲ ಬೆಂಕಿ ಬರಿ ಇಳಿಯ ತರ ಚಂದ ಆಹ ಚಂದ ಓ ಚಂದ 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 ಹಾ ಚಂದ 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 ಅನ್ನೋ ಮಾತು ಮಂದಿ ಹೇಳೋ ಜಾಗ ನಂದು ನಿಂದು ಮನಸ್ಸು ಕುಡಿದಾಗ ಚಂದ ಅನ್ನೋ ಮಾತು ಮಂದಿ ಹೇಳೋ ಜಾಗ ನಂದು ನಿಂದು ಮನಸ್ಸು ಕುಡಿದಾಗ ಒಂದ ಅನ್ನೋದು ಬ್ಯಾಡ ಇಂದನ ಬಾ ಕೂಡ ಅನ್ನೋದು ಬ್ಯಾಡ ಇಂದನ ಬಾ ಕೂಡ ಚಿಕ್ಕಿ ಚಂದ್ರಮ ಜಾತ್ರಿ ನಡೆದಾದೀಗ ಆಗ ಚಂದ ಓಹೋ ಚಂದ ಆಗ ಚಂದ 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 ಹಾ ಚಂದ 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 ಹಾ ಚಂದ 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 ಥ್ಯಾಂಕ್ ಯು. ಅಕ್ಷಯ್ ಹಾಡೋದೇ ಒಂದು ಚಂದ ಅಲ್ವಾ? ಭಾಳ ಸ್ಟೈಲಿಶ್ ಆಗಿ, ಮತ್ತು ಇವರಿಗೆ ಒಂದು ಬಹಳ ಪ್ರೀತಿ ಇದೆ ಸಂಗೀತದ ಮೇಲೆ. ಮತ್ತು ಈ ಒಂದು ಕಾಂಪಿಟೇಷನ್ ಆದರೂ ಕೂಡ ಎಲ್ಲ ವಿಚಾರಗಳನ್ನು ಅವರು ಫೋನ್ ಮಾಡಿ ಕೇಳೋದಾಗಿರ್ಬೋದು. ಗಡಿ ಗಡಿ ಕಿರಿಕಿರಿ ಮನುಷ್ಯ, ಸ್ವಲ್ಪ ಯಾವುದರಲ್ಲಿ ಕಲಿಯುವ ವಿಷಯದಲ್ಲಿ ಕಿರಿಕಿರಿ ಇರಬೇಕಂತೆ ಅಂತ ಒಳ್ಳೆ ಕಲಿಯುವಂಥ ಹುಡುಗ, ಒಳ್ಳೆಯ ವಿದ್ಯಾರ್ಥಿ. ನೀವು ಖಂಡಿತ ಬೆಳೀತೀರಿ ಸಂಗೀತ ಕ್ಷೇತ್ರದಲ್ಲಿ. ಒಳ್ಳೆ ಸದಭಿರುಚಿ ಇದೆ. ಅವರ ಆಯ್ಕೆಗಳು, ಹಾಡಿಗಳ ಆಯ್ಕೆಗಳು ಕೂಡ ಅಷ್ಟೇ. ಭಜನನ್ನು ತುಂಬ ಪ್ರೀತಿಸ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಇವರಿಗೆ ಜೋರಾದ ಚಪ್ಪಾಳೆ, ಭಾಳ ಚೆನ್ನಾಗಿ ಹಾಡಿದ್ದೀರಿ. ಗಾಡ್ ಬ್ಲೆಸ್ ಯು. ಮುಂದಿನ ಸ್ಪರ್ಧಿ ಬನ್ನಿ ವೇದಿಕೆ ಮೇಲೆ. ಮತ್ತೊಬ್ಬರು ಸುಳ್ಯದ ಸ್ಪರ್ಧಿ ಹರಿ ಪ್ರಸಾದ್ ಅವರು. ಹಲೋ ಸೋರುತ್ತಿಹುದು ಮನೆಯ ಮಾಲಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ ದಾರು ಕಟ್ಟಿ ಮಾಳ್ಬರಿಲ್ಲ ಸೋರುತ್ತಿಹುದು ಮನೆಯ ಮಾಳಿಗೆ ದಾರು ಕಟ್ಟಿ ಮಾಳ್ಬರಿಲ್ಲ ಕಾಳ ಕತ್ತಲೆಯೊಳಗೆ ನಾನು ಕೇರಿದಂದು ನಿಂದ ತಾಯಿ ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಸಂತ ಶಿಶುವಿನಾಳದೀಶ ರೇ 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 ಸಂತ ಶಿಶುವಿನಾಳದೀಶ ನಿಂತು ಪೊರೆವನು ಕಂತಿಕಾಯಿ ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ
ಅಜ್ಞಾನದಿಂದ ಸುರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸುರುತ್ತಿಹುದು ಮನೆಯ ಮಾಳಿಗೆ. ಹಾಂ, ಥ್ಯಾಂಕ್ ಯು. ನೀವು ಸಂಗೀತ ಕಲಿತಾ ಇದ್ದೀರಾ? ಕಲಿತಾ ಇದ್ದೀರಾ ಸಂಗೀತ? 1 ತಿಂಗಳಾಯ್ತು ಅಷ್ಟೇ. 1 ತಿಂಗಳು. ಯಾರ ಹತ್ರ ಕಲಿತಾ ಇದ್ದೀರಿ? ಸುಳ್ಯದಲ್ಲಿ. ಯಾರ ಜೊತೆ? ಗಣಪತಿ. ಓಕೆ, ಕ್ಲಾಸಿಕಲ್ಲ, ಶಾಸ್ತ್ರೀಯ ಸಂಗೀತ, ಕರ್ನಾಟಕ. ಸರಿ. ಖಂಡಿತ ನೋಡಿ, ಕಲಿಯೋದಕ್ಕೆ ಮನಸ್ಸು ಮಾಡಿದ್ದಾರೆ, ಅದಕ್ಕೊಂದು ದೊಡ್ಡ ಚಪ್ಪಾಳೆ. ಯಾಕೆಂದರೆ ಇವರ ವಾಯ್ಸ್ ಡೆಪ್ತ್ ಏನಿದೆ, ಖಂಡಿತ ಒಳ್ಳೆ ಫ್ಯೂಚರ್ ಇದೆ, ನೆನ್ಪಿಟ್ಕೊಳ್ಳಿ. ಭಾಳ ಒಳ್ಳೆ ಇದೆ ವಾಯ್ಸ್, ಒಳ್ಳೆ ವಾಯ್ಸ್ ಡೆಪ್ತ್ ಇವರದು. ನಾವು ಅವ್ರು ಹಾಡಲಿಕ್ಕೆ ಬರುವಾಗಲೇ ಹೇಳಿದ್ವಿ, ನಿಮ್ಮ ಏನು ಆಡಿಷನ್ನಲ್ಲಿ ನಿಮ್ಮ ವೋಕಲ್ ಡೆಪ್ತ್ ಕೇಳಿ ನಾವು ಖುಷಿಪಟ್ಟಿದ್ವಿ ತುಂಬ. ಖಂಡಿತ ನಿಮ್ಗೆ ಒಳ್ಳೆ ಟ್ರೈನಿಂಗ್ ಸಿಕ್ಕಿದ್ದು, ನೀವು ಭಾಳ ಒಳ್ಳೆ ಸಿಂಗರ್ ಆಗ್ತೀರಾ. ಒಳ್ಳೆಯದಾಗಲಿ. ಮುಂದಿನ ಸ್ಪರ್ಧೆ ಬನ್ನಿ, ಪ್ರಸನ್ನ ರಾವ್ ಕಡಬದಿಂದ. ಹರಿ ಓಂ. ಓ ಹೋ ಹೋ la 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 re 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 ra ra ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ ಬರಸು ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ, ನಿನ್ ಪರ್ಸು ಕಲ್ಹತ್ತಿ ಕಣಿವೆ ಇಳಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ ಪರಸು ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ, ನಿನ್ ಪರಸು ಕಲ್ಹತ್ತಿ ಕಣಿವೆ ಇಳಿದಾವು. ಕಲ್ಹತ್ತಿ ಕಣಿವೆ ಇಳಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ ಪರಸು ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ, ನಿನ್ ಪರಸು ಕಲ್ಹತ್ತಿ ಕಣಿವೆ ಇಳಿದಾವು. ಮುಳುಗಿದರೇನು ಕತ್ತಲಾದರೆ ಏನು, ಅಪ್ಪ ನಿನ ಗುಡಿಗೆ ಬರುವೇನು. ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು, ಅಪ್ಪ ನಿನ ಗುಡಿಗೆ ಬರುವೇನು. ಅಪ್ಪ ನಿನ ಗುಡಿಗೆ ಬರುವೇನು ಮಾದಯ್ಯ, ಮುತ್ತಿನ ಬಾಗಿಲ ತೆರೆದಿಡು ಸ್ವಾಮಿ, ಮುತ್ತಿನ ಬಾಗಿಲ ತೆರೆದಿಡು. ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ ಪರಸು ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ, ನಿನ್ ಪರಸು ಕಲ್ಹತ್ತಿ ಕಣಿವೆ ಇಳಿದಾವು. ಕಲ್ಹತ್ತಿ ಕಣಿವೆ ಇಳಿದಾವು. ಕಲ್ಹತ್ತಿ ಕಣಿವೆ ಇಳಿದಾವು. ಕಲ್ಹತ್ತಿ ಕಣಿವೆ ಇಳಿದಾವು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಭಾಳ ಅದ್ಭುತವಾದ ಸುಂದರವಾದ ಗೀತೆಯನ್ನು ಪ್ರೆಸೆಂಟ್. ಇದನ್ನೆಲ್ಲ ಸಾಮಾನ್ಯ ನಾವು
ವೇದಿಕೆ ಮೇಲೆ ಕೇಳೋದು ಬಹಳ ಅಪರೂಪ ಅಂತ ಗೀತೆಯನ್ನು ವೇದಿಕೆ ಮೇಲೆ ಹಾಡಿದ್ದೀರಾ. ನಿಮ್ಮ ವಾಯ್ಸ್ನ ಸ್ವೀಟ್ನೆಸ್ ನಮಗೆ ಬಹಳ ಇಷ್ಟ ಆಯಿತು. ತುಂಬ ಸ್ವೀಟ್ ಆದಂಥ ವಾಯ್ಸ್ ಇದೆ ನಿಮಗೆ, ಭಾಳ ಖುಷಿ ಆಯಿತು. ನೀವು ಪ್ರಥಮ ಸುತ್ತಿನಿಂದ ಇವತ್ತಿನ ತನಕ ಇಂಪ್ರೂವ್ ಆಗಿಕೊಂಡು ಬಂದಿದ್ದೀರಾ. ಬೇರೆ ಬೇರೆ ಹಂತಗಳಲ್ಲಿ ನಿಮ್ಮನ್ನು ನಾವು ತಿದ್ದುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅಂದರೆ ಅವರು ಅದ್ಭುತವಾಗಿ ಹಾಡುಗಾರರು. ವೋಕಲ್ ಥ್ರೋ ಏನಿದೆ ಅದು ಬಹುಶಃ ಇವತ್ತು ವೇದಿಕೆ ಮೇಲೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಭಾಳ ಸುಂದರವಾಗಿದೆ ಸರ್. ಪ್ರಥಮ ಸುತ್ತಿನಲ್ಲಿ ಚೆನ್ನಾಗಿ ಹಾಡಿದೆ. ನಿಮ್ಮ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ನಿಮ್ಮಂಥವ್ರನ್ನ ವಿದ್ಯಾರ್ಥಿಯಾಗಿ ಪಡೀಲಿಕ್ಕೆ ನಮ್ಮಂಥವ್ರಿಗೂ ಭಾಳ ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಸರ್. ಥ್ಯಾಂಕ್ ಯು. ಬಹಳ ಸುಂದರವಾದ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಾ. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಕರೀತಾ ಇದ್ದೇವೆ. ವಿಕ್ರಮ್ ಭಾರದ್ವಾಜ್, ಬನ್ನಿ ವೇದಿಕೆ ಮೇಲೆ. ಭಾವಗೀತೆ ಸುತ್ತಿನಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಸುಬ್ರಾಯ ಚೊಕ್ಕಾಡಿ ಅವರ ರಚನೆಯನ್ನು ಬಹಳ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಇಲ್ಲಿ ಕೂಡ ಬಹಳ ಅದ್ಭುತವಾಗಿ ಹಾಡಿ. ಆಲ್ ದಿ ಬೆಸ್ಟ್. ಹಲ್ಚಿಕ್ ಹಲ್ಚಿಕ್ ತನ್ನನ್ನ ತಾನನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ಕಕ್ಕೆ ಹೂವಿ ಗೊಲಿದ ಕವಲು ನಾಮ ಗೊಲಿದ ಕಕ್ಕೆ ಹೂವಿ ಗೊಲಿದ ಕವಲು ನಾಮ ಗೊಲಿದ ಸೋಲಿಗರ ಬಾಲೆ ಗೊಲಿದ ರಂಗರಾಮ ತಂದನ್ನ ನಾರಾಯಣ ತಂದೇನ ಆಧಾರವಾಗೋದರೆಯೇ ಆದಿನಾರಾಯಣನೇ ಆಧಾರವಾಗೋದರೆಯೇ ಆದಿನಾರಾಯಣನೇ ಬೇಡರ ಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ತನನ ತಾನನ ತಂದನ್ನ ತಾನನ ನಾರಾಯಣ ತಂದನ್ನ ನಾರಾಯಣ ತಂದೇನ ನಾರಾಯಣ ತಂದೇನ ನಾರಾಯಣ ತಂದೇನ. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಿಮ್ಮ ವಾಯ್ಸ್ ಒಂಥರ ಸ್ಪೆಷಲ್ ಆಯಿತಾ. ಈ ಟೈಪ್ನ ವಾಯ್ಸ್ ಬಹಳ ಅಪರೂಪದಲ್ಲಿ ಸಿಗುವಂಥದ್ದು. ಆ್ಯಕ್ಚುಲಿ ಈ ಕಾಂಪಿಟೇಷನನ್ನು ನಾವು ಆನ್ಲೈನಲ್ಲೇ ಮಾಡಿ ಮುಗಿಸೋದು ಅಂತ ಹೇಳಿಕೊಂಡು ಪ್ಲ್ಯಾನ್ ಇತ್ತು. ಒಂದೆರಡು ಸಲಹೆಗಳು ಬಂತು. ಸರ್ ನಾವು ದೂರದಿಂದ ಬೀದರಿಂದ ಬರಬೇಕು, ನಮಗೆ ಆನ್ಲೈನಲ್ಲೇ ಮಾಡಿ ಮುಗಿಸಿ ಅಂತ ಹೇಳಿಕೊಂಡು. ಅದೇ ಇನ್ನೂ ಸ್ವಲ್ಪ ಜನರ ಒಪಿನಿಯನ್ ಏನಿತ್ತು ಅಂತ ಹೇಳಿದ್ರೆ, ಇಲ್ಲ ಸರ್ ನಾವು ಒಂದು ಸರ್ತಿ ಬರ್ತೇವೆ, ಸೆಮಿಫೈನಲ್ ಮತ್ತು ಫೈನಲ್ ಇಲ್ಲಿ ಬಂದು ಮಾಡೋದು ಅಂತ ಇತ್ತು. ಅದಕ್ಕೂ ಕೂಡ ತುಂಬ ಕಷ್ಟ ಸರ್, 2 ಸರ್ತಿ ಒಂದು ಸರ್ತಿ ಬರೋದೇ ಕಷ್ಟ ಅಂತ ಹೇಳಿ ಇದು ಕರೆಸಿದ್ದು ಸಾರ್ಥಕ ಅಂತ ಆಯಿತು. ಯಾಕೆಂತ ಹೇಳಿದ್ರೆ ಈ ಮಹಾಲಿಂಗೇಶ್ವರ ಮಣ್ಣಿಗೆ ನಾವು ನಿಮ್ಮಂಥ ಒಂದು ಒಳ್ಳೊಳ್ಳೆ ಸಿಂಗರ್ಸನ್ನು ಕರೆಸಿದ್ದೇವೆ ಅಲ್ವಾ. ನಮಗೆ ನಿಮ್ಮನ್ನು ಇಷ್ಟು ಹತ್ತಿರದಿಂದ ನೋಡುವಂಥ ಸೌಭಾಗ್ಯ. ಯಾಕೆಂತ ಹೇಳಿದ್ರೆ ಒಂದಿಷ್ಟು ವಿದ್ಯಾರ್ಥಿಗಳು ಅವ್ರ ಜೊತೆ ಹಾಡುವಂಥದ್ದು, ಅದು ಬಿಟ್ಟರೆ ಬೇರೆ ಅವರದ್ದೇ ಸಿಂಗಿಂಗನ್ನು ಕೇಳ್ತಾ ಇರ್ತೇವೆ. ಅಂಥದ್ರಲ್ಲಿ ನಿಮ್ಮಂಥ ಬೇರೆ ಬೇರೆ ರೀತಿಯ ವಾಯ್ಸ್ ಭಾಳ ಖುಷಿ ಆಯಿತು. ಭಾಳ ಅದ್ಭುತವಾಗಿ ಹಾಡ್ತಾ ಇದ್ದೀರಾ. ಸಂಗೀತವನ್ನು ಈ ಮಟ್ಟಕ್ಕೆ ಪ್ರೀತಿಸ್ತೀರಿ ಅಂದರೆ ಇದೊಂದು ಕಾಂಪಿಟೇಷನ್ ಥರ ಯಾರೂ ಹಾಡ್ತಿಲ್ಲ. ಇದರಲ್ಲಿ ಏನೋ ಒಂದು ಪ್ರೋಗ್ರಾಮ್ಗೆ ಬಂದು ಹಾಡ್ತಾ ಇದ್ದೇವೆ, ಆ ಫೀಲ್ ಆಗ್ತಾ ಇದೆಯಾ ನಿಮಗೆ?
ಹೌದು ಸರ್, ಕಾಂಪಿಟೇಷನ್ ಅಂತ ಆಗ್ತಾನೆ ಇಲ್ಲ ಇಲ್ಲಿ. ಸರಿ, ವೆರಿ ಗುಡ್. ಅದೇ ನಮ್ಮ ಆಸೆ ಕೂಡ ಅದೇ, ನೀವೊಂದು ಖುಷಿಯಲ್ಲಿ ಹಾಡಿ ಹೋಗಬೇಕು. ಅದು ಕೊನೆಗೆ ರಿಸಲ್ಟ್ ಅನೌನ್ಸ್ ಆದಮೇಲೆ ಕೂಡ ಹಾಗೇನೇ ಇರಬೇಕು ಮಾತ್ರ. ಸರಿನಾ? ಎಲ್ರಿಗೂ ಅಷ್ಟೇ. ಕಾಂಪಿಟೇಷನ್ ಒಂದು ನೆಪ ಮಾತ್ರ, ಉದ್ದೇಶ ಏನಿಲ್ಲ. ಒಳ್ಳೊಳ್ಳೆ ಹಾಡುಗಳನ್ನು ನಾವು ಕೇಳೋದು, ನಿಮ್ಮಿಂದ ಹಾಡಿಸೋದಷ್ಟೇ. ಒಳ್ಳೆಯದಾಗಲಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಸ್ಪರ್ಧಿ ಯಾರು? ವೇದಿಕೆ ಮೇಲೆ ಬನ್ನಿ. ಅವಿನಾಶ್ ಶೆಟ್ಟಿ ಇವರು ಕಾರ್ಕಳದಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಇದೀಗ ಇನ್ನೊಂದು 4-5 ಸ್ಪರ್ಧಿಗಳು ಹಾಡಿದ ನಂತರ ಒಂದು ಸಣ್ಣ 10 ನಿಮಿಷಗಳ ವಿರಾಮದ ನಂತರ ಮತ್ತೆ ಸುಗಮ ಸಂಗೀತೋತ್ಸವ ಕಾರ್ಯಕ್ರಮದ 2ನೇ ಭಾಗವಾಗಿ ಗಾನಸಿರಿ ಸ್ವರ ಮಾಧುರ್ಯ ಕಾರ್ಯಕ್ರಮ ಇದೆ. ಗಾನಸಿರಿಯ ನಮ್ಮದೊಂದು ಗಾಯನ ತಂಡ ಇದೆ. ಈ ಗಾಯನ ತಂಡದ ಒಂದು 2 ಗಂಟೆಗಳ ಕಾಲ ಸುಗಮ ಸಂಗೀತ ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಇನ್ನಷ್ಟು ಜನ ಇಲ್ಲಿ ಬಂದು ಸೇರ್ತಾರೆ. ಇಲ್ಲಿ ಈ ಟೌನ್ ಹಾಲಲ್ಲಿ ಜನ ಇದ್ರೂ ಗೊತ್ತಾಗೋದಿಲ್ಲ, ಸ್ವಲ್ಪ ಕುಳ್ಳಗೇರೋರೆಲ್ಲ ಕಾಣೋದೇ ಇಲ್ಲ, ಯಾಕೆಂದರೆ ಸೀಟ್ ಎತ್ತರ ಇದೆ. ತುಂಬ ಪ್ರೀತಿಯಿಂದ ಬಂದಿದ್ದೀರಾ. ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅದೇ ರೀತಿ ನಮ್ಮ ಸುದ್ದಿ ವಾಹಿನಿ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಸಹೃದಯಿ ಕಲಾಭಿಮಾನಿ ಬಂಧುಗಳಿಗೂ ನಾವು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತೇವೆ. ಮತ್ತೊಮ್ಮೆ ವೇದಿಕೆ ಮೇಲೆ ಇರುವಂಥ 3 ಕಲಾವಿದರು, ಸುದರ್ಶನ್ ಆಚಾರ್ಯ, ಶ್ರೀ ಸಚಿನ್ ಪುತ್ತೂರು, ಅಶ್ವಿನ್ ಪುತ್ತೂರು, ಅದೇ ರೀತಿ ಮತ್ತೊಬ್ಬರು ಮಹಾನ್ ಕಲಾವಿದರು ಸೌಂಡ್ ಸಿಸ್ಟಮ್ನಲ್ಲಿದ್ದಾರೆ, ಪ್ರವೀಣ್ ಅವರು. ನಿಮ್ಮನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದೀಗ ಅವಿನಾಶ್ ಶೆಟ್ಟಿ ಅವರ ಗಾಯನ. ಹಲೋ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದದ ಚಂದದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾಳದಲ್ಲಿ ಗರುಗೆ ಚಿಗುರಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರುಗೆ ಚಿಗುರಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದದ ಚಂದದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದದ ಚಂದದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಅವಿನಾಶ್ ಸ್ವಲ್ಪ ಜೋರಾಗಬೇಕಲ್ವಾ? ಅವರಿನ್ನು ಸ್ವಲ್ಪ ಜೋರಾಗಬೇಕು, ಇನ್ನೂ ಸ್ವಲ್ಪ ಸ್ಟೇಜ್ ಮೇಲೆ ಕುಣಿದುಕೊಂಡು ಹಾಡಬೇಕು. ಆ ಟೈಪ್ನ ಹಾಡು ಸೆಲೆಕ್ಟ್ ಮಾಡಬೇಕು. ಯಾಕೆಂತಂದರೆ ಮತ್ತೊಂದು ನಿಮಗೆ ಸಣ್ಣ ಸಲಹೆ ಏನು ಅಂದರೆ, ನೀವು ಮೈಕ್ ಪೊಸಿಷನ್ ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ, ಇನ್ನು ಸ್ವಲ್ಪ ದೂರ ಇಡ್ತೀರಿ ಅಂದರೆ ನಿಮ್ಮದು ಮೆಲೋಡಿ ವಾಯ್ಸ್ ತುಂಬ ಮೆಲೋಡಿ ವಾಯ್ಸ್ ತುಂಬ ಮಧುರವಾಗಿದೆ ನಿಮ್ಮ ಧ್ವನಿ.
ನೀವು ಸ್ವಲ್ಪ ಮೈಕ್ ಹತ್ತಿರ ಇಟ್ಕೊಂಡ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕೇಳ್ತದೆ, ಇನ್ನೂ ಡೆಪ್ತ್ ಕೇಳ್ತದೆ ವಾಯ್ಸ್. ತುಂಬ ನೀಟಾಗಿ ಹಾಡಿದ್ರಿ, ಏನೂ ತಪ್ಪುಗಳಿಲ್ಲ ಈ ಹಾಡಲ್ಲಿ, ಸರಿನಾ? ಇನ್ನು ಸ್ವಲ್ಪ ಕಾನ್ಫಿಡೆಂಟಾಗಿ ಹಾಡಿದರೆ ನಿಮಗೆ ಅದು ಎಲ್ಲದರಲ್ಲೂ ಪ್ಲಸ್ಸೇ. ಅದು ಕಾಂಪಿಟಿಷನ್ ಆಗಿರ್ಬೋದು ಅಥವಾ ಹೀಗೇ ವೇದಿಕೆ ಆಗಿರಬಹುದು, ಅದು ಪ್ಲಸ್ ಆಗ್ತದೆ. ನಿಮ್ಮ ಸಿಂಗಿಂಗ್ ಇನ್ನಷ್ಟು ಜನರಿಗೆ ರೀಚ್ ಆಗ್ತದೆ, ಸರಿನಾ? ಬಹಳ ಅದ್ಭುತ ಸಿಂಗರ್. ಇನ್ನೊಂದು ಕಾರ್ಕಳದಲ್ಲಿ ಮೊನ್ನೆ ರಿಯಾಲಿಟಿ ಶೋದಲ್ಲಿ ವಾಯ್ಸ್ ಆಫ್ ಕಾರ್ಕಳ ಅನ್ನುವ ರಿಯಾಲಿಟಿ ಶೋದಲ್ಲಿ ಹಾಡಿದರು, ಬಹಳ ಅದ್ಭುತವಾಗಿ ಹಾಡಿದರು ಅಲ್ವಾ? ಬಹಳ ಅದ್ಭುತ ಹಾಡಿದರು, ಬಹಳ ಖುಷಿಯಾಗಿತ್ತು ಇವರ ಸಿಂಗಿಂಗ್ ಬಗ್ಗೆ. ಇವರಿಗೆ ನಾನೊಂದು ಮಾತು ಹೇಳಿದ್ದೆ, ನಿಮ್ಮನ್ನು ಪುತ್ತೂರಿಗೆ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆಸಿಕೊಳ್ತೇವೆ ಅಂತ ಅಲ್ಲಿ ಕಮೆಂಟ್ ಕೊಟ್ಟಿದ್ದೆ. ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಫಿಕ್ಸ್ ಆಗಿರಲಿಲ್ಲ, ಆದರೆ ಇದೇ ಪುತ್ತೂರಿನ ವೇದಿಕೆಯಲ್ಲಿ ಅವರಿಗೆ ಇಂಥ ರಿಯಾಲಿಟಿ ಶೋದಲ್ಲಿ ಅವರೇ ಪಾರ್ಟಿಸಿಪೇಟ್ ಮಾಡಿ ಆಡಿಷನ್ ಪಾಸ್ ಆಗಿ ಫೈನಲ್ ತನಕ ಬಂದು, ಇಲ್ಲ ನೀವು ಅವಕಾಶ ಕೊಡೋದು ಬೇಡ, ನಾನೇ ಅವಕಾಶ ತಗೊಳ್ತೇನೆ ಅಂತ ಹೇಳಿಕೊಂಡು, ಅದು ನಿಜವಾಗಿ ಒಂದು ತಾಕತ್ತು ಅಂತ ಹೇಳಿದರೆ ಒಳ್ಳೆಯದಾಗಲಿ ಅವಿನಾಶ್. ಖಂಡಿತ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಭವಿಷ್ಯ ಇದೆ ನಿಮಗೆ, ಒಳ್ಳೆಯದಾಗಲಿ. ಮುಂದಿನ ಸ್ಪರ್ಧೆ ವೇದಿಕೆ ಮೇಲೆ ಬನ್ನಿ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಚೆನ್ನಾಗಿ ಹಾಡಿದ್ದೀರಿ. ವಾಯ್ಸ್ ಥ್ರೋ ಇದೆ ಅಲ್ಲ, ಅದು ಬಹಳ ಪ್ಲಸ್ ಪಾಯಿಂಟ್ ನಿಮ್ಮದು. ಮತ್ತು ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಆಗಿ, ಅಂದರೆ ಕ್ಯಾಮ್ರಾದಲ್ಲಿಲ್ವಾ, ಇನ್ನೂ ಸ್ವಲ್ಪ ಸ್ಮೈಲ್ ಮಾಡಿಕೊಂಡು ಹಾಡಿದರೆ, ಖುಷಿಯಲ್ಲಿ ಹಾಡಿದರೆ ತುಂಬ ಚೆನ್ನಾಗಿ ಕೇಳ್ತದೆ. ಅದು ಬಿಟ್ಟರೆ ಬೇರೆ ನಿಮ್ಮ ಸಿಂಗಿಂಗ್ ಬಗ್ಗೆ ಎರಡು ಮಾತಿಲ್ಲ, ಭಾಳ ಚೆನ್ನಾಗಿ ಹಾಡಿದ್ರಿ. ಪ್ರಥಮ ಸುತ್ತಿನಲ್ಲಿ ಒಂಚೂರು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇತ್ತು, ಒಂಚೂರು ಅಳುಕಿನಲ್ಲಿ ಹಾಡಿದಾಗಿತ್ತು. ಇವಾಗ ಬಹಳ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಮುಂದಿನ ಸ್ಪರ್ಧಿ ಬನ್ನಿ, ಅನ್ವಿತ್ ಕುಮಾರ್.
ಹಲೋ ಚೆಕ್ ಹಲೋ ಹಲೋ. ಮುಂಗೊಂಡಾದ ಮಾದೇವ್ನವರು ಮುಂದಾದ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮನ ಮಂಜು ಗವಿದಾವೆ ಬೆಟ್ಟದ ಮಾದೇವ ಬರುವಾಗ ಗುಟ್ಟುಗಲು ಗುರು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ ಅಲಲಲಲೆ ಮುಂಗೊಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗೊಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಆ ಓ ಆ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ ಅಲ್ಲಲ್ಲರ ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ ಕಣ್ಣಿಲ್ಲದವನಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ ಎಲ್ಲರ ಜೀವನಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ ಅಲಲಲಲೆ ಮುಂಗೊಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗೊಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಆ ಓ ಆ ಧನ್ಯವಾದ. ಭಾಳ ಚೆನ್ನಾಗಿ ಹಾಡಿದಿರಿ. ಖುಷಿ ಆಗೋದು, ಒಬ್ಬ ಪ್ರೊಫೆಷನಲ್ ಸಿಂಗರ್ಗೆ ಇರಬೇಕಾದ ಎಲ್ಲ ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ. ಒಂದು ಸ್ವಲ್ಪ ವರ್ಷಗಳ ಹಿಂದೆ, ಎಷ್ಟು ವರ್ಷ ಆಯಿತು ನಮ್ಮ ಒಂದು ಕಾಂಪಿಟೇಷನಲ್ಲಿ ನೀವು ವಿನ್ ಆಗಿದ್ದೀರಿ? 2 to 3 years ಆಗಿರ್ಬೋದು. ಅಷ್ಟೇ, ಒಂದು 2-3 ವರ್ಷ ಆಯಿತು. ಕೊರೋನಾ ಟೈಮಲ್ಲಿ, ಕೊರೋನಾಕ್ಕಿಂತ ಮೊದಲು. ಆವಾಗ ಸ್ವಲ್ಪ ಶಾರ್ಪ್ ವಾಯ್ಸ್ ಇತ್ತು, ಈಗ ಒಳ್ಳೆ ಬೇಸ್ ವಾಯ್ಸ್ ಇದೆ, ಪ್ಲಸ್ ಪಾಯಿಂಟ್. ಮತ್ತು ಅವರ ಸಿಂಗಿಂಗಲ್ಲಿ ತುಂಬ ಬದಲಾವಣೆ ಆಗಿದೆ, ಬಹಳ ಖುಷಿ ಆಗ್ತಾ ಇರುವಂಥದ್ದು. ಈ ರೀತಿ ಬೆಳೀತಾ ಇರಬೇಕು ಎಲ್ಲರೂ ಕೂಡ, ಅಷ್ಟೇ. ಒಳ್ಳೆಯದಾಗಲಿ. ಓಕೆ, ಗಣೇಶ್ ಬಾಳಿಗ ಸರ್ ವೇದಿಕೆ ಮೇಲೆ ಬನ್ನಿ. ಮುಂದಿನ ಸ್ಪರ್ಧಿ, ಇನ್ನು ಕೇವಲ 2 ಸ್ಪರ್ಧಿಗಳು ಹಾಡಿದರೆ ಮಧುರ ಮಧುರವಿ ಕನ್ನಡ ಗಾನ ಕಾರ್ಯಕ್ರಮ ಮುಗೀತದೆ. ಅದಾದ ನಂತರ ಗಾನಸಿರಿ ಗಾಯನ ತಂಡದ ಸುಂದರವಾದಂಥ ಕಾರ್ಯಕ್ರಮ ಇದೆ, ಎಲ್ಲರೂ ಕೂಡ ವೀಕ್ಷಿಸಿ ಅಂತ ಕೇಳ್ತಾ, ಇದೀಗ ಗಣೇಶ್ ಬಾಳಿಗ ಅವರು ಮುಂದಿನ ಸ್ಪರ್ಧಿಯಾಗಿ ವೇದಿಕೆ ಮೇಲೆ.
ಹಲೋ ಚೆಕ್ ಹಲೋ. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ, 12 ತೂಗೋ ಮದಗಾದ, ಹನ್ನೆರಡು ತೂಗೋ ಮದಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಷ್ಟು ಮೋಡನಾಗೆ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ. ಹುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯೇ, ಹುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯೇ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಹಿರಿಮ್ಯಾಗಳ ಬಲ್ಲಳರಾಯ ಕೆರೆಯ ಒಳಗಡ ಬೆಸ್ತರ ಹುಡುಗ, ಕೆರೆಯ ಒಳಗಡ ಬೆಸ್ತರ ಹುಡುಗ, ಕೆರೆಯ ಒಳಗಡ ಬೆಸ್ತರ ಹುಡುಗ. ಓಡಿ ಓಡಿ ಸುದ್ದಿಯ ಕೊಡಿರೆಯೋ ನಾನಿಲ್ಲುವಳಲ್ಲ, ಓಡಿ ಓಡಿ ಸುದ್ದಿಯ ಕೊಡಿರೆಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಷ್ಟು ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ. ಹುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯೇ, ಹುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯೇ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಇಲ್ಲಿ ತನಕ ಬಂದು ಹಾಡಿದ್ದೀರಾ. ನೀವು ಬಹಳ ತುಂಬ ಕಡೆ ಹಾಡ್ತಾ ಇರ್ತೀರಿ ಅಂತ ಕೇಳಿದ್ದೇನೆ. ಹೌದು. ನಿಮ್ಮ ಸಿಂಗಿಂಗನ್ನು ಈ ವೇದಿಕೆಯಲ್ಲೂ ಪ್ರಸ್ತುತಪಡಿಸಿ ನಮ್ಮನ್ನು ಖುಷಿಪಡಿಸಿದ್ದೀರಿ ಸರ್. ತುಂಬ ಡೀಸೆಂಟ್ ಪರ್ಫಾರ್ಮರ್ ಇವರು. ಅವರಲ್ಲಿರುವಂಥ ಶಿಸ್ತು ಇದೆಯಲ್ಲ ಅದು ಬಹಳ ಖುಷಿ ಆಗುವಂಥದ್ದು, ನಿಜವಾಗಿ ನಮಗೆಲ್ಲರಿಗೂ ಮಾದರಿ ಸರ್. ಥ್ಯಾಂಕ್ ಯು ಸರ್, ಚೆನ್ನಾಗಿ ಹಾಡಿದ್ದೀರಿ. ಮುಂದಿನ ಸ್ಪರ್ಧೆ ಮಂಜುಷಾ ರಾವ್ ಪೆರ್ಲದಿಂದ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆದ ನಂತರ ಒಂದು 10 ನಿಮಿಷಗಳಷ್ಟೇ ವಿರಾಮ ಇರ್ತದೆ. ಇದಾದ ನಂತರ ಗಾನಸಿರಿ ಗಾಯನ ತಂಡದ ಸಂಗೀತ ಕಾರ್ಯಕ್ರಮ ಇದೆ. ದಯವಿಟ್ಟು ನಮ್ಮ ಜೊತೆ ಇರಿ ಅಂತ ಕೇಳ್ಕೊಳ್ತಾ ಇದೀಗ ಮಂಜುಷಾ ರಾವ್. ಹಲೋ.
ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು. ಹೆಣ್ಣು ಹಡೆದ ತಾಯಿಗೆ ಎಂದು ಬೈಯಬಾರದು. ಹಣದಾಸೆ ಗುಣದವನ, ಹಣದಾಸೆ ಗುಣದವನ ಹೆಂಡತಿಯಾಗಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಥ್ಯಾಂಕ್ ಯು. ಈ ಹಾಡು ಭಾಳ ಚೆನ್ನಾಗಿ ಹಾಡಿದ್ದಾರೆ. ಭಾಳ ಅವರೇನು ತುಂಬ ಫೀಲ್ ಮಾಡಿಕೊಂಡು ಹಾಡ್ತಾರೆ. ಒಂದು ಎಲ್ಲ ಸ್ಪರ್ಧಿಗಳಿಗೆ ಒಂದು ಸಣ್ಣ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ಒಂದು ಫೈನಲ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಲ್ಲಿ ನೀವು ಸ್ವರಗಳಿರುವಂಥ ಹಾಡುಗಳನ್ನೇ ಹಾಡಬೇಕು, ಒಂದಿಷ್ಟು ಗಮಕಗಳನ್ನು ಹಾಡಬೇಕು, ಒಂದಿಷ್ಟು ಆಲಾಪಗಳನ್ನು ಹಾಡಬೇಕು ಅಂತ ಏನಿಲ್ಲ. ನೀವು ತಗೊಂಡಿರುವಂಥ ಹಾಡನ್ನು ಎಷ್ಟು ನೀಟಾಗಿ ಅದನ್ನು ಹೇಗೆ ಹಾಡಬೇಕೋ ಹಾಗೆ ಹಾಡಿದರೆ ಆಯ್ತು ಅಷ್ಟೇ. ತುಂಬ ಈಸಿ ಸಾಂಗೇ ತಗೊಳ್ಳಿ, ಅದಕ್ಕೆ ನ್ಯಾಯವನ್ನು ಸಲ್ಲಿಸಿ ಅಷ್ಟೇ. ಅಲ್ಲಿ ಸಂಗೀತ ಗೆದ್ದಾಯ್ತಲ್ವ, ಏನು ನಿಮ್ಮ ಹತ್ರ ತಪ್ಪು ಹುಡುಗಲಿಕ್ಕೆ ಚಾನ್ಸ್ ಉಂಟು? ನೀವು ತಗೊಂಡ ಹಾಡು ತುಂಬ ಸುಲಭ ಆಯಿತು ಅನ್ನುವಂಥದ್ದೊಂದು ಮಾನದಂಡ ಅಲ್ಲವೇ ಅಲ್ಲ, ನೆನ್ಪಿಟ್ಕೊಳ್ಳಿ. ಇವರು ಆ ಟ್ರಿಕ್ ಕಲ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು. ತುಂಬ ನೀಟಾಗಿ ಹಾಡಿದ್ದೀರಿ. ಮತ್ತು ಈ ಹಾಡು ಎಷ್ಟು ಫೇಮಸ್ ಆಗಿದೆ ಅಂತ ಇದು ಎಲ್ಲ ಭಾಷೆಗಳಲ್ಲೂ ಬಂದಾಗಿದೆ ಮೋಸ್ಟ್ಲಿ. ಕನ್ನಡದಲ್ಲಿ ಬಂದ ತುಳುವಲ್ಲಿ ಈ ಹಾಡನ್ನು ಕೇಳಿದ್ದೀರಾ? ಮನಸ್ಸು ಕೊರುದು ಕೇನುವನ ಎನ್ನ ಪಾತೆರ. ನಾನು ಚಿಕ್ಕದಿರುವಾಗ ಕೇಳಿದ್ದು. ಮನಸಾದ ಬೈದೆ, ಮನಸಾದ ಬೈದೆ ಪಿರಾಜಾರ್ವನ. ಯಾವತ್ತೋ ಕೇಳಿದ ನೆನಪಷ್ಟೇ. ನಾವು ಚಿಕ್ಕದು 2ನೇ ಕ್ಲಾಸ್ ಇರುವಾಗ ಇದು ನಮ್ಮಲ್ಲಿ ಟೇಪ್ ರೆಕಾರ್ಡ್ ಆ ರೀಲ್ಸ್ ಸುತ್ತು ಅಂತ ಒಂದು ಕ್ಯಾಸೆಟ್ ಅಂತ ಒಂದು ಒಳ್ಳೆಯ ಒಂದು ಟ್ಯೂನನ್ನು ಪ್ರೆಸೆಂಟ್ ಮಾಡಿದಿರಿ. ನಿಮಗೆ ಅಭಿನಂದನೆಗಳು. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಕರೆಯುವಂಥ ಹೊತ್ತು ದೂರದ ಬೆಳಗಾವಿಯಿಂದ ಶ್ರುತಿ ಕಡ್ಗಾಂವ್ಕರ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಚಪ್ಪಾಳೆಯ ಸ್ವಾಗತ.
ಉಧೋ ಧೋ 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 ಧೋ. ಎಲ್ಲಿ ಕಾಣೇನೋ ಶಿವನೊಲ್ಲಭೆ ಎನಿಸಿದಿ ಉಧಾ 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 ಉಧಾ. ಎಲ್ಲಿ ಕಾಣೇನೋ ಶಿವನೊಲ್ಲಭೆ ಎನಿಸಿದಿ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಕಲ್ಲಿನೊಳಗೆ ಹುಟ್ಟಿ ಉಗರ ಕೊಳಕ ಇಳಿದಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ. ಎಲ್ಲಾರು ಬರ್ರಿ ಎಲ್ಲಮ್ಮನ ಪಾದಕ್ಕೆ ಬಿದ್ದು ಒಂದ್ನಾಲ್ಕು ಉದೋ 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 ಅಂತ ಹಾಡೋಣ. ಹೇ ಉದಾ 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 ಉದಾ. ಹೋ ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆನೋ ಶಿವನೊಲ್ಲಭೆ ಎನಿಸಿದೆ ಎಲ್ಲಿ ಕಾಣೆನೋ ಶಿವ ಎಲ್ಲಿ ಕಾಣೆನೋ ಶಿವನೊಲ್ಲಭೆ ಎನಿಸಿದೆ ಕಲ್ಲಿನೊಳಗೆ ಹುಟ್ಟಿಯುಗರ ಕೊಳ್ಳಕ ಇಳಿದಿ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಿ ಕಾಣೆಲ್ಲಿ ಕಾಣೆನ ಎಲ್ಲಮ್ಮ ನಂತಕಿನಲ್ಲಿ ಕಾಣೆಲ್ಲಿ ಕಾಣೆನ. ಚಿಕ್ಕಮಲಕಿನ ದುರದುಂಡಿ ಚಿಕ್ಕಮಲಕಿನ ದುರದುಂಡಿ ಎಲ್ಲಮ್ಮ ನಿನಾಲ್ಕು ಧಾ ಉಧಾ ಉಧಾ ಪರಶುರಾಮ ನಿನಾಲ್ಕು ಧಾ ಉಧಾ ಉಧಾ ಮಾತಂಗಿ ನಿನಾಲ್ಕು ಧಾ ಉಧಾ ಉಧಾ ಏಕನಾಥ ಜೋಗಿನಾಥ ನಾಲ್ಕು ಧಾ ಉಧಾ 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 ತಾಯಿ ಉಧಾ 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 ಉಧಾ
ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇವರಿಗೆ ನಿಜವಾಗಿ ಇನ್ನೊಂದು ಡಬಲ್ ಚಪ್ಪಾಳೆ. ಯಾಕಂತ ಹೇಳಿದ್ರೆ ಎಷ್ಟು ದೂರದಿಂದ ಬೆಳಗಾವಿಯಿಂದ ಇಲ್ಲಿ ತನಕ ಬಂದವರ ಅದ್ಭುತ ಗಾಯನವನ್ನು ನಮಗೆ ಕೇಳುವಂಥ ಒಂದು ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೇವೆ. ಭಾಳ ಚೆನ್ನಾಗಿ ಹಾಡಿದಿರಿ. ಮುಂದಿನ ಸ್ಪರ್ಧಿ ಚೇತನ್ ಛಲವಾದಿ ಅವರು ವೇದಿಕೆ ಮೇಲೆ ಬನ್ನಿ. ಎಲ್ಲಿ ಹೋದರು ಛಲವಾದಿ? ಚೇತನ್ ಛಲವಾದಿಯವರು ಸೇರ್ಕೊಳ್ತಾರೆ. ಮತ್ತು ಪ್ರಗತಿ ಶರ್ಮಾ ಬನ್ನಿ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ಅಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ಅಮ್ಮ ಮರಳಿ ಬರುವಳೇನೋ ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲು ಜೀವ ಇಟ್ಟಿತ್ತು ನಿನ್ನ ಮ್ಯಾಲು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತಿದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ಅಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ. ಪ್ರಗತಿ ಶರ್ಮಾ ಫಸ್ಟ್ ರೌಂಡಿಗಿಂತ ತುಂಬ ಬೆಟರ್ ಆಗಿತ್ತು ಈ ಸಿಂಗಿಂಗ್. ತುಂಬ ಖುಷಿ ಆಯಿತು. ಒಳ್ಳೆ ನೀಟಾಗಿ ಹಾಡಿದ್ರಿ. ಸ್ವಲ್ಪ ಲೋ ಆಯಿತು. ಇನ್ನು ಸ್ವಲ್ಪ ಹೈ ಪಿಚ್ ಹಾಡ್ತೀನಿ. ಇನ್ನು ಇದಕ್ಕಿಂತ 2 ಪಿಚ್ ಜಾಸ್ತಿ ಖಂಡಿತ ಹಾಡ್ತೀರಿ. ರೇಂಜ್ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಭಾಳ ಒಳ್ಳೆ ಸಿಂಗರ್ ನೀವು. ಒಳ್ಳೆಯದಾಗಲಿ. ತುಂಬ ನೀಟಾಗಿ ಹಾಡಿದ್ರಿ. ತುಂಬ ನೀಟಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್ ಯು. ಚೇತನ್ ಛಲವಾದಿ ಅವರಿಗೆ ಅವರು
ಫೋನ್ ಮಾಡಿದಾಗ ಇಲ್ಲ ಸರ್ ನನಗೆ ಧೈರ್ಯ ಸಾಕಾಗೋದಿಲ್ಲ ಸರ್, ನಾನು ಹಾಡೋದಿಲ್ಲ ಅಂತ ಹೇಳ್ತಿದ್ರು. ಅವ್ರನ್ನ ಧೈರ್ಯ ತುಂಬಿ ಕರ್ಕೊಂಡು ಬಂದಿದ್ದೇವೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಎಲ್ಲರೂ ಧೈರ್ಯ ತುಂಬಬೇಕು. ಬನ್ನಿ ಚೇತನ್, ನಿಮ್ಮೊತ್ತಿಗೆ ನಾವಿದ್ದೇವೆ. ಇವ್ರ ಜೊತೆ ನಾನು ಕೋರಸ್ ಆಡ್ತೇನೆ ಇವಾಗ. ನೀವೀಗ ಏನು ಮಾಡ್ತಾ ಇರೋದು? ನಾನು ಬಿಕಾಮ್ 3rd ಸೆಮ್ ಕಾಲೇಜ್ ಕಲಿತಾ ನೀವು ವಿಜಯಪುರದಲ್ಲಿನಾ? ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ವಿಜಯಪುರ ಡಿಸ್ಟ್ರಿಕ್ಟ್. ಅದು ವಿಜಯಪುರ ಡಿಸ್ಟ್ರಿಕ್ಟ್ ಮುದ್ದೇಬಾಳ ತಾಲೂಕು ಮಡ್ಕೇಶ್ವರ ಗ್ರಾಮ. ಸರಿ, ಇಲ್ಲಿಗೆ ನಿಮ್ದೊಂದು 600 ಕಿಲೋಮೀಟರ್ ಆಗ್ತದಾ? ಹೌದು. ಅಷ್ಟಾಗತ್ತಾ? ಎಷ್ಟೊತ್ತಿಗೆ ಹೊರಟಿದ್ದೀರಾ ನೀನೆ? ಏನ್ರಿ? ಯಾರೆಲ್ಲ ಬಂದ್ರಿ? ನಾನು ನಮ್ಮ ಅಣ್ಣ ಬಂದಿರಿ. ಹೌದಾ? ಅಣ್ಣ ಎಲ್ಲಿದ್ದೀರಾ? ಗೌತಮ. ಓಕೆ. ನಿಮಗೆ ಧೈರ್ಯ ಇದೆ, ನೀವು ಧೈರ್ಯ ಇಲ್ಲ ಅಂತ ಅಂದ್ಕೊಂಡದ್ದು. ತುಂಬ ಧೈರ್ಯ ಇದೆ ನಿಮಗೆ. ಯಾಕಂತ ಹೇಳಿದ್ರೆ ಆಡಿಷನಲ್ಲಿ ನಿಮ್ಮಷ್ಟು ಚೆನ್ನಾಗಿ ಹಾಡಿದವರು ಯಾರೂ ಇಲ್ಲ. ಅಷ್ಟು ಚೆನ್ನಾಗಿ ಹಾಡಿದ್ದೀರಿ ನೀವು. ಇವರ ಆಡಿಯೋ ನೆನಪಿದೆಯಾ? ಒಂದು ಕಡೆ ಕೂತ್ಕೊಂಡು ಫುಲ್ ಪ್ರಕೃತಿಯ ಮಡಿಲಲ್ಲಿ ಕೂತ್ಕೊಂಡು ಹಾಡಿ ಕಳಿಸ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಭಾಳ ಚೆನ್ನಾಗಿತ್ತು. ತಿಂಗಳು ಮುಳುಗಿದವ ಹಾಡ್ತಾ ಇದ್ದೀರಿ. ಅವ್ರಿಗೊಂದು ಶ್ರುತಿ ಕೊಡುವ. ರಂಗೋಲೆ ಬೆಳಗಿದವು ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ತಿಂಗಳು ಮುಳುಗಿದವು ರಂಗೋಲೆ ತಾಯಿ ಚೌಡವನ ಪೂಜೆಗೆಂದು ಬಾಳೆ
ನಿಮಗೆ ಧೈರ್ಯ ಇಲ್ಲ ಅಂತ ಯಾರು ಹೇಳಿದರು? ಎಷ್ಟು ಸೂಪರಾಗಿ ಹಾಡಿದಾರಲ್ವಾ? ಬಹಳ ಅದ್ಭುತವಾಗಿ ಹಾಡಿದ್ದೀರಿ ಚೇತನ್, ಸರಿನಾ? ಏನು ಹೇಳಲಿಕ್ಕಿಲ್ಲ, ಅವರ ಗಾಯನವನ್ನೇ ಕೇಳಿದ್ದೀರಾ. ಖಂಡಿತ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಸಿಕ್ಕಿದ್ರೆ ಬಹಳ ಇನ್ನೂ ಅದ್ಭುತವಾಗಿ ಹಾಡಿದ. ಆ ಮೈಕೆಲ್ಲ ಪೊಸಿಷನ್ ಸ್ವಲ್ಪ ತಿದ್ಕೊಂಡ್ರೆ ಬಹಳ ಒಳ್ಳೆ ಸಿಂಗರ್ ನೀವು. ಓಕೆ, ನೋಡಿ ಒಂದು ಮಾತಿದೆ, ನೀವು ಪ್ರಯತ್ನ ಮಾಡಿ ಅಲ್ಲಿ ಪ್ರೈಸ್ ಬರೋದಿದ್ರೆ ಅಥವಾ ಗೆಲ್ಲದಿದ್ರೆ ಅದು ಸೋಲಲ್ಲ ಅಂತ. ಪ್ರಯತ್ನವೇ ಮಾಡದೇ ಇರೋದು ಸೋಲಂತೆ. ಅದಕ್ಕೆ ಇವತ್ತು ಗೆದ್ದಿದ್ದೀರಾ ನೀವು, ನೆನ್ಪಿಟ್ಕೊಳ್ಳಿ. ಭಾಳ ಅದ್ಭುತ ಸಿಂಗರ್ ನೀವು. ಎಷ್ಟು ರೇಂಜಲ್ಲಿ ಹಾಡ್ತಾರೆ, ಏನು ರೇಂಜ್ ಇದೆ ಗೊತ್ತಾ ಅವರಿಗೆ? ಓಕೆ, ಖಂಡಿತ ನಿಮಗೆ ನೀವೆಲ್ಲಾದರೂ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ? ಇಲ್ಲ, ನಿಮಗೆ ನಾವು ಟ್ರೈನಿಂಗ್ ಕೊಡ್ತೇವೆ. ಜೀವನ ಪೂರ್ತಿ ನೀವು ಕಲಿಯೋದು ನಿಮಗೆ ಉಚಿತವಾಗಿ ನಾವು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೇವೆ, ಖಂಡಿತವಾಗಿ. ಸರಿನಾ? ಓಕೆ, ಇಲ್ಲಿಗೆ ನಮ್ಮ ಪುತ್ತೂರಿನ ಒಬ್ಬರು ಒಳ್ಳೆಯ ಹಿರಿಯ ಗಾಯಕರು ಶ್ರೀ ಅಶೋಕ್ ಅವರು. ಅಶೋಕ್ ಸಿಂಗರ್ ಅಂತಲೇ ಅವರ ಹೆಸರು. ನನಗೆ ಅವರ ಫುಲ್ ನೇಮ್ ನಿಜವಾಗಿ ಗೊತ್ತಿಲ್ಲ. ಅವರು ಅಶೋಕ್ ಸಿಂಗರ್ ಅಂತಲೇ ಹೆಸರು ಅವರು. ನಮ್ಮ ಗಾನಸಿರಿಯ ಒಳ್ಳೆ ಅವರ ವಿದ್ಯಾರ್ಥಿ ಕೂಡ, ಅದರೊಟ್ಟಿಗೆ ಅವರೊಬ್ಬ ಅದ್ಭುತವಾದಂಥ ನಮ್ಮ ಗಾನಸಿರಿಯ ಹಿತೈಷಿ. ಸರ್, ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಅತಿಥಿಗಳಲ್ಲಿ ಯಾರಾದರೂ ಬಂದಿದ್ದರೆ ದಯವಿಟ್ಟು ಎದುರುಗಡೆ ಬನ್ನಿ ಅಂತ. ಎಷ್ಟು ಪ್ರೀತಿ ಇದೆ ನಮ್ಮ ಜೊತೆ ಅಂತ ಹೇಳಿದರೆ, ಕೆಲವರಿಗೆ ನಾವು ಫೋನ್ಪೇ, ಗೂಗಲ್ ಪೇ ಕೆಲವು ಮೆಸೇಜ್ ಬರ್ತಾ ಇರ್ತದೆ, 2,000, 3,000, 5,000 ಅಂತ ಅಮೌಂಟ್ ಬರ್ತಾ ಇದೆ. ಯಾರು ಹಾಕ್ತಾರೆ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಡೊನೇಷನ್ ಅಂತ ಹೇಳಿಕೊಂಡು ಹೆಸರೇ ಇಲ್ಲ, ಕೇಳಿದರೆ ಹೇಳೋದು ಇಲ್ಲ. ಅಷ್ಟು ಪ್ರೀತಿಸೋರು ನಮ್ಮನ್ನಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾಯಿದೆ ಇವತ್ತು. 20 ವರ್ಷಗಳ ಕಾಲ ಸಂಗೀತವನ್ನು ಉಸಿರಾಡ್ತಾ, ಸಂಗೀತವನ್ನೇ ಪ್ರೀತಿಸ್ತಾ, ಸಂಗೀತದಲ್ಲೇ ಜೀವಿಸ್ತಾ ಇರುವುದಕ್ಕೆ ಮಹಾಲಿಂಗೇಶ್ವರ ಕೊಟ್ಟಂಥ, ತಾಯಿ ಶಾರದೆ ಕೊಟ್ಟಂಥ ಉಡುಗೊರೆ ಇದಕ್ಕಿಂತ ಹೆಚ್ಚು ಏನು ಬೇಕು ಹೇಳಿ? ಈ ಪ್ರೀತಿ. ಆ ದುಡ್ಡಲ್ಲ, ಅದು ಲೆಕ್ಕವೇ ಇಲ್ಲ ನನಗೆ. ಅದು 1 ರೂಪಾಯಿ ಆದರೂ ಖುಷಿ. ಆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಜೊತೆ ನಿಮ್ಮ ಜೊತೆ ನಾವೇ ಇದ್ದೇವೆ ಅಂತ ಹೇಳ್ತಾರಲ್ಲ, ಅದು ಖುಷಿ. ಮತ್ತೊಮ್ಮೆ ತುಂಬ ದೂರದಿಂದ, ಪಾಪ ತುಂಬ ದೂರದಿಂದ ಬಂದಂಥ, ಅದೇ ರೀತಿ ಯಾರು ಕೂಡ ಇಲ್ಲಿ ಪುತ್ತೂರಿನವರು ಬಹಳ ಕಡಿಮೆ ಇದ್ದೀರಾ. ಪುತ್ತೂರಿನ ಸ್ಪರ್ಧಿ ಅಂತ ಹೇಳಿಕೊಂಡು ನಾವು ಹೆಸರು ಕರೆದಿದ್ದ ಒಬ್ಬರನ್ನು ಮಾತ್ರ ಇವತ್ತು. ಮತ್ತೆಲ್ಲ ಪುತ್ತೂರಿಂದ ಹೊರಗಡೆಯಿಂದ ಇವತ್ತಿನ ಕಾಂಪಿಟೇಟರ್ಸ್ ಇದ್ದೀರಾ. ಎಲ್ಲ ಅದ್ಭುತವಾಗಿ ಹಾಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಕಳೆಯನ್ನು ಕೊಟ್ಟಿದ್ದೀರಾ. ನಿಮಗೆ ಖಂಡಿತವಾಗಿಯೂ ತಾಯಿ ಶಾರದೆಯ ಸಂಪೂರ್ಣ ಆಶೀರ್ವಾದ, ವಿಶೇಷವಾಗಿ ಅದಕ್ಕಿಂತಲೂ ಹೆಚ್ಚು ತಾಯಿ ತಂದೆಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ಇರಲಿ. ಎಲ್ಲಿ ಕೂಡ ಗುರುಗಳನ್ನು ಮರಿಬೇಡಿ, ದಾರಿ ತೋರಿಸಿದವ್ರನ್ನ ಮರಿಬೇಡಿ. ಎಷ್ಟು ಮುಂದಕ್ಕೆ ಹೋದರೂ ಕೂಡ ಹಿಂದೆ ತಿರುಗಿ ನೋಡ್ತಾ ಇರಿ ನೀವು ಬಂದ ದಾರಿಯನ್ನು. ಇದು ಮಾತ್ರ ಎಲ್ಲ ಸ್ಪರ್ಧಿಗಳಿಗೂ ನನ್ನದೊಂದು, ನಾನು ತುಂಬ ಚಿಕ್ಕವ ಇದ್ದೇನೆ, ನಾನು ತುಂಬ ಹಿರಿಯವ ಏನಲ್ಲ, ಅಜ್ಜ ಅಲ್ಲ ನಾನು. ಆದರೂ ಗಾನಸಿರಿ ಅನ್ನುವಂಥ ಸಂಸ್ಥೆಯನ್ನು ಭಾಳ ಪ್ರೀತಿಯಿಂದ 20 ವರ್ಷಗಳಲ್ಲಿ ಮುನ್ನಡೆಸ್ತಾ ಇದ್ದೇನೆ. ಒಂದಿಷ್ಟು ಜನರ ಸಹಕಾರದೊಂದಿಗೆ, ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಪ್ರೀತಿ ಇರಲಿ ಅನ್ನುವಂಥ ಆಸೆ ನಮ್ಮದು. ಸಣ್ಣ ವಿರಾಮ ಇದೆ ಕಾರ್ಯಕ್ರಮದಲ್ಲಿ. ಸುದ್ದಿ ವಾಹಿನಿ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥವ್ರು ಯಾರು ಕೂಡ ಹೋಗಿ ಟೀ ಕುಡ್ಕೊಂಡು ಬನ್ನಿ, ತಿಂಡಿ ತಿಂದ್ಕೊಂಡು ಬನ್ನಿ. 10 ನಿಮಿಷದಲ್ಲಿ ಮತ್ತೆ ಅದ್ಭುತವಾದಂಥ ಸಂಗೀತ ಕಾರ್ಯಕ್ರಮ ಒಂದು ನಿಮ್ಮ ಎದುರಿಗಿದೆ. ಖಂಡಿತ ನಮ್ಮ ಜೊತೆ ಇರಿ ಅಂತ ಕೇಳ್ತಾ, ನಾವೆಲ್ಲರೂ ಕೂಡ ಇಲ್ಲಿ ಇವತ್ತು ವೇದಿಕೆ ಮೇಲೆ ಹಾಡಿದವರೆಲ್ಲರೂ ಕೂಡ ಒಂದು ಸಣ್ಣ ಟಿಫಿನ್ ಮಾಡಿಕೊಂಡು ಬರುವಷ್ಟೊತ್ತು ನಮ್ಮ ಜೊತೆ ಇರಿ. ಅಷ್ಟೊತ್ತಿಗೆ ಆ್ಯಡ್ ಪ್ಲೇ ಆಗ್ತಾ ಇರ್ತದೆ. ಎಲ್ಲರೂ ನೋಡಿ, ನಮ್ಮನ್ನು ಆಶೀರ್ವದಿಸಿದಂಥವರೆಲ್ಲ ಇಲ್ಲಿ ಇದ್ದವರು ಮಾತ್ರ ಆಶೀರ್ವದಿಸಿ. ಕೆಲವರು ಸರ್ ನಾವು ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡ್ತೇವೆ, ನಮ್ಮ ಹೆಸರೇ ಹಾಕಬಾರ್ದು ಅಂತ ಹೇಳಿದ್ದಾರೆ. ಆದರೂ ಹೇಳದಿದ್ದರೂ ಕೂಡ ನಾವು ಹೆಸರು ಹಾಕಿದ್ದೇವೆ ಕೆಲವ್ರದ್ದು. ಅವ್ರ ಹತ್ರ ಕ್ಷಮೆ ಕೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಇದರ ರಿಸಲ್ಟನ್ನು ನಿಮ್ಮನ್ನು ತುಂಬ ತಡ ಮಾಡೋದಿಲ್ಲ. ಮುಂದಿನ ಕಾರ್ಯಕ್ರಮ ಆರಂಭ ಆಗಿ ಒಂದು ಅರ್ಧ ಗಂಟೆ ಹೊತ್ತಿಗೆ ನಮ್ಮ ಅತಿಥಿಗಳು ಬಂದು ಸೇರಿಕೊಂಡ ತಕ್ಷಣ ನಿಮ್ಮನ್ನು ಪ್ರೈಸ್ ಕೊಡ್ತೇವೆ. ನಿಮಗೆ ಭಾಗವಹಿಸಿದಂಥ ಎಲ್ರಿಗೂ ಸರ್ಟಿಫಿಕೇಟ್ ಇದೆ, ಮೊಮೆಂಟೋಸ್ ಇದೆ. ವಿನ್ನರ್ಸಿಗೆ ಒಂದು ಸ್ವಲ್ಪ ಸೈಜ್ ದೊಡ್ಡದು ಅಷ್ಟೇ. ಒಂದು 6 ಜನಕ್ಕೆ ಸಣ್ಣ ಮೊತ್ತದ ಒಂದು ನಗದು ಬಹುಮಾನವಿದೆ. ಎಲ್ಲವನ್ನು ಕೂಡ ನೀವು ಈ ಕಾರ್ಯಕ್ರಮ ಜೊತೆ ಇರಿ ಅಂತ ನಿಮ್ಮ ಜೊತೆ ಪ್ರೀತಿಯಿಂದ ಕೇಳ್ಕೊಳ್ತಾ ಸಣ್ಣ ವಿರಾಮ. ನಮಸ್ತೆ. ಹಲೋ ಸರ್, ಮೈಕ್ ಆಫ್ ಮಾಡಬೇಡಿ ಒಮ್ಮೆ. ಇಷ್ಟು ಹೊತ್ತು ಈ ಕಾರ್ಯಕ್ರಮದ ಅರ್ಧ ಭಾಗ ಇನ್ಸ್ಟ್ರೂಮೆಂಟ್ ಸಾಥಿಯಾಗಿ ನಮ್ಮ ಜೊತೆ ಇದ್ದಂಥ 3 ಅದ್ಭುತ ಕಲಾವಿದರು. ಅವರು ಚೆನ್ನಾಗಿ ನುಡಿಸಿದರೆ ಅವರಿಗೆ ಚಪ್ಪಾಳೆ ಕೊಡಿ. ಬಹಳ ಅದ್ಭುತವಾದಂಥ ಕಲಾವಿದರು ವೇದಿಕೆ ಮೇಲೆ ಇದ್ದೀರಾ. ಇವರು ಸುದರ್ಶನ ಆಚಾರ್ಯ ಸರ್ ನಮ್ಮ ತಂಡಕ್ಕೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಬಲಾ ನುಡಿಸ್ತಾರೆ. ನಮ್ಮ ತಂಡಕ್ಕೆ, ಈ ತಂಡದ ಜೊತೆ ಅವರು ಹೊಸಬರು. ಇವರು ಆ್ಯಕ್ಚುಲಿ ಇವರ ಒಂದು ಕಾಂಬಿನೇಷನ್ ತಂಡ ಇದೆ. ಆ ತಂಡವನ್ನು ಬಿಟ್ಟು ತಬಲಾ ಸಾಥಿಯಾಗಿ ನಾವು ಹೊಸಬರನ್ನು ಕೊಡ್ತಾ ಇದ್ದೇವೆ. ಅವರು ಕೂಡ ತುಂಬ ಮ್ಯಾಚ್ ಆಗುವ ರೀತಿಯಲ್ಲಿ, ಬಹಳ ಏನು ಕಾರ್ಯಕ್ರಮಕ್ಕೆ ತೊಂದರೆ ಆಗದ ರೀತಿ ಬಹಳ ಅದ್ಭುತವಾಗಿ ತಬಲಾ ನುಡಿಸಿದ್ದೀರಾ. ಒಳ್ಳೆ ಕಾಂಬಿನೇಷನ್ ಕೇಳ್ತಾ ಇತ್ತು ಸರ್, ಭಾಳ ಖುಷಿಯಾಯಿತು. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮಕ್ಕೆ 4 ಜನ ಅದ್ಭುತ ಕಲಾವಿದರು ಉಡುಪಿ ಜಿಲ್ಲೆಯಿಂದ, ಅದೇ ರೀತಿ ಕೇರಳ ರಾಜ್ಯದಿಂದ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅರುಣ್
ರಾಯ್ ಉಡುಪಿ ಅವರು ಕೀಬೋರ್ಡ್ ಸಾಥಿಯಾಗಿ ಇಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಅಭಿಷೇಕ್ ಅನ್ನುವಂಥ ಒಬ್ಬ ಅದ್ಭುತ ಕಲಾವಿದರು ಫ್ಲೂಟ್ ನುಡಿಸಲಿಕ್ಕೆ ನಮ್ಮ ವೇದಿಕೆ ಮೇಲೆ ಸೇರಿಕೊಳ್ಳಿಕ್ಕಿದ್ದಾರೆ. ಗಿರೀಶ್ ಪೆರ್ಲಾ ಅನ್ನುವಂಥ ತಬಲಾ ಮಾಂತ್ರಿಕರು ತಬಲಾ ಸಾಥಿಯಾಗಿ ನಮ್ಮ ಜೊತೆ ಸೇರಿಕೊಳ್ತಾರೆ. ಅದೇ ರೀತಿ ರಿದಮ್ ಪ್ಯಾಡ್ಗೆ ಕಾರ್ಕಳದಿಂದ ರಾಜೇಂದ್ರ ಸರ್ ಬಂದಿದ್ದಾರೆ. ಪರಿಚಯ ಇದೆಯಲ್ಲ ಕಾರ್ಕಳದವರಿಗೆ? ಇದೆಯಾ ಅವಿನಾಶ್ ಸರ್? ಎಲ್ಲಿದ್ದೀರಾ ಸರ್? ಇವರೇ ನೋಡಿ ಕಾರ್ಕಳದ ಕಲಾವಿದರು. ನೋಡಿದ್ದೀರಾ? ಕಾರ್ಕಳದವರಿದ್ದಾರೆ ಸರ್, ನಿಮ್ಮ ಊರಿನವರಿದ್ದಾರೆ. ಅವರು ಅದ್ಭುತವಾದಂಥ ಆರ್ಟಿಸ್ಟ್ಗಳು ವೇದಿಕೆ ಮೇಲೆ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ವಿರಾಮ. ಹಲೋ, ಎಲ್ಲರೂ ಕೂಡ ನೋಡಿ, ಇಲ್ಲಿ ವೇದಿಕೆಯ ಹಿಂಬದಿ ಬಂದು ಟಿಫಿನ್ ತಗೊಳ್ಳಿ. ಲಘು ಉಪಹಾರ ಚಪಾತಿ ಮತ್ತು
ಸ್ಟಾಫ್ ಆಗಿ ವರ್ಕ್ ಮಾಡ್ತಾರೆ ಅಂತ ಒಂದು ಒಳ್ಳೆಯ ತಂಡ ನಮ್ಮ ಜೊತೆ ಇದೆ. ಒಂದು ಸಣ್ಣ ತಂಡ ಅಷ್ಟೇ. ತಂಡ ತಯಾರಾಗ್ತಾ ಇದೆ. ಆಯಿತು, ಇನ್ನೇನು 2 ನಿಮಿಷದಲ್ಲಿ ತಯಾರಾಗುವಷ್ಟು ಹೊತ್ತಲ್ಲಿ ನಾವು ನಮ್ಮನ್ನು ಗಾನಸಿರಿ ಮಧುರವಿ ಕನ್ನಡ ಗಾನ ಅನ್ನುವಂಥ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೀತು. ಇಲ್ಲಿ ನಮ್ಮನ್ನು ಅದ್ಭುತವಾದಂಥ ಒಂದು ಗಾನ ಲೋಕಕ್ಕೆ ಕೊಂಡೊಯ್ದಂಥ ಅದ್ಭುತ ಕಂಠದ ಗಾಯಕಿಯರು ನಮ್ಮ ರಾಜ್ಯದಾದ್ಯಂತ 20 ಜನ ಸ್ಪರ್ಧಿಗಳು. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಅವರಿಗೆ ನಾವು ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಒಂದು ಸ್ಮರಣಿಕೆ ಮತ್ತು ಒಂದು ಪ್ರಶಸ್ತಿ ಪತ್ರವನ್ನು ಕೊಡುವವರಿದ್ದೇವೆ ಎಲ್ಲ ಸ್ಪರ್ಧಿಗಳಿಗೂ. ಇಲ್ಲಿ ವಿಜೇತರ ಘೋಷಣೆ ಆಗಲಿಲ್ಲ, ನೆನ್ಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಪ್ರೈಸ್ ಯಾರಿಗೆ ಸಿಗಲಿಲ್ಲ ಅವರಿಗೆಲ್ಲರಿಗೂ ಒಂದು ಮೊಮೆಂಟು ಕೊಟ್ಕೊಳ್ಳಿ, ಆಗ ರಿಸಲ್ಟ್ ಎಲ್ರಿಗೂ ಗೊತ್ತಾಗ್ತದೆ. ಹಾಗೆ ಮಾಡೋದಿಲ್ಲ. ನಾವು ಏನು ಮಾಡ್ತೀವಿ, ಎಲ್ರಿಗೂ ಮೊಮೆಂಟೋ ಮತ್ತು ಸರ್ಟಿಫಿಕೇಟನ್ನು ಕೊಡೋರಿದ್ದೇವೆ. ಪ್ರವೀಣ್ ಕುಮಾರ್ ಸರ್ ಇದ್ದಾರಲ್ವಾ ಇಲ್ಲಿ? ಸರ್ ವೇದಿಕೆ ಮೇಲೆ ಬರಬೇಕು. ಯಾಕೆಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳಿರ್ತಾರೆ, ಅವರು ವೇದಿಕೆ ಮೇಲೆ ಬರೋದಿಲ್ಲ. ಅದೆಷ್ಟೋ ಜನ ವೇದಿಕೆಗೆ ಬರೋದಕ್ಕೆ ಕಾರಣರಾಗುತ್ತಾರೆ. ಅವರನ್ನು ನನ್ನ ಅಣ್ಣ ಅಂತ ಹೇಳಿಕೆ ಬಹಳ ಖುಷಿ ಆಗ್ತದೆ. ಬನ್ನಿ, ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಖಂಡಿತವಾಗಿ ಇವರು ನಮ್ಮ ಅಣ್ಣ ಅಂತ ಹೇಳಿಕೊಂಡು ನಾನು ವೇದಿಕೆ ಮೇಲೆ ಕರೆಯೋದು ಖಂಡಿತ ಅಲ್ಲ. ಇವರೊಬ್ಬ ಅದ್ಭುತ ಸಾಧಕ ಅಂತ ಇವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದರು. ಬಾಲ್ ಬ್ಯಾಡ್ಮಿಂಟನ್ ಅನ್ನುವಂಥ ಒಂದು ಕ್ರೀಡೆ ಕೇಳಿದ್ದೀರಾ? ಆ ಕ್ರೀಡೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕ್ರೀಡೆ ಅನ್ನುವಂಥದ್ದು ನಮ್ಮ ದೇಶದ ಒಂದು ಆಸ್ತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಕ್ರೀಡೆಗಳಲ್ಲಿ ಒಂದು ಎಲೆಮರೆಯ ಕಾಯಿ ಅಂತಿರುವಂಥ ಒಂದು ಕ್ರೀಡೆ ಇದೆ, ಅದು ಬಾಲ್ ಬ್ಯಾಡ್ಮಿಂಟನ್. ಈ ಕ್ರೀಡೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗಬೇಕು ಅಂತ ಹೇಳಿಕೊಂಡು ಇರುವಂಥ ಒಂದು ಹೋರಾಟ ಇದೆ. ಅದರ ಮುಂಚೂಣಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ಪ್ರವೀಣ್ ಕುಮಾರ್. ಕರ್ನಾಟಕ ಬಾಲ್ ಬ್ಯಾಡ್ಮಿಂಟನ್ ತಂಡವನ್ನು ಕಟ್ಟಿಕೊಂಡು ಅದರ ತರಬೇತುದಾರರಾಗಿದ್ದುಕೊಂಡು ಈ ತಂಡ ಸತತವಾಗಿ ಅದೆಷ್ಟೋ ಸರ್ತಿ, ನಂಬರ್ ಹೇಳೋದಿಲ್ಲ ಯಾಕೆಂದರೆ ಒಂದು ಸಂಖ್ಯೆ ಹೆಚ್ಚಾದರೂ ಬೈತಾರೆ ಅವರು, ಅದೆಷ್ಟೋ ಸರ್ತಿ ಚಾಂಪಿಯನ್ ಆದಂಥ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯೋದಕ್ಕೆ ತರಬೇತಿ ಕೊಟ್ಟಂಥ ಒಂದು ತಂಡದ ಒಬ್ಬ ಗುರು ಆಗಿದ್ದುಕೊಂಡು ನಮ್ಮ ಗಾನಸಿರಿಯ ಒಬ್ಬರು ಒಳ್ಳೆಯ ಪೋಷಕರು ಕೂಡ. ಅವರು ಎಲ್ಲ ಸ್ಪರ್ಧಿಗಳಿಗೂ ಇವತ್ತು ವೇದಿಕೆ ಮೇಲೆ 20 ಜನ ಸ್ಪರ್ಧಿಗಳು ದೂರದ ಬೆಳಗಾವಿಯಿಂದ ಇದ್ದಾರೆ, ವಿಜಯಪುರದಿಂದ ಇದ್ದಾರೆ, ಬೆಂಗಳೂರಿನಿಂದ ಇದ್ದಾರೆ, ಉಡುಪಿಯಿಂದ ಇದ್ದಾರೆ, ಕಾರ್ಕಳದಿಂದ ಇದ್ದಾರೆ. ಎಲ್ಲ ಪ್ರೀತಿಯ ಕಲಾವಿದರಿಗೆ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಒಂದು ಸ್ಮರಣಿಕೆಯನ್ನು ಕೊಡಬೇಕು ಅಂತ ನಾವು ಪ್ರೀತಿಯಿಂದ ಪ್ರವೀಣ್ ಕುಮಾರ್ ಸರ್ ಜೊತೆ ಕೇಳ್ಕೊಳ್ತಾ ಇದ್ದೇವೆ. ಬನ್ನಿ. ಪುಟಾಣಿಗಳು ವೇದಿಕೆ ಮೇಲೆ ಬನ್ನಿ. ಯಶ್ವಿಕಾ ಬನ್ನಿ ಮಗ. ಹಿರಿಯರಿಂದ ಶುರು ಮಾಡುವ ನಾವು. ಬನ್ನಿ. ಇವರು ಇವತ್ತು ಪಾರ್ಟಿಸಿಪೇಟ್ ಮಾಡಿದಂಥವರಲ್ಲಿ ಅತ್ಯಂತ ಹಿರಿಯರು ಅಂತ ನಾವು ಬಹಳ ಗೌರವದಿಂದ ಕಾಣಿದವರನ್ನು. ಮುದ್ದು ಮಗು ಅಚಿಂತ್ಯ ರೈ, ಮಂಗಳೂರು. ಚಪ್ಪಾಳೆ ಕೊಡುವ, ಎಷ್ಟು ಚೆನ್ನಾಗಿ ಹಾಡಿ ರಂಜಿಸಿದ್ದಾರೆ. ತನಿಷಾ ಆಚಾರ್ಯ, ಮಂಗಳೂರು. ಧೃತಿ ಬಿ, ಪುತ್ತೂರು. ಅನ್ವಿತಾ ಟಿ, ಕಾಸರಗೋಡು. ವೈಭವಿ, ಪುಂಜಾಲಕಟ್ಟೆ. ಆದ್ಯ ಪುರಾಣಿಕ್, ಕಾರ್ಕಳ. ವರ್ಷಿಣಿ, ಕಡಬ. ಸೀನಿಯರ್ ವಿಭಾಗದ ಸ್ಪರ್ಧಿಗಳು ಗಣೇಶ್ ಬಾಳಿಗ, ಬಂಟ್ವಾಳ. ಚೇತನ್ ಛಲವಾದಿ, ವಿಜಯಪುರ. ಚೇತನ್ ಛಲವಾದಿ, ಒಂಚೂರು ಮಾನಿಟರ್ ಕೊಡಿ ಸರ್. ವಿಜಯಪುರದಿಂದ ಬಂದಿದ್ದಾರೆ, ದೂರದ 600 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಅನ್ವಿತ್ ಕುಮಾರ್, ಕೊಡಗಿನಿಂದ ಬಂದಿದ್ದಾರೆ.
ಪ್ರಗತಿ ಶರ್ಮಾ ಕಾಸರಗೋಡು, ಶ್ರುತಿ ಕಡಗಾಂವ್ಕರ್ ಬೆಳಗಾವಿ. ನೋಡಿ ಬೆಳಗಾವಿ ಎಲ್ಲಿದೆ? ಇವರು ಪ್ರಗತಿ ಶರ್ಮಾ, ಶ್ರುತಿ ಕಡಗಾಂವ್ಕರ್. ವಿಕ್ರಮ್ ಭಾರದ್ವಾಜ್ ಮಂಜೇಶ್ವರ, ಅನುಜ್ಞಾ ಲಕ್ಷ್ಮಿ ಮಂಜೇಶ್ವರ, ಹರಿಪ್ರಸಾದ್ ಸುಳ್ಯ. ಇವರು ಅನುಜ್ಞಾ ಲಕ್ಷ್ಮಿ ಮಂಜೇಶ್ವರ, ಹರಿಪ್ರಸಾದ್ ಸುಳ್ಯ. ಮಂಜುಷಾ ರಾವ್ ಪೆರ್ಲಾ, ಇವರು ಹರಿಪ್ರಸಾದ್. ಮಂಜುಷಾ ರಾವ್ ಪೆರ್ಲಾ. ಪ್ರಸನ್ನ ರಾವ್ ಕಡಬ, ಅಕ್ಷಯ ಭಟ್ ಸುಳ್ಯ, ಅವಿನಾಶ್ ಶೆಟ್ಟಿ ಕಾರ್ಕಳ. ಇವರು ಅಕ್ಷಯ ಭಟ್ ಸುಳ್ಯ, ಅವಿನಾಶ್ ಶೆಟ್ಟಿ ಕಾರ್ಕಳ. ಈ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಆಕರ್ಷಕವಾದಂಥ ಒಂದು ಪ್ರಮಾಣ ಪತ್ರವನ್ನು ಕೂಡ ನಾವು ಈ ಕಾರ್ಯಕ್ರಮದ ನೆನಪಿಗಾಗಿ ಕೊಡ್ತಾ ಇದ್ದೇವೆ. ಎರಡೆರಡು ಪ್ರಮಾಣ ಪತ್ರಗಳು ನಿಮ್ಮ ಕೈ ಸೇರಲಿಕ್ಕಿದೆ. ಸರ್, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ಥ್ಯಾಂಕ್ ಯು. ಗಾನಸಿರಿ ಕಲಾಕೇಂದ್ರ ಪುತ್ತೂರು, ಇದು ನನ್ನ ತಮ್ಮ ಇದನ್ನು ಸ್ಥಾಪನೆ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನಮ್ಮ ಹಿನ್ನೆಲೆ, ನಮ್ಮ ಕೂಡಮರ ಕುಟುಂಬ ಈ ಒಂದು ಗಾನಸಿರಿ ಕಲಾಕೇಂದ್ರದ ದೊಡ್ಡ ಅಭಿಮಾನಿಗಳು. ನಾವೆಲ್ಲ ಕ್ರೀಡಾ ಕ್ಷೇತ್ರದಲ್ಲಿ ಎಳೆ ವಯಸ್ಸಿನಲ್ಲಿ ಫಿಲೋಮಿನಾ ಕಾಲೇಜಿನಲ್ಲಿ ಆರಂಭಗೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಇದೀಗ ತರಬೇತುದಾರಾಗಿ ಇಂಥ ಬಹಳಷ್ಟು ಪುಟಾಣಿಗಳನ್ನು ತಯಾರು ಮಾಡ್ತಾಯಿದ್ದೇವೆ. ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ ಆಗಿ ಕೂಡ ಮಾಡ್ತಾಯಿದ್ದೇವೆ. ನಮಗೆ ಗೊತ್ತಿದೆ, ಒಂದು ABCಯಿಂದ ಗ್ರಾಮರ್ ಕಲಿಸಿ ಮತ್ತು ಇಂಗ್ಲೀಷ್ ಮಾತಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಒಂದು ಟೀಚರ್ಸ್ಗೆ ಅಂತೇಳಿ. ಅದೇ ರೀತಿಯಾಗಿ ಸಂಗೀತದಲ್ಲಿ ಕೂಡ ಅದರ ಮೂಲಪುಟವನ್ನು ಹೇಳಿಕೊಡೋದ್ರ ಮೂಲಕ ಇಂಥ ಒಂದು ರಿಯಾಲಿಟಿ ಶೋನಲ್ಲಿ ಅವರ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಒಬ್ಬ ಗುರುಗಳ ಮತ್ತು ಈ ಸಂಗೀತ ಕಲಾಶಾಲೆ ಎಲ್ಲ ಪೋಷಕರ ಮತ್ತು ಎಲ್ಲ ನಮ್ಮ ಪೇರೆಂಟ್ಸ್ಗಳ ಪಾತ್ರ ತುಂಬ ಮಹತ್ವದಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ಪುರಾಣಿಗಳೇ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸಿದ್ದೇನೆ. ಜೈ ಹಿಂದ್. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದಕ್ಕೆ ವೇದಿಕೆ ಮೇಲೆ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಮತ್ತು ನಮಗೊಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೊಂದು ಸ್ಫೂರ್ತಿಯ ಸೆಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬರು ಡಾಕ್ಟರ್ ಆಗಿದ್ದುಕೊಂಡು, ವೈದ್ಯರಾಗಿದ್ದುಕೊಂಡು, ಅದೆಷ್ಟು ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಜೀವಿಯಾಗಿದ್ದುಕೊಂಡು ಅವರೇ ಹೇಳುವ ಪ್ರಕಾರ ನಾನು ಮಾನಸಿಕ ನೆಮ್ಮದಿಗೋಸ್ಕರ ಇಲ್ಲಿ ಬರ್ತೇನೆ ಅಂತ ಹೇಳಿಕೊಂಡು ನಮ್ಮ ಗಾನಸಿರಿಗೆ ಸೇರಿಕೊಂಡಿದ್ದಾರೆ ಅನನ್ಯ ಲಕ್ಷ್ಮಿ, ಡಾಕ್ಟರ್ ಅನನ್ಯ ಲಕ್ಷ್ಮಿ ಮೇಡಮ್ ಇವರನ್ನು ವೇದಿಕೆ ಮೇಲೆ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರ ಪರಿಚಯವನ್ನು ಆಮೇಲೆ ಮಾಡೋಣ. ಮೇಡಮ್, ಇನ್ನೇನಿದ್ರು ಮೈಕ್ ನಿಮ್ಮ ಕೈಯಲ್ಲಿ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಸಹನಂ ವವತೋ ಸಹನಂ ಗುಣತ್ತೋ ಸಹವೀರ್ಯಂ ಕರವಾವಹೈ ತೇಜಸ್ವಿನಾವದೀತಿಮಸ್ತು ಮಹಾವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೂಡಿ ಬಾಳುವ, ಕೂಡಿ ಕುಣಿಯುವ, ಕೂಡಿ ನಲಿಯುವ, ನಮ್ಮೊಳಗೆ ಭೇದವಿಲ್ಲ. ಎಷ್ಟು ಚಂದದ ಪದ್ಯವಲ್ವೇ ಇದು. ನಾವು ಗಾನಸಿರಿಯಲ್ಲಿ ಸಹ ಕಾಣೋದಿದನ್ನೇ. ಇಲ್ಲಿ ವಯಸ್ಸಿನ ಒಂದು ಅಂತರದ ಪ್ರಶ್ನೆಯೇ ಬರುವುದಿಲ್ಲ. 2-3 ವರ್ಷದ ಮಗುವಿನಿಂದ ಹಿಡಿದು 50-60 ವರ್ಷದವರೆಗೂ ಸಹ ಮಕ್ಕಳಾಗಿಯೇ ನಲಿಯುವಂತಹ ಒಂದು ಪುಟಾಣಿ ಶಾಲೆ, ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡುವಂತಹ ಶಾಲೆ ನಮ್ಮ ಗಾನಸಿರಿ ಕಲಾಕೇಂದ್ರ ಪುತ್ತೂರು. ಇದು ಕಳೆದ 21 ವರ್ಷಗಳಿಂದ ಸರಿಸುಮಾರು 25,000ಕ್ಕೂ ಹೆಚ್ಚಿನ ಸುಗಮ ಸಂಗೀತ ಪರಿಣತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಈ ಪ್ರಪಂಚಕ್ಕೆ ನೀಡಿದಂತಹ ಹೆಮ್ಮೆಯನ್ನು ಪಡ್ಕೊಂಡಿದೆ. ಇದರ ಸಾರಥಿ ಡಾಕ್ಟರ್ ಕಿರಣ್ ಕುಮಾರ್ ಸರ್. ಇಂತಹ ಒಂದು ಸುಸಂದರ್ಭದಲ್ಲಿ
ಪ್ರತಿಯೊಬ್ಬರಿಗೂ ಸಹ ಈ ವೇದಿಕೆಯಲ್ಲಿ ಅನುವು ಮಾಡಿಕೊಡಬೇಕು ಅನ್ನುವಂತಹ ಮಹದಾಶಯದಿಂದ ಹಲವಾರು ರೀತಿಯ ಸ್ಪರ್ಧೆ ಇರ್ಬೋದು, ಅಥವಾ ಗಾನಸಿರಿಯಿಂದ ಸುಗಮ ಸಂಗೀತ ಕಾರ್ಯಕ್ರಮಗಳಿರ್ಬೋದು, ಇದನ್ನು ಹಮ್ಮಿಕೊಂಡಂತಹ ಹೆಮ್ಮೆಯನ್ನು ಡಾಕ್ಟರ್ ಕಿರಣ್ ಕುಮಾರ್ ಸರ್ ಪಡ್ಕೊಳ್ತಾರೆ. ಇತ್ತೀಚೆಗಷ್ಟೇ ಆರ್ಯಭಟ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಏಕೈಕ ಹೆಮ್ಮೆಯ ಸಂಸ್ಥೆ ನಮ್ಮ ಗಾನಸಿರಿ ಪುತ್ತೂರು. ಇಡೀ ರಾಜ್ಯದಾದ್ಯಂತ ನೀವು ಹುಡುಕಿಕೊಂಡು ಹೋದರೂ ಸಹ 25,000 ವಿದ್ಯಾರ್ಥಿಗಳು ಬಹುಶಃ ನಮಗೆಲ್ಲಿ ಸಹ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಗುರುಗಳ ಪಾದಾರವಿಂದಗಳಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ಗಾನಸಿರಿ ಸ್ವರ ಮಾಧುರ್ಯ ಕಾರ್ಯಕ್ರಮ ನಮ್ಮೆಲ್ಲರನ್ನ ರಂಜಿಸಲಿಕ್ಕಿದೆ. ಸುದ್ದಿ ಟಿವಿಯ ಮೂಲಕ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ವಾಸವಿರುವಂತಹ ಪ್ರತಿಯೊಬ್ಬರ ಕಿವಿಗಳನ್ನು, ಮನಸ್ಸುಗಳನ್ನು ತಣಿಸ್ಲಿಕ್ಕಿದೆ ಈ ಸುಂದರ ಸಂಜೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮಗೆ ಕೀಬೋರ್ಡ್ನಲ್ಲಿ ಸಹಕರಿಸಲಿಕ್ಕಿದ್ದಾರೆ ಶ್ರೀ ಅರುಣ್ ಹಾವಂಜೆ ಸರ್, ತಮಗೆ ಪ್ರೀತಿಯ ಸ್ವಾಗತ. ಅದೇ ರೀತಿ ಕೊಳಲು ವಾದನವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಅಭಿಷೇಕ್ ಸರ್, ತಮಗೂ ಸಹ ಪ್ರೀತಿಯ ಸ್ವಾಗತ. ತಬಲ ವಾದನವನ್ನು ನುಡಿಸಿ ಈ ಕಾರ್ಯಕ್ರಮದ ರಂಜನ್ನ ಹೆಚ್ಚಿಸಲಿಕ್ಕಿದ್ದಾರೆ ಶ್ರೀ ಗಿರೀಶ್ ಪೆರ್ಲಾ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಲಿದ್ದಾರೆ ಶ್ರೀ ರಾಜೇಂದ್ರ ಸರ್, ಕಾರ್ಕಳದಿಂದ ಬಂದಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ಲಿಕ್ಕಿದ್ದೇನೆ. ಗಾನಸಿರಿ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ನೀವು 5-6 ಸ್ವರಗಳನ್ನು ಮಾತ್ರ ಕೇಳ್ಬೋದು ಇವತ್ತು. ಆದರೆ ಬರುವ ವಾರ, ಅದರ ಮತ್ತಿನ ವಾರ ನೀವಿಲ್ಲಿಗೆ ಬಂದರೆ ಸಾವಿರಾರು ಸ್ವರಗಳನ್ನು ಕೇಳ್ಬೋದು. ಪ್ರೀತಿಪೂರ್ವಕವಾದಂತಹ ಆಹ್ವಾನವನ್ನು ಹಾಡುಬಾ ಕೋಗಿಲೆ ಕಾರ್ಯಕ್ರಮಕ್ಕೂ ಹಾಗೂ ಅದರ ನಂತರ ವಾರದಲ್ಲಿ ನಡೆಯುವಂತಹ ಚಿಣ್ಣರ ಕಾರ್ಯಕ್ರಮಕ್ಕೂ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತಂದರೆ ನಮಗೆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಮುಖ್ಯ. ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ. ಆ ವಿನಾಯಕನ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ, ಹಾಗೆ ತಾಯಿಯ ಆಶೀರ್ವಾದವೂ ನಮಗೆ ಸಿಗಲಿ ಅಂತ ಹೇಳಿ ದೇವರ ಸ್ವರೂಪವಾದಂತಹ ತಾಯಿಯನ್ನು ಪ್ರಾರ್ಥಿಸಲು ನಮ್ಮ ಮುಂದೆ ಬರುತ್ತಿದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್ ಸರ್. ನಿಮ್ಮ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ. ಹಲೋ 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 ಹಲೋ. ಮಾನಿಟರ್ ಡಿಲೇ ಚೂರು ಕಟ್ ಮಾಡಿ ಸರ್. ಹಲೋ ಹಲೋ ಹಲೋ. ಓಕೆ ಸರ್. ಹಲೋ ಹಲೋ ಹಲೋ. ಅಮ್ಮನ ಅಪ್ಪನ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸ್ತಾ ಮಹಾಲಿಂಗೇಶ್ವರ ಸ್ವಾಮಿಯ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಸಾನ್ನಿಧ್ಯದ ಎಲ್ಲ ದೇವರುಗಳಿಗೆ ವಂದಿಸ್ತಾ ನನ್ನ ಪೂಜ್ಯ ಗುರುಗಳಾದಂಥ ವಿದ್ವಾನ್ ಕಾಂಚನ ನಾರಾಯಣ್ ಭಟ್ ಸರ್ ಇವರನ್ನು ಬಹಳ ಭಕ್ತಿಯಿಂದ ನೆನಪಿಸಿಕೊಳ್ತಾ ಇಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡೀತಾ ಕಾರ್ಯಕ್ರಮವನ್ನು ತಾಯಿ ಶಾರದೆಯ ಚರಣ ಕಮಲಗಳಿಗೆ ಭಕ್ತಿಯಿಂದ ಸಮರ್ಪಿಸ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ, ತಾಯೇ ನಿನ್ನ ಮಡಿಲಲಿ
ನೆಪದಲ್ಲಿ ಸೂತ್ರವೊಂದು ಬಿಗಿದೆಮ್ಮ ಸಂಬಂಧದ ನೆಪದಲ್ಲಿ ಆಕಸ್ಮಿಕವೇನೋ ತಿಳಿಯೇನೋ ನಿನ್ನ ಕಂದ ನಾದುದು ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಗೆದ್ದುದು ಆಕಸ್ಮಿಕವೇನೋ ತಿಳಿಯೇನೋ ನಿನ್ನ ಕಂದನಾದುದು ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಗೆದ್ದುದು ಗುಣಗೆ ಮಣಿದು ನಾನು ನಿನ್ನ ಚರಣ ತಲಕಿ ಬೀದುದು ಗುಣಕ್ಕೆ ಮಣಿದು ನಾನು ನಿನ್ನ ಚರಣ ತಲಗೆ ಬಿದ್ದುದು ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಇಲ್ಲಿ ಹರಿವ ಪುಣ್ಯ ಜಲ ಕಣ್ಣ ತೊಳೆವ ಹಸಿರು ಕುಲ ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರೆದವು ಇಲ್ಲಿ ಹರಿವ ಪುಣ್ಯ ಜಲ ಕಣ್ಣ ತೊಳೆವ ಹಸಿರ ಕುಲ ಮಣ್ಣಿನಿಂದ ಹೊರಟ ಗಂಧ ನನ್ನ ಬದುಕ ತೆರೆದವೋ ಮೈಯ ಎಲ್ಲ ಕಣ ಕಣದಲ್ಲೂ ನಿನ್ನ ಋಣವ ಬರೆದವು ಮೈಯ ಎಲ್ಲ ಕಣ ಕಣದಲ್ಲೂ ನಿನ್ನ ಋಣವ ಬರೆದವೋ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿದೆಮ್ಮ ಸಂಬಂಧದ ನೆಪದಲ್ಲಿ ಸೂತ್ರವುಂಟು ಬಿಗಿದೆಮ್ಮ ಸಂಬಂಧದ ನೆಪದಲ್ಲಿ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸರಿಗಾ ಸರಿಗಾ ಸರಿಗ ಮದ ಪಮ ಗಮ ಪಾಮ ಗರಿ ಸನಿರಿಗ ಸಾ ಸರಿಗಾ ಸರಿಗಾ ಸರಿಗ ಮಗ ಮಮ ಗಮ ಪಾಮ ಗರೆ ಸ ನಿರಿಗ ಸಾ ಸರಿಗಾ ಗಮ ಪಾಮ ಗರೆ ಸ ನಿರಿಗ ಸಾ ಥ್ಯಾಂಕ್ ಯು
ಎಷ್ಟು ಅದ್ಭುತವಾದ ಗಾಯನ ಅಲ್ವೇ? ನಿಜವಾಗ್ಲೂ ಹೇಳಬೇಕು ಅಂತಂದರೆ ಶ್ರೀಲಕ್ಷ್ಮಿ ಪುತ್ತೂರು ಇವರು ಡಾಕ್ಟರ್ ಕಿರಣ್ ಕುಮಾರ್ ಅವರ ಗಾನಸಿರಿ ಗರಡಿಯಲ್ಲಿ ಸರಿಸುಮಾರು 10-13 ವರ್ಷಗಳಿಂದ ಪಳಗಿರುವಂಥವರು. ಯಾವುದೇ ಒಬ್ಬ ಶಿಷ್ಯೆಯಿಂದ ಗುರುವನ್ನು ಮೀರಿಸಲ್ಪಡುವಂತಹ ಒಂದು ಪ್ರತಿಭೆ ಕಂಡು ಬಂತು ಅಂತಂದರೆ ಗುರು ಗೆದ್ದಂತಹ ಲೆಕ್ಕ ಅಂತೆ. ಅಂತಹ ಒಂದು ಗೆದ್ದ ಭಾವನೆ ಇವತ್ತು ನಮ್ಮ ಸರ್ನ ಮುಖದಲ್ಲಿ ಕಾಣ್ತಾ ಉಂಟು. ಇದೇ ಒಂದು ಸಂಸ್ಥೆಗೆ ಶಿಷ್ಯೆಯಾಗಿ ಸೇರಿ ಇವತ್ತು ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕುಮಾರಿ ಶ್ರೀಲಕ್ಷ್ಮಿ ಪುತ್ತೂರು ಇವರು ಇದೀಗ ನಿಮ್ಮ ಮುಂದೆ ಮತ್ತೊಂದು ಹೊಸ ಸುಗಮ ಸಂಗೀತ ಗಾಯನದೊಂದಿಗೆ ಬರಲಿಕ್ಕಿದ್ದಾರೆ, ನಿಮ್ಮನ್ನು ರಂಜಿಸಲಿಕ್ಕಿದ್ದಾರೆ. ಬನ್ನಿ, ತಡ ಮಾಡೋದು ಬೇಡ, ಅವರನ್ನು ಆಹ್ವಾನಿಸೋಣ. ಸಪ್ತ ಸ್ವರಗಳ ಹಾಡು ಕೇಳಿ ಬರೋಣ. ಹಲೋ ಹಲೋ ಹಲೋ
ಸರಿಗಮ ಪದನಿ ಸಪ್ತಸ್ವರ ಸರಳಯ ಸುಖದಲ್ಲಿ ಭುವಿದು ನಲಿದಿದೆ ಸುರಮುನಿಗಣಗಳು ಹರುಷದಿ ಕುಣಿದಿದೆ ಹರುಷದಿ ಹರಿಪ್ರಿಯ ನಿನ್ನನ್ನು ನುಡಿಸಿದೆ ಇಂಥ ಸೊಗಸಿದು ಇಂಥ ಸುಖವಿದು ಸರಿಗಮ ಪದನಿ ಸಪ್ತಸ್ವರ ಮಿಡಿದೆ ವೀಣೆಯಲಿ ಶಾರದೆ ಸರಿಗಮ ಪದನಿ ಸರಿಗಮ ಪದನಿ ಸರಿಗಮ ಪದನಿ ಸಪ್ತಸ್ವರ ಸಪ್ತ ಸ್ವರಗಳ ಮೂಲಕ ತನ್ನ ಅದ್ಭುತವಾದಂತಹ ಕಂಠದಲ್ಲಿ ಶೃಂಗೇರಿಯ ಶಾರದಾಂಬೆಯನ್ನೇ ನಮ್ಮ ಕಣ್ಣ ಮುಂದೆ ನಿಲ್ಲಿಸಿದಂತಹ ಹೆಮ್ಮೆ ನಮ್ಮ ಹೆಮ್ಮೆಯ ಶಿಕ್ಷಕಿ ಶ್ರೀಲಕ್ಷ್ಮಿ ಪುತ್ತೂರು ಇವರದ್ದು. ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಮುಂದೆ ಸುಗಮ ಸಂಗೀತದ ಇನ್ನೊಂದು ಚಂದದ ಹಾಡಿನೊಂದಿಗೆ ಬರ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿಯವರನ್ನ ಪ್ರಾರ್ಥಿಸಲಿಕ್ಕೆ ಉದಯಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಅನ್ನುವಂತಹ ಅದ್ಭುತವಾದಂತಹ ಭಕ್ತಿಗೀತೆಯ ಗಾಯನವನ್ನ ಮಾಡಲಿಕ್ಕಿದ್ದಾರೆ ಯಶಸ್ ಇವರು. ಯಶಸ್, ತಮಗೆ ವೇದಿಕೆಗೆ ಆತ್ಮೀಯ ಸ್ವಾಗತ.
ಅಯ್ಯಪ್ಪ ಶರಣಂ ಇರುಮುಡಿಯಂತೆ ತಂದೆವು ತಂದೆ ನಿಯಮಗಳ ಮಾಡಿ ಇರುಮುಡಿಯಂತೆ ತಂದೆವು ತಂದೆ ನಿಯಮಗಳ ಮಾಡಿ ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ ಹರಿಹರ ನಂದನ ಭಕ್ತರ ಚೇತನ ಹರಿಹರ ನಂದನ ಭಕ್ತರ ಚೇತನ ಸೇರಿಸಿ ಶ್ರೀಮಲೆಗೆ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಸ್ವಾಮಿಯ ಶರಣಂ ಬರುತ್ತಿದೆ ನೋಡು ಅರಸುತ್ತ ನಿನ್ನ ಭಕ್ತರ ಹೋಯ ಅಯ್ಯಪ್ಪ ಶರಣಂ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಸ್ವಾಮಿಯ ಶರಣಂ ಬರುತ್ತಿದೆ ನೋಡು ಅರಸುತ್ತ ನಿನ್ನ ಭಕ್ತರ ಹೋಯ ಅಯ್ಯಪ್ಪ ಶರಣಂ ನಮಗೆ ಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ನಮಗೆ ಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಸ್ವಾಮಿಯ ಶರಣಂ ಬರುತ್ತಿದೆ ನೋಡು ಅರಸುತ್ತ ನಿನ್ನ ಭಕ್ತರ ಹೋಯ ಅಯ್ಯಪ್ಪ ಶರಣಂ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಸ್ವಾಮಿಯ ಶರಣಂ ಬರುತ್ತಿದೆ ನೋಡು ಅರಸುತ್ತ ನಿನ್ನ ಭಕ್ತರ ಹೋಯ ಅಯ್ಯಪ್ಪ ಶರಣಂ ಸ್ವಾಮಿ ಅಯ್ಯಪ್ಪ ಇವರ ಆಶೀರ್ವಾದವನ್ನು ಪುಟ್ಟ ಅಯ್ಯಪ್ಪನ ಹಾಡಿನ ಮೂಲಕ ಕೇಳುವಂತಹ ಒಂದು ಸುಸಂದರ್ಭ ನಮಗೆ ಒದಗಿ ಬಂದದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಯಶಸ್ಸವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಕಡೆಯಿಂದ ಪ್ರೀತಿಯ ಚಪ್ಪಾಳೆ ಬರಲಿ. ಇದೀಗ ಒಂದು ಭಾವಗೀತೆಯ ಕೇಳುವಂತಹ ಸುಸಮಯ. ನಮ್ಮ ಮುಂದೆ ಬರಲಿಕ್ಕಿದ್ದಾರೆ ದೀಪ್ತಿ ಪ್ರಭು ಇವರು ಸಹ ನಮ್ಮ ಗಾನಸಿರಿಯ ಹೆಮ್ಮೆಯ ವಿದ್ಯಾರ್ಥಿನಿ. ನಮ್ಮ ಅಂತರಾತ್ಮವೇ ನಮ್ಮ ಗುರು ಇದರ ಕುರಿತಾಗಿ ಕವಿ ಕುವೆಂಪುರವರು ಬರೆದಿರುವಂತಹ ಒಂದು ಅದ್ಭುತವಾದಂತಹ ಸುಂದರವಾದಂತಹ ಭಾವಗೀತೆಯನ್ನ ಭಾವ ತುಂಬಿ ಹಾಡಲಿಕ್ಕಿದ್ದಾರೆ ದೀಪ್ತಿ ಪ್ರಭು ಇವರು. ಅಂತರತಮನೆ ಗುರು ಹೇ
ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವಂತಹ ಅಂತರಂಗದ ಬಗೆಗಿನ ಅದ್ಭುತವಾದಂತಹ ಭಾವಗೀತೆಗೆ ಭಾವ ತುಂಬಿ ಹಾಡಿದಂತಹ ದೀಪ್ತಿ ಪ್ರಭು ಇವರಿಗೆ ವಂದನೆಗಳನ್ನು ತಿಳಿಸುತ್ತಾ ಇದೀಗ ಮುಂದೆ ನಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ ಒಂದು ತುಂಬ ಚಂದದ ಭಾವಗೀತೆ. ಮೆರೆಯಬೇಡವೋ ಮನುಜ ಅಂತರಾಳದ ಅಂಕೆ ಬೀರಿ ಕೊಂಕು ಬೀರಿದೆ ಸುಂಕ ಕಾದಿದೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರು ಬರೆದಿರುವಂತಹ ಈ ಅದ್ಭುತವಾದಂತಹ ಭಾವಗೀತೆಯನ್ನು ನಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಮನಸ್ವಿ ಆರ್ ಶೆಟ್ಟಿ ಇವರು. ಈ ಪುಟಾಣಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಅದೆಷ್ಟು ಪುಟ್ಟ ವಯಸ್ಸಿನಲ್ಲಿ ಜೀವನಕ್ಕೆ ಮೌಲ್ಯವನ್ನು ತುಂಬುವಂತಹ ಅದ್ಭುತವಾದಂತಹ ಭಾವಗೀತೆಯನ್ನು ಭಾವಪೂರ್ಣವಾಗಿ ಹಾಡಿದಂತಹ ಮನಸ್ವಿ ಶೆಟ್ಟಿ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಯಾವುದೇ ಒಬ್ಬ ಹೆಣ್ಣು ಮಗಳಿಗೆ ತವರು ಮನೆ ಅಂತಂದರೆ ಅದೇನೋ ಹೆಚ್ಚಿನ ಪ್ರೀತಿ ಅಂತೆ. ಯಾರೆಷ್ಟೇ ಪ್ರೀತಿ ತೋರಿಸಿದ್ರೂ ತವರಿನ ಪ್ರೀತಿಗೆ ಸಮವಾದಂತಹ ಪ್ರೀತಿ ಬೇರಿಲ್ಲ. ಅದರಲ್ಲೂ ಒಡ ಹುಟ್ಟಿದವರ ಮೇಲಿನ ಪ್ರೀತಿ ಇದೆಯಲ್ಲ, ಅದಕ್ಕಂತೂ ಸಾಟಿ ಬೇರಿಲ್ಲವೇ ಇಲ್ಲ. ಹೌದು, ನೀವು ಕುಳಿತಂತಹ ಎಲ್ಲರೂ ಸಹ ಒಮ್ಮೆ ಕಣ್ಣು ಮುಚ್ಚಿದ್ರೆ ನಿಮ್ಮ ಅಣ್ಣ, ತಂಗಿ, ಅಕ್ಕ, ತಮ್ಮ ನಿಮ್ಮ ಕಣ್ಣೆದುರು ಬಂದೇ ಬರ್ತಾರೆ. ಹೀಗಿರಬೇಕಾದ್ರೆ ಹಬ್ಬ ಬಂದಾಗಲಂತೂ ತವರಿಗೆ ಹೋಗುವುದಂತಂದರೆ ನಮ್ಮೆಲ್ಲರಿಗೂ ಸಹ ಸಂಭ್ರಮವಾದಂತಹ ವಿಚಾರ. ಒಂದು ಚಂದದ ಹಾಡು ಬಂತು ಪಂಚಮಿ ಹಬ್ಬ, ಅಣ್ಣ ಬರಲಿಲ್ಲ ಕರಿಯಾಕ ಅನ್ನುವಂತಹ ಅದ್ಭುತವಾದಂತಹ ಹಾಡನ್ನು ಅಣ್ಣ ತಂಗಿಯ ಮಧ್ಯೆ ಇರುವಂತಹ ಅದ್ಭುತ ಸಂಬಂಧದ ಕೊಂಡಿಯನ್ನು ನಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಬರ್ತಾ ಇದ್ದಾರೆ ಪುಟಾಣಿ ಹುಡುಗಿ ಸೃಜನಾ ಪೂಜಾರಿ.
ಅಣ್ಣ ತಂಗಿಯ ಮಧ್ಯದ ಬಾಂಧವ್ಯವನ್ನು ಸುಮಧುರವಾಗಿ ಹಾಡಿದಂತಹ ಸೃಜನ್ ಪೂಜಾರಿ ಅವರೊಡನೆ ಅದ್ಭುತವಾಗಿ ವಾದ್ಯಗಳನ್ನು ನುಡಿಸಿರುವಂತಹ ಈ ಎಲ್ಲ ಸಂಗೀತಗಾರರಿಗೂ ನಿಮ್ಮ ಕಡೆಯಿಂದ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಮುಂದಕ್ಕೆ ಡಾಕ್ಟರ್ GS ಶಿವರುದ್ರಪ್ಪ ಅವರ ಒಂದು ಚಂದದ ಹಾಡು. ನಮ್ಮ ಇಂದಿನ ಬದುಕಿಗೆ ಹಿಡಿದಂತಹ ಕನ್ನಡಿ ಇದು. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಬಹುಶಃ ಹಾಡು ಯಾವುದು ಅಂತ ನಿಮಗೆಲ್ರಿಗೂ ಗೊತ್ತಾಗಿರ್ತದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ. ಈ ಅದ್ಭುತವಾದಂತಹ ಹಾಡನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಪ್ರಸನ್ನ ಕುಮಾರ್ ಕಡಬ ಸರ್ ಇವರಿಗೆ ವೇದಿಕೆಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹರಿ ಓಂ ಹರಿ ಓಂ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿಯಿದೆ ನಾಲಗೆಗೆ, ಅಮೃತದ ಸವಿಯಿದೆ ನಾಲಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು,
ಕುಮಾರ್ ಸರ್ ಇವರಿಗೆ. ಪ್ರೀತಿಗೆ ಯಾವುದನ್ನೇ ಆದರೂ ಗೆಲ್ಲುವಂತಹ ಅದ್ಭುತವಾದಂತಹ ಶಕ್ತಿ ಇದ್ದೇ ಇರ್ತದಂತೆ. ಮಳೆ, ಬಿಸಿಲು, ಚಳಿ, ಗಾಳಿ, ದುಃಖ, ನೋವು, ಸಂಕಟ, ದುಮ್ಮಾನ, ಸುಖ ಎಲ್ಲವನ್ನು ಒಟ್ಟಿಗೆ ಎದುರಿಸುವಂತಹ ತಾಕತ್ತಿರುವಂತಹದ್ದು ಒಲವಿಗೆ ಮಾತ್ರ. ಈ ಒಲವಿನ ಕುರಿತಾದಂತಹ ಒಂದು ಚಂದದ ಗೀತೆಯನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಇಬ್ಬರು ಹೆಮ್ಮೆಯ ಗುರುಗಳು ಡಾಕ್ಟರ್ ಕಿರಣ್ ಕುಮಾರ್ ಸರ್ ಮತ್ತು ಶ್ರೀಲಕ್ಷ್ಮಿ ಪುತ್ತೂರು ಇವರು. ಹಲೋ ಹಲೋ ಬಹಳ ಹೊತ್ತಿನಿಂದ ವೆಯ್ಟ್ ಮಾಡ್ತಾ ಇರುವಂತಹ ರಿಸಲ್ಟ್ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ತದೆ. ನಿಮ್ಮಂಥ ಒಳ್ಳೊಳ್ಳೆ ಗಾಯಕರು ಎದುರು ಕೂತ್ಕೊಂಡು ಕೇಳಿದರೆ ನಮಗೆ ಖುಷಿ ಆಗೋದು ಹಾಡ್ಲಿಕ್ಕೆ. ಅದಕ್ಕೋಸ್ಕರ ನಿಮ್ಮನ್ನು ಇನ್ನೂ ಕೂರಿಸಿದ್ದಾರೆ. ಮತ್ತು ಹುಡುಗರು ಜಾಸ್ತಿ ಇರೋದು, ಹುಡುಗರು ಜಾಸ್ತಿ ಓದೋದಿಲ್ಲ. ನಾಳೆ ಎಕ್ಸಾಮ್ ಇದ್ರೂ ಕೂಡ ಪಾಸ್ ಆಗ್ತಾರೆ ಹುಡುಗರು, ನಮ್ಮಗೆ ಹುಷಾರು. ಹಲೋ ಸುದರ್ಶನ್ ಸರ್, ನಮ್ಮ ಗಾನಸಿರಿ ಆರಂಭಿಕ ಹಂತದಿಂದ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರುವಂಥ ಒಬ್ಬ ಆತ್ಮೀಯರು ಸರ್, ನಿಮಗೆ ಪ್ರೀತಿಯ ಸ್ವಾಗತ. ಹಲೋ ಹಲೋ ನಾನು ನೀನು ನಾನು ನೀನು ಕೂಡಿ ಕಳೆದ ಬದುಕೆ ನಮ್ಮ ಕಾಯದೆ 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 ಬದುಕೆ ನಮ್ಮ ಕಾಯದೆ ಕಾಯದೆ. ನನ್ನ ಒಲವೇ ಹೇಳುತ್ತಿರುವೆ ಪ್ರೀತಿಯ
ಒಲವಿನ ಕುರಿತಾದಂತಹ ಹಾಡನ್ನು ತುಂಬ ಚೆನ್ನಾಗಿ ನಮ್ಮ ಮುಂದೆ ಹಾಡಿ ನಮ್ಮನ್ನು ರಂಜಿಸಿದಂತಹ ಗುರುಗಳಿಗೆ ನಮ್ಮ ಧನ್ಯವಾದಗಳು. ಇದೀಗ ಮತ್ತೊಂದು ಚಂದದ ಗೀತೆ, ಮುಗಿಲ ಮಾರಿಗೆ ರಾಗರತ್ಯ ಅನ್ನುವಂಥ ಹಾಡು. ಈ ಹಾಡನ್ನು ಹಾಡಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಅದ್ಭುತ ಕಂಠಸಿರಿಯನ್ನು ಉಳ್ಳಂತಹ ಕುಮಾರಿ ದೀಪ್ತಿ ಪ್ರಭು ಇವರು. ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ
ಒಂದು ಅದ್ಭುತವಾದಂತಹ ಗಾಯನದೊಡನೆ ನಮ್ಮನ್ನು ರಂಜಿಸಿದಂತಹ ದೀಪ್ತಿ ಪ್ರಭು ಇವರಿಗೆ ನಮನಗಳು. ಇದೀಗ ನಮ್ಮ ಮುಂದೆ ಒಂದು ಚಂದದ ಜಾನಪದ ಪದ್ಯವನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಮನಸ್ವಿ ಆರ್ ಶೆಟ್ಟಿ ಇವರು. ಒಂದು ಸೊನ್ನೆ ಆಡಕ್ ಬರ್ದೆ ಬಾಬಿಡ ಬೆಪ್ ನನ್ ಮಗ ಕೊನುಲಿನು ಕೆನುರನು ಒಂದು ಸೊನ್ನೆಗ ಆಡಕ್ ಬರ್ದೆ ಬಾಬಿಡ ಬೆಪ್ ನನ್ ಮಗ ನಾನು ಕೋ
ಹೆಸರೇನೋ ಅಂತ. ಅದಕ್ಕೆ ನಾನು ಹೇಳ್ದೆ ನಾ ನಾ ನಾನು ಕಾಳಿಕೆ ರಂಗ, ನಾನು ಕಾಳಿಕೆ ರಂಗ, ನಾನು ಕಾಳಿಕೆ ರಂಗ, ನಾನು ಕಾಳಿಕೆ ರಂಗ. ಪಾರಲೆ ಪಾರಲೆ ನಾನು ಪಾರಲೆ ಕೋರಣ್ಣವರ ಅಣ್ಣನಿಗೆ ತಮ್ಮ ನಕ್ಕಲ್ ನಕ್ಕಲ್ ಚಿಕ್ಕ ಮಗ. ನಾನು ಕೊಕ್ಕರಿಕೋ, ನಾನು ಕಾಳಿಕೆ ರಂಗ, ನಾನು ಕಾಳಿಕೆ ರಂಗ, ನಾನು ಕಾಳಿಕೆ ರಂಗ, ನಾನು ಕಾಳಿಕೆ ರಂಗ. ಅರೆ ಬೋಲು ಏನು ಏನು ರಾವದು ಸ್ವರ್ಣಯುಗ. ಕೊಳಿಕೆ ರಂಗ, ಕೊಳಿಕೆ ರಂಗ, ಕೊಳಿಕೆ ರಂಗ. ಥ್ಯಾಂಕ್ ಯು. ಪುಟ್ ಪುಟಾಣಿ ಹುಡುಗಿ ಅದೆಷ್ಟು ಚೆನ್ನಾಗಿ ರಂಜಿಸಿದ್ಲು ನಮ್ಮನ್ನ. ಅವಳಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಕೇಳುವಂತಹ ಒಂದು ಧ್ವನಿ ಉಂಟು. ಸುಗಮ ಸಂಗೀತ ಹಾಡನ್ನ ಬರೀ ಸ್ವರಗಳ ಮೂಲಕ ಮಾತ್ರವಲ್ಲ, ಆ ಪದಗಳಿಗೊಂದು ರಾಗದ ಮೂಲಕ ಅದ್ಭುತವಾದಂತಹ ಮನ ತಲುಪುವಂತಹ ಒಂದು ಸಂಯೋಜನೆಯನ್ನ ನೀಡಿದಂತಹ ಶಕ್ತಿ, ಪ್ರೇರಣೆ ಸಿ ಅಶ್ವಥ್ ಸರ್ ಅವರು. ಅವರ ಧ್ವನಿಯಲ್ಲಿ ನೀವು ಈ ಒಂದು ಹಾಡನ್ನ ಕೇಳೇ ಇರ್ತೀರಿ. ತರವಲ್ಲ ತಂಗಿ ನಿನ್ನ ತಂಬೂರಿ, ಸ್ವರ ಭಾರಿಸದೇ ಇರು ತಂಬೂರಿ. ಈ ಒಂದು ಹಾಡನ್ನ ಹಾಡಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರಸನ್ನ ಸರ್ ಇವರು. ಹರಿ 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 ಚೆಕ್ 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 ಚೆಕ್. re 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 ra re 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 ra re 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 ra re 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 ra re 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 ra. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿ ಅದ ರೀತಿ ನುಡಿಸಬೇಕು ತಂಬೂರಿ. ಮದ್ದಲಿ ದನಿಯೊಳು
ಬಾರಿಸಬೇಕು ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷರ ರಚಿಸಿದ ತಂಬೂರಿ. ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷರ ರಚಿಸಿದ ತಂಬೂರಿ. ಹೇಳಲ್ಲಿ ಏನಿದರ ಹಂಚಿಕೆ ತಿಳಿಯದ ಹೇಳಲ್ಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಹಸನದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮೇಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಓದು ಪುರಾಣದೇ ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ರೇ 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 ರಾ, ರೇ 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 ರಾ, ರೇ 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 ರಾ, ರೇ 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 ರಾ, ರೇ 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 ರಾ. ಥ್ಯಾಂಕ್ ಯು. ಸಿ ಅಶ್ವಥ್ ಅವರನ್ನು ನೆನಪಿಸುವಂತಹ ಅದ್ಭುತ ಗೀತೆಯನ್ನು ಹಾಡಿದಂತಹ ಪ್ರಸನ್ನ ಕುಮಾರ್ ಕಡಬ ಸರ್ ಇವರಿಗೆ ವಂದನೆಗಳು. ತನು ನಿನ್ನದು ಮನ ನಿನ್ನದು ಈ ಜೀವ ನಿನಗಾಗಿ ಅಂತ ಹೇಳಿ ನಾವು ಇಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಮೈ ಕೊರೆಯುವ ಚಳಿಯಲ್ಲೂ ಮೈಯನ್ನು ಸುಡುವಂತಹ ಸುಡು ಬಿಸಿಲಲ್ಲೂ ಸಹ ನಮ್ಮೆಲ್ಲರನ್ನು ಕಾಯ್ತಾ ಇರುವಂತಹ ಗಡಿಯಲ್ಲಿರುವಂತಹ ಸೈನಿಕರು. ಅವರಿಗೆ ನಾವು ನಮನವನ್ನು ಸಲ್ಲಿಸದಿದ್ರೆ ಹೇಗೆ ಹೇಳಿ? ಒಂದು ಚಂದದ ಪದ್ಯ ಸೈನಿಕರಿಗೆ ನಮಿಸ್ಲಿಕ್ಕಾಗಿ ಇದನ್ನು ಹಾಡಲಿಕ್ಕೆ ಬರಲಿಕ್ಕಿದ್ದಾರೆ ಶ್ರೀಲಕ್ಷ್ಮಿ ಪುತ್ತೂರು ಇವರು.
ಉರಿವ ಬಿಸಿಲಿರಲಿ ಕೋರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ಉರಿವ ಬಿಸಿಲಿರಲಿ ಕೋರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕೆ ನಮ್ಮ ಪ್ರಾಣ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕೆ ನಮ್ಮ ಪ್ರಾಣ ನಿನ್ನ ಚರಣ ತಲಕೆ ನಮ್ಮ ಪ್ರಾಣ ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ 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 ಓ ಧ್ಯಾನ 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 ಊನವಾಗಿ ನಿನ್ನ ಮಾನ ಜೀವಿಸಿಟ್ಟು ಫಲವೇನ ನಾವು ಜೀವಿಸಿಟ್ಟು ಫಲವೇನ ಊನವಾಗಿ ನಿನ್ನ ಮಾನ ಜೀವಿಸಿಟ್ಟು ಫಲವೇನ ನಾವು ಜೀವಿಸಿಟ್ಟು ಫಲವೇನ ದೇವರ ನೆಲವೇ ಕಾಯವರ ಫಲವೇ ನೇರವಿರಿಸೆ ನಮ್ಮ ಪ್ರಾಣ ದೇವರ ನೆಲವೇ ಕಾಯವರ ಫಲವೇ ನೇರವಿರಿಸೆ ನಮ್ಮ ಪ್ರಾಣ ನಿನ್ನ ನೇರವಿರಿಸೆ ನಮ್ಮ ಪ್ರಾಣ ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ 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 ಓ ಧ್ಯಾನ 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 ಹೊಟ್ಟೆ ಹೊರೆಯಲು ರಟ್ಟೆ ಬೀಸುವ ಹಿಟ್ಟಿನಾಲ್ಗಳಲ್ಲ ನಾವು ಹಿಟ್ಟಿನಾಲ್ಗಳಲ್ಲ ಹುಟ್ಟಿನಿಂದ ನಿನ್ನ ಹೊರವ ಹೊಣೆ ಹೊತ್ತ ದಿಟ್ಟರಾರು ಶಿವಬಲ್ಲ ನಿನ್ನ ಮುಟ್ಟಿ ಬಾಕಿ ಬದುಕಿಲ್ಲ ವೀರರ ನಾಡೇ ವೀರರ ಬೀಡೆ ವೀರರ ನಾಡೇ ವೀರರ ಬೀಡೆ ನಿನ್ನ ಸೇವೆಗೈಯದವ ಹುಲ್ಲ ನಿನ್ನ ಸೇವೆಗೈಯದವ ಹುಲ್ಲ ಹೊರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕೆ ನಮ್ಮ ಪ್ರಾಣ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕೆ ನಮ್ಮ ಪ್ರಾಣ ನಿನ್ನ ಚರಣ ತಲಕೆ ನಮ್ಮ ಪ್ರಾಣ ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ 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 ಓ ಧ್ಯಾನ ಧ್ಯಾನ ಥ್ಯಾಂಕ್ ಯು ನಮ್ಮೆಲ್ಲರ ಪರವಾಗಿ ಸೈನಿಕರಿಗೊಂದು ಪ್ರೀತಿಯ ನಮನವನ್ನು ಗಾನಸಿರಿಯ ಮೂಲಕ ಅರ್ಪಿಸಿದಂತಹ ಲಕ್ಷ್ಮೀ ಪುತ್ತೂರು ಇವರಿಗೆ ನಮಸ್ಕಾರಗಳು. ಪ್ರಪಂಚದಲ್ಲಿ ನಾವು ಯಾವುದನ್ನೇ ಆದರೂ ಒಂದು ವಸ್ತುವನ್ನು ಕೊಟ್ಟು ಪಡ್ಕೊಳ್ಬೋದು. ಅದು ಯಾವುದಪ್ಪ ಅಂತಂದರೆ ಒಂದು ಯಕಶ್ಚಿತ್ ಕಾಗದ, ಅದುವೇ ದುಡ್ಡು. ಆದರೆ
ದುಡ್ಡು ಕೊಟ್ಟರೆ ಸಿಗದೇ ಇರುವಂಥದ್ದೊಂದಿದೆ, ಅದೇ ಪ್ರೀತಿ. ಅದರಲ್ಲೂ ಅಮ್ಮನ ಪ್ರೀತಿಗಿಂತ ಮಿಗಿಲಾದಂತೂ ಪ್ರಪಂಚದಲ್ಲಿ ಯಾವ ಪ್ರೀತಿಯೂ ಇಲ್ಲ. ಅಂತಹ ಅಮ್ಮನ ಪ್ರೀತಿಯ ಬಗ್ಗೆ ಮತ್ತೆ ದುಡ್ಡು ಕೊಟ್ಟರು ಸಿಗದೇ ಇರುವಂತಹ ಈ ಅಮ್ಮನ ಶ್ರೇಷ್ಠ ಪ್ರೀತಿಯ ಬಗ್ಗೆ ನಮ್ಮೆಲ್ಲರಿಗೂ ಒಂದು ಹಾಡಿನ ಮೂಲಕ ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಯಶಸ್ ಇವರು.
ಪ್ರಪಂಚದಲ್ಲಿ ತಾಯಿಗಿಂತ ಮಿಗಿಲಾದಂಥದ್ದು ಯಾವುದೂ ಇಲ್ಲ, ದುಡ್ಡು ಅಲ್ಲ, ಇನ್ಯಾವುದೂ ಅಲ್ಲ ಅಂತ ಹೇಳಿ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಮನಮುಟ್ಟುವಂತೆ ಹಾಡಿರುವಂತಹ ಪುಟಾಣಿಗೆ ನಿಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಚಪ್ಪಾಳೆ ಬರಬೇಕು. ಇದೀಗ ನಿಮ್ಮ ಮುಂದೆ ಇನ್ನೊಂದು ಚಂದದ ಜಾನಪದ ಗೀತೆಯನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಹಾಗೂ ಶ್ರೀಲಕ್ಷ್ಮಿ ಪುತ್ತೂರು ಇವರು. ಹಲೋ 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 ಈ ಹಾಡಾದ ತಕ್ಷಣ ರಿಸಲ್ಟ್ ಅನೌನ್ಸ್ ಮಾಡ್ತೇವೆ. ಇವತ್ತಿನ ಅತಿಥಿಗಳಲ್ಲಿ ಯಾರಾದರೂ ಬಂದಿದ್ರೆ ದಯವಿಟ್ಟು ಎದುರುಗಡೆ ಬನ್ನಿ. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಅತಿಥಿಗಳಾಗಿ ಕರೆದಂಥವ್ರು ಬಹಳ ಪ್ರೀತಿಯಿಂದ ಯಾವುದೇ ಎದುರು ಬಂದು ಕೂತ್ಕೊಳ್ಬೇಕು ಇಂಥದ್ದು ಏನಿರುವುದಿಲ್ಲ, ಪ್ರೀತಿಯಿಂದ ಬಂದು ಕೂತ್ಕೊಳ್ತಾರೆ, ಮತ್ತೆ ಫೋನ್ ಮಾಡ್ತಾರೆ, ಕಿರಣ್ ರೇ ಅನ್ ಬರ್ತಿತ್ತೆ ಪಿರೋ ಗೊತ್ತೇ ಬರ್ತು ಕುಲ್ಲದು ಪೈನಿ ಅಂತ ಹೇಳಿ ಅಂತ ಪ್ರೀತಿ ಪಾತ್ರರನ್ನು ನಾವು ಅತಿಥಿಗಳಾಗಿ ಕರಿತೇವೆ. ಯಾರಾದರೂ ಇದ್ದರೆ ಖಂಡಿತವಾಗಿಯೂ ಎದುರುಗಡೆ ಬರಬಹುದು, ದಯವಿಟ್ಟು ಬನ್ನಿ ಅಂತ ನಿಮ್ಮ ಜೊತೆ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ನೀರಿಗೋಗೋ ಹೆಣ್ಣೆ ನಿಲ್ಲೆನ ಬರುತ್ತೀರಿ, ನೀರಿಗೋಗೋ ಹೆಣ್ಣೆ ನಿಲ್ಲೆನ ಬರುತ್ತೀರಿ, ನಿನ್ನಾಣೆ ನಿನ್ನ ಕೊಡದಾಣೆ, ಕೈಯಿನ ಬಳೆಯಾಣೆ ನೀರಿನ ಹೊಳೆಯಾಣೆ, ಕೈಯಿನ ಬಳೆಯಾಣೆ ನೀರಿನ ಹೊಳೆಯಾಣೆ, ನಿಲ್ಲೆ ಹೆಣ್ಣೇನ ಬರುತ್ತೀನಿ, ನಿಲ್ಲೆ ಹೆಣ್ಣೇನ ಬರುತ್ತೀನಿ. ಕೋಲಣ್ಣ ಕೋಲೆ ಕೋಲು ಕೋಲೆ ಹೇ ಕೋಲೆ ರನ್ನದ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಹೇ ಕೋಲೆ ಚಿನ್ನದ ಕೋಲೆ. ಬಣ್ಣದ ಸರದ ಮೇಲೆ ಕಣ್ಣಿಗೆ ಗಿಣಿರಾಮ, ಬಣ್ಣದ ಸರದ ಮೇಲೆ ಕಣ್ಣಿಗೆ ಗಿಣಿರಾಮ, ಹಣ್ಣಿಲ್ಲವೇನೋ ಮೆಲುಗೋಕೆ, ಹಣ್ಣಿಲ್ಲವೇನೋ ಮೆಲುಗೋಕೆ ನಿಂಕುಲದ, ಹೆಣ್ಣಿಲ್ಲವೇನೋ ತರುಗೋಕೆ ಗೆಳೆಯ, ಹೆಣ್ಣಿಲ್ಲವೇನೋ ತರುಗೋಕೆ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಹೇ ಕೋಲೆ ಅನ್ನದ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಹೇ ಕೋಲೆ ಚಿನ್ನದ ಕೋಲೆ. ಎಲ್ಲೆಲ್ಲಿ ನೋಡಿದರು ನಿನ್ನಂತ ಹೆಣ್ಣಿಲ್ಲ, ಎಲ್ಲೆಲ್ಲಿ ನೋಡಿದರು ನಿನ್ನಂತ ಹೆಣ್ಣಿಲ್ಲ, ಅಲ್ಲೂ ನೋಡಿದರೆ ಅವಳಾವೋ, ಅಲ್ಲೂ ನೋಡಿದರೆ ಅವಳಾವೋ ಗೆಳತಿ, ನಿನ್ ಸೊಲ್ಲು ಕೇಳಿದರೆ ಸಮಾಧಾನ, ನಿನ್ ಸೊಲ್ಲು ಕೇಳಿದರೆ ಸಮಾಧಾನ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಹೇ ಕೋಲೆ ರನ್ನದ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಹೇ ಕೋಲೆ ಚಿನ್ನದ ಕೋಲೆ.
ಕೇರಿಲಿ ನೀನು ಈಚೆ ಕೇರಿಲಿ ನಾನು, ಆಚೆ ಕೇರಿಲಿ ನೀನು ಈಚೆ ಕೇರಿಲಿ ನಾನು. ಭಾಷೆ ತರಣೆ ಬಲಗೈಲಿ, ಭಾಷೆ ತರಣೆ ಬಲಗೈಲಿ ನಾನು. ಭಾಷೆ ತಪ್ಪುವಂತ ಮಗನಲ್ಲ ನಾನು, ಭಾಷೆ ತಪ್ಪುವಂತ ಮಗನಲ್ಲ. ಕೋಲು ಕೋಲೆಣ್ಣ ಕೋಲೆ ಕೋಲು ಕೋಲೆ ಏ ಕೋಲೆ ಕನ್ನಡ ಕೋಲೆ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಏ ಕೋಲೆ ಚಿನ್ನದ ಕೋಲೆ. ಕೋಲು ಕೋಲೆ ಕನ್ನಡ ಕೋಲೆ ಏ ಕೋಲೆ ಚಿನ್ನದ ಕೋಲೆ. ಏ ಕೋಲೆ ಕನ್ನಡ ಕೋಲೆ ಏ ಕೋಲೆ ಚಿನ್ನದ ಕೋಲೆ. ಒಂದು ಅದ್ಭುತವಾದಂತಹ ಜಾನಪದ ಗೀತೆಯೊಡನೆ ನಮ್ಮೆಲ್ಲರನ್ನು ರಂಜಿಸಿದಂತಹ ನಮ್ಮ ಗುರುಗಳಿಬ್ಬರಿಗೂ ಸಹ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಗಾನಸಿರಿ ಮಧುರ ಮಧುರವಿ ಕನ್ನಡ ಗಾನ ಅನ್ನುವಂತಹ ಒಂದು ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಕಳೆದ 2 ತಿಂಗಳಿನಿಂದ ನಡೀತಾನೆ ಉಂಟು. ಬಹುಶಃ ಯಾವುದೇ ಒಂದು ರಿಯಾಲಿಟಿ ಶೋಯಿನಲ್ಲೂ ಸಹ ಅಷ್ಟೊಂದು ಅವಕಾಶಗಳನ್ನು ನೀಡಿ ಪದೇ ಪದೇ ತಿದ್ದಿಕೊಳ್ಳಿಕ್ಕೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ನಿಲ್ಲುವಂತಹ ಸಂದರ್ಭಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಗಾನಸಿರಿಯ ವಿಶಿಷ್ಟ ಏನಪ್ಪ ಅಂತಂದರೆ, ಇದರಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಸಹ ಅವರ ಹಾಡಿನಲ್ಲಿರುವಂತಹ ತಪ್ಪುಗಳನ್ನು ಉಲ್ಲೇಖಿಸಿ ತಿದ್ದಿ ತೀಡಿ ಅದೊಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಿರುವಂತಹದ್ದು ನಮ್ಮ ಡಾಕ್ಟರ್ ಕಿರಣ್ ಕುಮಾರ್ ಸರ್. ಇದೀಗ ಈ ಮಧುರ ಮಧುರ ಗಾನದ ಫಲಿತಾಂಶದ ಹೊತ್ತು. ಇನ್ನೇಕೆ ತಡ ಮಾಡೋಣ, ಬನ್ನಿ ಫಲಿತಾಂಶವನ್ನು ಕೇಳೋಣ ಡಾಕ್ಟರ್ ಕಿರಣ್ ಕುಮಾರ್ ಸರ್ ಇವರಿಂದ. ಹಲೋ, ಅದನ್ನು ತುಂಬ ಲೆಂದಿ ಮಾಡೋದಿಲ್ಲ, ಬಹಳ ಸುಲಭದಲ್ಲಿ ಹೇಳಿಬಿಡ್ತೇವೆ. ಪ್ರಥಮ ಸ್ಥಾನ ಆಮೇಲೆ ಹೇಳ್ತೇವೆ. ಸರ್ ಅರುಣ್ ಸರ್ ಇಲ್ಲಿ ಬನ್ನಿ, ನಿಮಗೆ ರೆಸ್ಟ್ ಇಲ್ಲ ಸರ್, ಇಲ್ಲಿ ಬನ್ನಿ ಸರ್. ರಾಜೇಂದ್ರ ಸರ್ ಇಲ್ಲಿ ಬನ್ನಿ, ಇಬ್ಬರು ಕೂಡ ಯೂನಿಫಾರ್ಮ್ ಹಾಕಿದ್ದೀರಾ, ನಿಮ್ಮೊಂದು ಕೆಲಸ ಕೊಡ್ತೇವೆ ಸರ್. ಈ ಇಬ್ಬರು ಕಲಾವಿದರ ಕೈಚಳಕವನ್ನು ನೀವು ನೋಡಿದ್ದೀರಾ, ಅದೇ ಇನ್ನಿಬ್ಬರು ಸ್ವಲ್ಪ ರೆಸ್ಟಲ್ಲಿದ್ದಾರೆ ಸರ್, ನೀವು ಈ ಕಡೆ ಬನ್ನಿ. ಇವರಿಬ್ಬರು 2 ರೀತಿಯ ಸರ್ಟಿಫಿಕೇಟ್ಗಳನ್ನು ನಿಮಗೆ ಕೊಡ್ತಾರೆ. ಫಸ್ಟಿಗೆ ಎಲ್ರಿಗೂ ಸರ್ಟಿಫಿಕೇಟ್ ಇದೆ. ಆ 20 ಜನ ಏನು ಹಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನೋಡಿ, ಈ ಸರ್ಟಿಫಿಕೇಟಲ್ಲಿ ಏನಿದೆ ಅಂತ ಹೇಳಿದ್ರೆ ಸುಂದರವಾದಂಥ ಸರ್ಟಿಫಿಕೇಟನ್ನೇ ನಿಮಗೋಸ್ಕರ ಮಾಡಿಸಿದ್ದೇವೆ. ಗಾನಸಿರಿ ಕಲಾಕೇಂದ್ರ ಅರ್ಪಿಸುವ ಪುತ್ತೂರು ದಕ್ಷಿಣ ಕನ್ನಡ. ಮೊಬೈಲ್ ನಂಬರ್ 90155893. ಅದ್ದೂರಿ ಸುಗಮ ಸಂಗೀತ ಹಬ್ಬ ಡ್ಯಾಶ್ ಅಂದರೆ ಹೆಸರು ಇದೆ ಅಲ್ಲಿ, ಅಕ್ಷಯ್ ಭಟ್ ಸುಳ್ಯ. ಇವರು ನಮ್ಮ ಸಂಸ್ಥೆ ವತಿಯಿಂದ ನಡೆಸಿದ ರಾಜ್ಯ ಮಟ್ಟದ ಗಾನಸಿರಿ ಮಧುರ ಮಧುರವಿ ಕನ್ನಡ ಗಾನ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಫೈನಲ್ ಸ್ಪರ್ಧಿಯಾಗಿ ಆಯ್ಕೆಯಾಗಿರುವುದಕ್ಕಾಗಿ ಅಭಿಮಾನದಿಂದ ನೀಡಲಾದ ಪ್ರಮಾಣ ಪತ್ರ ಒಂದು, ಅದು ನಮ್ಮ ರಾಜೇಂದ್ರ ಸರ್ ಕೊಡ್ತಾರೆ ಎಲ್ರಿಗೂ. ಅದೇ ರೀತಿ ಈ ಕಡೆಯಿಂದ ನೀವು ಬರುವ ದಾರಿಯಲ್ಲಿ ಅರುಣ್ ಸರ್ ಸಿಗ್ತಾರೆ ನಿಮಗೆ. ಅವರು ಇನ್ನೊಂದು ಗಾನಸಿರಿ ಸಂಸ್ಥೆಯ ವತಿಯಿಂದ ನಡೆದಂಥ ಅದ್ದೂರಿ ಸುಗಮ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಯನ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಕ್ಕಾಗಿ ಅಭಿಮಾನದ ನೀಡಿದ ಪ್ರಮಾಣ ಪತ್ರ. 2 ಕೂಡ ಕಲರ್ ಚೇಂಜ್ ಇದೆ, ಸರಿನಾ? ಎಲ್ಲರೂ ಕೂಡ ನಿಮ್ಮ ಹೆಸರು ಕರೆದ ತಕ್ಷಣ ವೇದಿಕೆ ಮೇಲೆ ಬನ್ನಿ, 2 ಸರ್ಟಿಫಿಕೇಟ್ ತಗೊಂಡು ಹೋಗಿ. ಅಚಿಂತ್ಯ ರೈ ಮಂಗಳೂರು ಬನ್ನಿ, ಜೋರಾದ ಚಪ್ಪಾಳೆ ಬನ್ನಿ. ಸ್ವಲ್ಪ ಮಧ್ಯಕ್ಕೆ ಬನ್ನಿ ಸರ್. ಫ್ರೇಮಲ್ಲಿದ್ದಾರಲ್ಲ ಸರ್, ಇವರೆಲ್ಲ ಫ್ರೇಮಲ್ಲಿದ್ದಾರಾ? ಓಕೆ ಬನ್ನಿ. ಯಶ್ವಿಕಾ ಕುಂಟಿನಿ ಪುಟ, ಇನ್ನೊಂದು ಸರ್ಟಿಫಿಕೇಟ್ ಇದೆ ಮಗ, ಇದು ಪುಟ. ಆಮೇಲೆ ಇನ್ನೊಮ್ಮೆ ಕರೀತೇವೆ, ನಿಮ್ಮ ಪಾಪ ಕೂತು ಕಾಲು ನೋವಿದೆ ಅಂತೆ, ಎಕ್ಸಸೈಸ್. ಒಂದೊಂದು ಸರ್ಟಿಫಿಕೇಟ್ ತಗೊಂಡೋಗಿ. ಯಶ್ವಿಕಾ ಕುಂಟಿನಿ ಸುಳ್ಯ ಚಪ್ಪಾಳೆ. ತನಿಷಾ ಆಚಾರ್ಯ ಮಂಗಳೂರು. ತನಿಷಾ ಆಚಾರ್ಯ ಬನ್ನಿ. ಎಲ್ಲಾದರೂ ಆ ಕಡೆ ಸೈನ್ ಎಲ್ಲ ಇಲ್ಲ ಅಂತ ಹೇಳಿದರೆ ಖಂಡಿತ ಸೈನ್ ಹಾಕಿ ಕೊಡ್ತೇವೆ. ಧೃತಿ ಬಿ ಪುತ್ತೂರು. ಅನ್ವಿತಾ ಟಿ ಕಾಸರಗೋಡು. ಅನ್ವಿತಾ ಟಿ ಕಾಸರಗೋಡು.
ವೈಭವಿ ಪುಂಜಾಲಕಟ್ಟೆ, ಆದ್ಯ ಪುರಾಣಿಕ್ ಕಾರ್ಕಳ. ಇವತ್ತೆಲ್ಲರೂ ಕೂಡ 3 ಸರ್ಟಿಫಿಕೇಟ್ ಮತ್ತು ಒಂದೊಂದು ಶೀಲ್ಡ್ ಮನೆಗೆ ಕೊಂಡೋಗ್ತೀರಾ, ಪ್ರೈಸ್ ಬರದಿದ್ರೇನಂತೆ. ಆದ್ಯ ಪುರಾಣಿಕ್, ವರ್ಷಿಣಿ ಕಡಬ. ಹೆಸರು ಏನಾದರೂ ಸ್ವಲ್ಪ ಬರೆದದ್ದು ತಪ್ಪಾಗಿದ್ದರೆ ತಿದ್ದಿ ಕೊಡ್ತೇವೆ. ಗಣೇಶ್ ಬಾಳಿಗ ಬಂಟ್ವಾಳ ಸರ್ ಬನ್ನಿ. ಎಲ್ಲ ಸ್ಪರ್ಧಿಗಳ ಎದುರು ಬಂದಿರಿ, ಎಲ್ರಿಗೂ ಬರಲಿಕ್ಕಿದೆ. ಚೇತನ್ ಛಲವಾದಿ ವಿಜಯಪುರ, ಅನ್ವಿತ್ ಕುಮಾರ್ ಕೊಡಗು, ಚಪ್ಪಾಳೆ. ಪ್ರಗತಿ ಶರ್ಮಾ ಕಾಸರಗೋಡು, ಶ್ರುತಿ ಕಡ್ಗಾಂವ್ಕರ್ ಬೆಳಗಾವಿ. ಪ್ರಗತಿ ಶರ್ಮಾ ಏನೋ ಪಾಪ ತುಂಬ ಹುಷಾರಿಲ್ಲ ಅಂತ ಹೇಳ್ಕೊಳ್ತಾ ಇದ್ರು, ಮೋಸ್ಟ್ಲಿ ಮನೆಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೇವೆ. ಶ್ರುತಿ ಕಡ್ಗಾಂವ್ಕರ್ ಬೆಳಗಾವಿ. ವಿಕ್ರಮ್ ಭಾರದ್ವಾಜ್ ಮಂಜೇಶ್ವರ, ಅನುಜ್ಞಾ ಲಕ್ಷ್ಮಿ ಮಂಜೇಶ್ವರ, ಅನುಜ್ಞಾ ಲಕ್ಷ್ಮಿ. ಹರಿಪ್ರಸಾದ್ ಸುಳ್ಯ, ಮಂಜುಷಾ ರಾವ್ ಪೆರ್ಲಾ, ಪ್ರಸನ್ನ ರಾವ್ ಕಡಬ. ಮಂಜುಷಾ, ಅಕ್ಷಯ ಭಟ್ ಸುಳ್ಯ, ಅವಿನಾಶ್ ಶೆಟ್ಟಿ ಕಾರ್ಕಳ, ಪ್ರಗತಿ ಶರ್ಮಾ ಕಾಸರಗೋಡು. ಇಲ್ಲಿ ಬಂದು ಸ್ವಲ್ಪ ಲೇಟಾಗಿ ಬಂದು ಇಲ್ಲಿ ಸೇರಿಕೊಂಡವರು ಲೈವ್ ಲಿಂಕ್ ಓಪನ್ ಮಾಡಿ ನೋಡಿ, ಖಂಡಿತ ಬಹಳ ಅದ್ಭುತವಾದಂಥ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ. ಇನ್ನೊಮ್ಮೆ ಬನ್ನಿ ವೇದಿಕೆ ಮೇಲೆ. ಅಕ್ಷಯ್ ಭಟ್, ಎಲ್ಲರೂ ಎದುರು ಬಂದಿರಿ, ಬನ್ನಿ. ಎಲ್ಲರೊಮ್ಮೆ ವೇದಿಕೆ ಮೇಲೆ ಒಟ್ಟಿಗೆ ಬಂದು ನಿಲ್ಲಿ, ಬನ್ನಿ. ಎಲ್ಲ ಸ್ಪರ್ಧಿಗಳೊಮ್ಮೆ ಬನ್ನಿ. ಅಕ್ಷಯ್ ಭಟ್ ಬನ್ನಿ, ಬನ್ನಿ. ಪ್ರಸನ್ನ ರಾವ್, ಅವಿನಾಶ್ ಶೆಟ್ಟಿ ಕಾರ್ಕಳ, ಮಂಜುಷಾ ರಾವ್ ಪೆರ್ಲಾ, ಹರಿಪ್ರಸಾದ್ ಸುಳ್ಯ, ಅನುಜ್ಞಾ ಲಕ್ಷ್ಮಿ ಮಂಜೇಶ್ವರ, ವಿಕ್ರಮ್ ಭಾರದ್ವಾಜ್ ಮಂಜೇಶ್ವರ, ಶ್ರುತಿ ಕಡಗಾಂವ್ಕರ್ ಬೆಳಗಾವಿ, ಪ್ರಗತಿ ಶರ್ಮಾ ಕಾಸರಗೋಡು, ಪ್ರಗತಿ. ಅನ್ವಿತ್ ಕುಮಾರ್ ಕೊಡಗು, ಚೇತನ್ ಛಲವಾದಿ ವಿಜಯಪುರ, ಗಣೇಶ್ ಬಾಳಿಗ ಬಂಟ್ವಾಳ, ವರ್ಷಿಣಿ ಕಡಬ, ಆದ್ಯ ಪುರಾಣಿಕ್ ಕಾರ್ಕಳ, ವೈಭವಿ ಪುಂಜಾಲಕಟ್ಟೆ, ಅನ್ವಿತಾ ಟಿ ಕಾಸರಗೋಡು, ಧೃತಿ ಬಿ ಪುತ್ತೂರು,
ತನಿಷಾ ಆಚಾರ್ಯ ಮಂಗಳೂರು, ಯಶ್ವಿಕಾ ಕುಂಟಿನಿ ಸುಳ್ಯ, ಅಚಿಂತ್ಯ ರೈ ಮಂಗಳೂರು. ಇನ್ನು ಮನೆಗೆ ಹೋಗ್ಬೋದಲ್ವಾ? ಇಲ್ಲ, ಇನ್ನೊಂದೊಂದು ಸರ್ಟಿಫಿಕೇಟ್ ಇದೆ. ನಿಮ್ಮ ಸ್ಥಾನ, ಇವತ್ತಿನ ಸ್ಪರ್ಧೆಯಲ್ಲಿ ನಿಮ್ಮ ಸ್ಥಾನ ಏನು ಅಂತ ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಯಾರು ಈ ಕಾಂಪಿಟೇಷನಲ್ಲಿ ಪ್ರೈಸ್ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಳ್ಳಿಲ್ಲ. ನಿಮ್ಮ ಸಂಗೀತ ಇವತ್ತು ಗೆದ್ದಿದೆ. ಇಲ್ಲಿ ಬಹಳ ಅದ್ಭುತವಾದ ಗಾಯನವನ್ನು ಪ್ರಸ್ತುತಪಡಿಸಿದ್ದೀರಾ. ಎಲ್ಲರೂ ಚೆನ್ನಾಗಿ ಹಾಡುವವರೇ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನೀವು ಕರೆಕ್ಟಾಗಿ ಓದಿಕೊಳ್ಳಿ. ಅಲ್ಲಿ ಯಾವುದೇ ಪ್ರಥಮ, ದ್ವಿತೀಯ, ತೃತೀಯ ಅಂತ ಬರ್ಕೊಳ್ಳಿಲ್ಲ. ಎಲ್ಲರೂ ವಿಜೇತರು ಅಷ್ಟೇ, ಎಲ್ಲರೂ ವಿಜೇತರು. ಸರಿನಾ? ಇದೀಗ ಈ 20 ಜನಕ್ಕೂ ಕೂಡ ಒಂದು ಸರ್ಟಿಫಿಕೇಟ್ ಇದೆ. ಈ ಸರ್ಟಿಫಿಕೇಟಲ್ಲಿ ಏನಿದೆ? ಜೂನಿಯರ್ ವಿಭಾಗದ ಸರ್ಟಿಫಿಕೇಟ್ ಒಮ್ಮೆ ಕೊಡಿ. ನಮ್ಮ ಗಿರೀಶ್ ಸರ್ ಬನ್ನಿ. ಗಿರೀಶ್ ಸರ್ ಮತ್ತು ನಮ್ಮ ಪ್ರೀತಿಯ ಕೊಳಲು ಮಾಂತ್ರಿಕರು ಅಭಿಷೇಕ್ ದಯವಿಟ್ಟು ಬನ್ನಿ. ಇವರ ಕೈಚಳಕ ಹೇಗಿತ್ತು? ಹಾಗಿತ್ತಂತೆ. ಹಾಗಿರಲಿಲ್ಲ, ಅದಕ್ಕಿಂತ ಜೋರಾಗಿತ್ತು. ಇಲ್ಲಿ ನೋಡಿ, ಜೂನಿಯರ್ ವಿಭಾಗದಲ್ಲಿ ಒಟ್ಟು 8 ಜನ ಸ್ಪರ್ಧಿಗಳು ಫೈನಲ್ನಲ್ಲಿದ್ದರು. ಇವರಲ್ಲಿ ನಾವೀಗ 8ನೇ ಸ್ಥಾನ ವರ್ಷಿಣಿ ಕಡಬ ಅವರಿಗೆ. ವರ್ಷಿಣಿ ಕಡಬ ಇವರು ನಮ್ಮ ಸಂಸ್ಥೆಯ 21ರ ವರ್ಷ ಸಂಭ್ರಮದ ಗಾನಸಿರಿ ಸುಗಮ ಸಂಗೀತೋತ್ಸವ ಅದ್ದೂರಿ ಕಾರ್ಯಕ್ರಮದ ಮಧುರ ಮಧುರವಿ ಕನ್ನಡ ಗಾನ ರಾಜ್ಯ ಮಟ್ಟದ ಸುಗಮ ಸಂಗೀತ ರಿಯಾಲಿಟಿ ಶೋನ ಫೈನಲ್ ಸ್ಪರ್ಧೆಗೆ ಆಯ್ಕೆಯಾಗಿ 8ನೇ ಸ್ಥಾನವನ್ನು ಪಡೆದು ಗಾನಸಿರಿ ಸಂಗೀತ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಉಜ್ವಲ ಭವಿಷ್ಯವು ಪ್ರಜ್ವಲಿಸಲಿ. ಅಭಿನಂದನೆಗಳು. ಸುಂದರವಾದಂಥ ಸರ್ಟಿಫಿಕೇಟ್. ಬನ್ನಿ. ಏಳನೇ ಸ್ಥಾನವನ್ನು ಪಡೆದಂಥವರು ವೈಭವಿ ಪುಂಜಾಲಕಟ್ಟೆ. ಈ 7ನೇ ಸ್ಥಾನ ನೆನ್ಪಿಟ್ಕೊಳ್ಳಿ. 200 ಜನರಲ್ಲಿ ಈಕೆ 7ನೇ ಸ್ಥಾನ ಅಂತ ಹೇಳಿದ್ರೆ ಬಹಳ ಅದ್ಭುತವಾದಂಥ ವಿಚಾರ. ಇಡೀ ರಾಜ್ಯಕ್ಕೆ 7ನೇ ಸ್ಥಾನ. ಆದ್ಯ ಪುರಾಣಿಕ ಕಾರ್ಕಳ ಇವರು 6ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 5ನೇ ಸ್ಥಾನವನ್ನು ಪಡ್ಕೊಂಡಂಥವರು ಧೃತಿ ಬಿ ಪುತ್ತೂರು. ನಾಲ್ಕನೇ ಸ್ಥಾನ ಮತ್ತು ಒಂದು ಸುಂದರವಾದಂಥ ಟ್ರೋಫಿಯನ್ನು ಪಡ್ಕೊಳ್ಳುವಂಥ ಸ್ಪರ್ಧಿ ತನಿಷಾ ಆಚಾರ್ಯ ಮಂಗಳೂರು. ಟ್ರೋಫಿಯನ್ನು ಅಭಿಷೇಕ್ ಸರ್ ನೀವು ಕೊಡಿ. ಅಭಿನಂದನೆಗಳು. ಉಳಿದ 3 ಸ್ಪರ್ಧಿಗಳಿಗೆ ಈ ಟ್ರೋಫಿ ಅಲ್ಲದೆ ತಲಾ 5,000ಗಳ ನಗದು ಬಹುಮಾನ ಕೂಡ ಇದೆ. ನಗದು ಅಂತ ಹೇಳಿದ್ರೆ ಚೆಕ್, ಸರಿನಾ? 3rd ಪ್ಲೇಸ್, ತೃತೀಯ ಸ್ಥಾನವನ್ನು ಪಡೆದಂಥವರು ಹೆಸರು ಕಾಣಿಸ್ತದಾ? ಯಶ್ವಿಕಾ ಕುಂಟಿನಿ ಸುಳ್ಯ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥ ರೀತಿಯಲ್ಲಿ ಬಹಳ ಅದ್ಭುತವಾದಂಥ ಗಾಯನ. ಬನ್ನಿ ಮಗ, ಇಲ್ಲಿ ಬನ್ನಿ. ನಿಮ್ಮ ಚೆಕ್ಕನ್ನು ನೀವು ವೇದಿಕೆಯ ಹಿಂಭಾಗದಲ್ಲಿ ಬಂದು ನಿಮ್ಮ ಹೆಸರು, ಯಾರ ಹೆಸರಿಗೆ ಚೆಕ್ ಕೊಡಬೇಕು ಅಂತ ನೀವು ಹೇಳಬೇಕು. ಆ ಹೆಸರಿಗೆ ಬರೆದು ಕೊಡ್ತೇವೆ, ಸರಿನಾ? ಇನ್ನು ದ್ವಿತೀಯ ಸ್ಥಾನ ಹೇಳಿಬಿಟ್ರೆ ಪ್ರಥಮ ಸ್ಥಾನ ಗೊತ್ತಾಗ್ತದೆ. ಆದ ಕಾರಣ ನಾವು ದ್ವಿತೀಯ ಸ್ಥಾನ ಹೇಳೋದಿಲ್ಲ, ಪ್ರಥಮ ಸ್ಥಾನ ಹೇಳ್ತೇವೆ. ಆಗ ದ್ವಿತೀಯ ಸ್ಥಾನ ಗೊತ್ತಾಗ್ತದೆ.
ದ್ವಿತೀಯ ಸ್ಥಾನ ಅಚಿಂತ್ಯ ರೈ ಮಂಗಳೂರು. ನೋಡಿ, ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಟ್ರೋಫಿ. ಎಷ್ಟು ಖುಷಿ ನೋಡಿ ಪಾಪ. ಪುಟ ನಿಲ್ಲಿ ಮಗ, ಒಂದು ಫೋಟೋ. ಟ್ರೋಫಿ ನನಗಂತೂ ಇಷ್ಟರ ತನಕ ಇಷ್ಟು ದೊಡ್ಡ ಟ್ರೋಫಿ ಸಿಗಲಿಲ್ಲ. ಒಮ್ಮೆ ನಾವು ಹಿಡ್ಕೊಳ್ಳುವಲ್ಲ ಎಲ್ಲರೂ, ಸಿಕ್ಕಿದ ಇಷ್ಟು ದೊಡ್ಡದು. ಬಹಳ ಸುಂದರವಾಗಿರ್ತಕ್ಕಂಥ ಟ್ರೋಫಿ. ಈ ಜೂನಿಯರ್ ವಿಭಾಗದ ಪ್ರಥಮ ಸ್ಥಾನಿ ಯಾರು? ಇನ್ನೂ ಗೊತ್ತಾಗದಿದ್ರೆ ಅನ್ವಿತಾ ಟಿ ಕಾಸರಗೋಡು ಇವರು ಜೂನಿಯರ್ ವಿಭಾಗದ ಪ್ರಥಮ ಸ್ಥಾನಿಯಾಗಿ ಗಾನಸಿರಿ ಸಂಗೀತ ರತ್ನ ಪ್ರಶಸ್ತಿ ಜೊತೆ ಅದ್ಭುತವಾದಂಥ ಒಂದು ಟ್ರೋಫಿ, ಅದೇ ರೀತಿ ಸರ್ಟಿಫಿಕೇಟ್ ಮತ್ತು ನಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆಯನ್ನು ಪಡಿತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಹಾಡು ಕೇಳಿ ಹೋಗಿ ಇದೇ ಖುಷಿಯಲ್ಲಿ. ಸೀನಿಯರ್ ವಿಭಾಗದ ಸ್ಪರ್ಧಿಗಳು ಇದೀಗ ಸ್ಥಾನಮಾನಗಳನ್ನು ನಾವು ಹೇಳ್ಕೊಂಡು ಹೋಗ್ತೇವೆ. ನಮ್ಮ ಸುದರ್ಶನ್ ಆಚಾರ್ಯ ಸರ್ ವೇದಿಕೆ ಮೇಲೆ ಬನ್ನಿ. ಸರ್ ನಿಮಗಿಬ್ಬರಿಗೂ ಥ್ಯಾಂಕ್ ಯು. ನಮ್ಮ ಮಧುರ ಮಧುರವಿ ಕನ್ನಡ ಗಾನ ಕಾರ್ಯಕ್ರಮದ ತಬಲಾ ವಾದಕರಾಗಿ ಬಹಳ ಪ್ರೀತಿಯಿಂದ ಸಹಕರಿಸಿದಂಥ ನೀವು 12ನೇ ಸ್ಥಾನವನ್ನು ಪಡೆದಂಥವರು ಚೇತನ್ ಛಲವಾದಿ ವಿಜಯಪುರ. ಬನ್ನಿ, ಬಹಳ ದೂರದ ವಿಜಯಪುರದಿಂದ ಬಂದಿದ್ದಾರೆ, ಅಭಿನಂದನೆಗಳು. ಹರಿಪ್ರಸಾದ್ ಸುಳ್ಯ ಇವರು 11ನೇ ಸ್ಥಾನದಲ್ಲಿದ್ದಾರೆ. ಈ ಸ್ಥಾನ ನೆನ್ಪಿಟ್ಕೊಳ್ಳಿ, ಇಡೀ ರಾಜ್ಯದಿಂದ ಬಂದ ಬೇರೆ ಬೇರೆ ಸ್ಪರ್ಧಿಗಳ ಜೊತೆ ಸ್ಪರ್ಧಿಸಿ ಪಡ್ಕೊಂಡಂಥ ಸ್ಥಾನ. ಬಹಳ ಅದ್ಭುತವಾದಂಥ ವಿಷಯ. ಅವಿನಾಶ್ ಶೆಟ್ಟಿ ಕಾರ್ಕಳ 10ನೇ ಸ್ಥಾನ. ಒಂಬತ್ತನೇ ಸ್ಥಾನ ಪ್ರಗತಿ ಶರ್ಮಾ ಕಾಸರಗೋಡು. 8ನೇ ಸ್ಥಾನ ಗಣೇಶ್ ಬಾಳಿಗ ಬಂಟ್ವಾಳ. 7ನೇ ಸ್ಥಾನ ಅನುಜ್ಞಾ ಲಕ್ಷ್ಮಿ ಮಂಜೇಶ್ವರ. 6ನೇ ಸ್ಥಾನ ಪಡ್ಕೊಂಡಂಥವರು ಅಕ್ಷಯ ಭಟ್ ಸುಳ್ಯ. ಎಲ್ಲರೂ ವಿಜೇತರೇ, ಆದ ಕಾರಣ ಎಲ್ರಿಗೂ ಟ್ರೋಫಿ ಸಹಿತ 3 ಪ್ರಮಾಣ ಪತ್ರಗಳನ್ನು ನೀಡಿರುವಂಥದ್ದು. 5ನೇ ಸ್ಥಾನವನ್ನು ಪಡೆದಂಥವರು ಪ್ರಸನ್ನ ರಾವ್ ಕಡಬ. ಇನ್ನು 4ನೇ ಸ್ಥಾನ ಮತ್ತು ಒಂದು ಸುಂದರವಾದಂತಹ ಟ್ರೋಫಿಯನ್ನು ಪಡೆದಂತಹ ಗಾಯಕರು ಚತುರ್ಥ ಸ್ಥಾನ ವಿಕ್ರಮ್ ಭಾರದ್ವಾಜ್ ಮಂಜೇಶ್ವರ. ತೃತೀಯ ಸ್ಥಾನ ಮತ್ತು ನಗದು ಬಹುಮಾನವನ್ನು ಪಡೆದಂತಹ ಗಾಯಕಿ ಮಂಜುಷಾ ರಾವ್ ಪೆರ್ಲಾ. ಡಾಕ್ಟರ್ ಅನನ್ಯ ಲಕ್ಷ್ಮಿ ಮೇಡಮ್ ವೇದಿಕೆ ಮೇಲೆ ಬನ್ನಿ. ಇನ್ನು 2 ಬಹುಮಾನಗಳನ್ನು ತಮ್ಮ ಕೈಯಿಂದ ಕೊಡಬೇಕು, ಬನ್ನಿ. ದ್ವಿತೀಯ ಸ್ಥಾನ ಯಾರಾಗಿರ್ಬೋದು? ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ. ಪ್ರಥಮ ಸ್ಥಾನ ಯಾರು? ದ್ವಿತೀಯ? ನಾವು ಸೌಂಡ್ನವ್ರ ಹತ್ರ ಕೇಳುವ. ಅವರಷ್ಟು ಹತ್ತಿರದಿಂದ ಹಾಡನ್ನು ಕೇಳಿದವರು ಬೇರೆ ಯಾರೂ ಇಲ್ಲ ಸರ್, ನೆನಪಿದೆಯಾ? ಪಾಪ, ಬಹಳ ಸುಂದರವಾದಂಥ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ್ದೀರಾ. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ದೇವಿ ಸೌಂಡ್ಸ್
ನವರನ್ನು ಕರೀತಾ ಇದ್ದಾವೆ. ಸ್ವಲ್ಪ ಶಾರ್ಟ್ ಆಗಿರ್ಬೋದು ಅಷ್ಟೇ. ಅದರಲ್ಲೂ ನಮಗೆ ಆಪರೇಟರ್ ಆಗಿ ಪ್ರವೀಣ್ರು ಇದ್ದಾರೆ ಅಂತ ಗೊತ್ತಾಯಿತು. SMS ಸೌಂಡ್ ಪೆರ್ಲಾ. ಇಲ್ಲಿ ಒಂದು 18 ವರ್ಷಗಳ ಹಿಂದೆ ನಾನು ಹೋದಾಗಲೂ ಅವರು ಸ್ವಲ್ಪ ಸಣ್ಣ ಇದ್ದರು, ಕೂದಲೆಲ್ಲ ಸ್ವಲ್ಪ ಇತ್ತು ಅವರಿಗೆ ನನ್ನ ಹಾಗೆ. ಬಹಳ ಒಳ್ಳೆಯ ಆಪರೇಟ್ರ್, ಬಹಳ ಫೇಮಸ್ ಆಪರೇಟ್ರ್. ಯಾರು ಒಂದು ಸೌಂಡ್ ಸಿಸ್ಟಮ್ ಯಾರ್ದು ಅಂತ ಕೇಳೋದಿಲ್ಲ, ಆಪರೇಟ್ರ್ ಯಾರು ಅಂತ ಕೇಳೋದು. ನಾವು ಅದನ್ನು ಪ್ರವೀಣ್ರು ಬೇಕು ಅಂತ ನಾವು ಕರೆದಿದ್ವಿ ನಿಮ್ಮನ್ನು. ಥ್ಯಾಂಕ್ ಯು ಸರ್. ಬಹಳ ಇಲ್ಲಿ ಪ್ರಥಮ ಸ್ಥಾನ ಘೋಷಣೆ ಮಾಡುವ ಸೀನಿಯರ್ ವಿಭಾಗದ ಪ್ರಥಮ ಸ್ಥಾನ ಮತ್ತು ಅದ್ಭುತವಾದಂಥ ಒಂದು ಟ್ರೋಫಿಯನ್ನು ಪಡೆದಂತಹ ಗಾಯಕಿ ಶ್ರುತಿ ಕಡಗಾಂವ್ಕರ್, ಬೆಳಗಾವಿ. ನೋಡಿ, ಇಲ್ಲಿ ಕೂಡ ಕೂತದ್ದು ದೂರವೇ, ಅವರು ಬರೋದು ದೂರದಿಂದ. ದೂರ ಅಂದರೆ ಇಷ್ಟ ಅವರಿಗೆ, ದೂರದ ಸ್ಥಳಗಳಿಗೆಲ್ಲ ಹೋಗುದು ಅಂತ ಹೇಳಿದ್ರೆ ಬಹಳ ಇಷ್ಟ ಶ್ರುತಿ ಅವರಿಗೆ. ಯಾಕೆ ನೋಡಿ, ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ, ಬೆಳಗಾವಿಯಿಂದ ಬಂದದ್ದು ಸಾಲದು ಅಂತ ಹೇಳಿ. ಬಹಳ ಅದ್ಭುತವಾದ ಗಾಯಕಿ, ಬಹಳ ಅದ್ಭುತ ಗಾಯಕಿ. ಒಂದೆರಡು ಮಾತಾಡಲಿಲ್ಲ. ಎಲ್ಲರಿಗೂ ನಮಸ್ಕಾರಗಳು. ಈ ರೀತಿಯ ಒಂದು ರಿಯಾಲಿಟಿ ಶೋ ಮೊದಲನೇ ಬಾರಿನೇ ನೋಡಿದ್ದು. ಇಷ್ಟು ಬಾರಿ ನಮಗೆ ಅವರು ಆನ್ಲೈನ್ ಚಾನ್ಸ್ ಕೊಟ್ಟಿದ್ದಾರೆ ಮತ್ತೆ ಕಾಂಪಿಟೇಷನ್ಗೂ ಮೊದಲು ಸರ್ ವಾಯ್ಸ್ ಮೆಸೇಜ್ ಹಾಕಿದರು, ಎಲ್ಲರೂ ನಿಮ್ಮ ಹಾಡನ್ನು ಒಂದು ಸ್ವಲ್ಪ ಹಾಡಿ ಕಳಿಸಿ, ನಾವು ನಿಮಗೆ ಶ್ರುತಿ ಸರಿಯಾಗಿದೆ ಇಲ್ಲೋ ಹೇಳ್ತೀವಿ ಅಂತ. ಇಷ್ಟೊಂದು ಗೈಡೆನ್ಸ್ ನಮಗೆ ಯಾವುದೇ ರಿಯಾಲಿಟಿ ಶೋನಲ್ಲಿ ನಮ್ಮ ಪರ್ಫಾರ್ಮೆನ್ಸ್ಗಿಂತ ಮೊದಲು, ಆದ ನಂತರ ತಪ್ಪುಗಳನ್ನು ಹೇಳ್ತಾರೆ, ಆದರೆ ಮೊದಲು ನಮಗೆ ಕರೆಕ್ಷನ್ಸ್ ಇದೇ ನಾನು ಮೊದಲೇ ಸಲ ನೋಡಿದ್ದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ನಮಗೆಲ್ಲರೂ ತಿದ್ದಿದ್ದಕ್ಕಾಗಿ, ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಅಮ್ಮನಿಗೆ ಸಹ ತುಂಬ ಧನ್ಯವಾದಗಳು. ಪೋಷಕರಿಲ್ಲದೆ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಸಿಲೆಕ್ಷನ್ ಆದಾಗ ತುಂಬ ಖುಷಿಯಾಗಿತ್ತು, ಆದರೆ ನಂತರ ಬಸ್ ಟಿಕೆಟ್ ರೇಟ್ ನೋಡಿದ ನಂತರ ನಾನು ಅಂದೆ ಬೇಡ, ಕ್ವಿಟ್ ಮಾಡಿಬಿಡುವ. ಆದರೆ ಅಮ್ಮ ಹೇಳಿದ್ಲು, ಇಲ್ಲ ಫೈನಲ್ಗೆ ಹೋದ ನಂತರ ಡೋಂಟ್ ಕ್ವಿಟ್, ಹೋಗೋಣ ನೋಡೋಣ ಏನಾಗುತ್ತೆ ಅಂತ. ಸೊ ಶೀ ಈಸ್ ದ ಆ್ಯಕ್ಚುಯಲ್ ವಿನ್ನರ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಗಾನಸಿರಿ ಕಲಾಕೇಂದ್ರದ ಎಲ್ಲ ಬಳಗದವರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಅದ್ಭುತವಾದ ಗಾಯನವನ್ನು ಈ ಒಂದು ಜಾಗದಲ್ಲಿ, ಈ ಒಂದು ಸುಂದರವಾದ ಸಭಾಂಗಣದಲ್ಲಿ ನಮಗೆಲ್ಲರಿಗೂ ಕೇಳುವಂಥ ಅವಕಾಶ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಅಭಿನಂದನೆಗಳು. ದ್ವಿತೀಯ ಸ್ಥಾನಿಯನ್ನು ಕರೆಯುವಂಥ ಹೊತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಅನ್ವಿತ್ ಕುಮಾರ್ ಸಿವಿ ಕೊಡಗಿನಿಂದ ಬಂದಿದ್ದಾರೆ, ದೂರದ ಕೊಡಗಿನಿಂದ ಬಂದಿದ್ದಾರೆ. ಪೊನ್ನಂಪೇಟೆ ಅಲ್ವಾ, ಗೋಣಿಕೊಪ್ಪ. ಗೋಣಿಕೊಪ್ಪಕ್ಕೆ ನಾವು ತುಂಬ ದಸರಾ ಪ್ರೋಗ್ರಾಮಿಗೆ ಬರ್ತಾ ಇದ್ವಿ. ಅನ್ವಿತ್ ಕುಮಾರ್ ಇವರು ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಅಭಿನಂದನೆಗಳು ಎಲ್ಲ ಸ್ಪರ್ಧಿಗಳಿಗೂ ಅಭಿನಂದನೆ. ಕಾರ್ಯಕ್ರಮ ಮುಗಿಲಿಲ್ಲ, ಇನ್ನೊಂದು 4 ಹಾಡುಗಳನ್ನು ಹಾಡಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನೊಂದು 4 ಹಾಡುಗಳನ್ನು ಕೇಳಿ ಮನೆಗೆ ತೆರಳಬೇಕು ಅಂತ ನಿಮ್ಮ ಜೊತೆ ಪ್ರೀತಿಯಿಂದ ಕೇಳ್ಕೊಳ್ತಾ, ಚೆಕ್ ಬಂದು ತಗೊಂಡು ಹೋಗಿ ಪ್ಲೀಸ್. ಯಾರು ದಯವಿಟ್ಟು ಎದ್ದು ಹೋಗಬಾರ್ದು. ಇನ್ನೊಂದು 3-4 ಹಾಡುಗಳ ನಂತರ ನಾವು ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡಲಿಕ್ಕಿದ್ದೇವೆ. ದೇವರ ಒಂದು ಆಶೀರ್ವಾದ ಇಲ್ಲದೆ ಒಂದು ಹುಲ್ಲುಕಡ್ಡಿ ಸಹ ಆಚೆ ಈಚೆ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಟೀಲು ದುರ್ಗಾ ಪರಮೇಶ್ವರಿ ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಸಹ ಬೇಕು. ಕಟೀಲಪ್ಪೆಯನ್ನು ಸ್ತುತಿಸಲಿಕ್ಕೆ ಬರ್ತಾ ಇದ್ದಾರೆ ಸೃಜನಾ ಪುತ್ತೂರು ಇವರು.
ನೀಲಪ್ಪೆಯ ಆಶೀರ್ವಾದವನ್ನು ಎಲ್ಲರ ಪರವಾಗಿ ಕೋರಿದಂತಹ ಪುಟಾಣಿಗೆ ಧನ್ಯವಾದಗಳು. ಯಾವ ದೇಶದ ಗಂಡು ಇವನು ರಂಗಿಲಾಲ ಅನ್ನುವಂತಹ ಚಂದದ ಜಾನಪದ ಗೀತೆಯೊಡನೆ ನಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿ ದೀಪ್ತಿ ಪ್ರಭು ಇವರು.
ಅದ್ಭುತವಾದಂಥ ಗಾಯನವನ್ನು ನೀಡಿರುವಂತಹ ಕುಮಾರಿ ದೀಪ್ತಿ ಪ್ರಭು ಇವರಿಗೆ ವಂದನೆಗಳು. ಒಂದು ದಡದಲ್ಲಿರುವಂತಹ ನಲ್ಲ ಮತ್ತೊಂದು ದಡದಲ್ಲಿರುವಂತಹ ನಲ್ಲೆಗೆ ಭೇಟಿ ಮಾಡಲಿಕ್ಕಾಗಿ ಒಂದು ದೋಣಿ ಬರಲಿ ಅಂತ ಹೇಳಿ ಇರುವಂತಹ ಒಂದು ಚಂದದ ಸಾಲುಗಳಿರುವಂತಹ ಒಂದು ಹಾಡು MN ವ್ಯಾಸರಾವ್ ಅವರು ಬರೆದಿರುವಂಥದ್ದು ನಿನ್ನ ಕಂಗಳ ಕೊಳದಿ ಅನ್ನುವಂತಹ ಹಾಡನ್ನು ನನ್ನ ಇಷ್ಟದ ಧ್ವನಿ, ನನ್ನ ಇಷ್ಟದ ಹಾಡು ಶ್ರೀಲಕ್ಷ್ಮಿ ಪುತ್ತೂರು ಇವರ ಧ್ವನಿಯಲ್ಲಿ ಬರಲಿಕ್ಕಿದೆ. ಕೇಳಿ ಆನಂದಿಸಿ. ಹಲೋ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಂತ ಹೇಳೋದಕ್ಕಿಂತ ಹೆಚ್ಚು ನಮ್ಮ ಬಹಳ ಆತ್ಮೀಯರು, ಸರಳ ಸಜ್ಜನಿಕೆಗೆ ಹೆಸರಾಗಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರು ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್. ಸ್ವಲ್ಪ ತಡವಾಗಿದೆ, ತುಂಬ ಬ್ಯುಸಿ ಶೆಡ್ಯೂಲ್ ಅಂತ ನಮಗೆ ಗೊತ್ತಿದೆ. ಆದರೆ ಅವ್ರನ್ನ ನಾವು ಫೋನ್ ಮಾಡಿ ಹೇಳಬೇಕು ಅಂತಲೂ ಇಲ್ಲ, ಹೋಗಿ ಹೇಳೋದು ಬಿಡಿ, ಒಂದು ಫೋನ್ ಮಾಡಿ ಒಂದು ಮೆಸೇಜ್ ಮಾಡಿ ಹಾಕಿದರೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿಕೊಂಡು. ಸರ್, ನಿಮ್ಮ ಉಪಸ್ಥಿತಿಯನ್ನು ನಾವು ಬಹಳ ಪ್ರೀತಿಯಿಂದ ಗುರುತಿಸಿದೆ. ಎದುರುಗಡೆ ಬನ್ನಿ ಸರ್, ಪ್ಲೀಸ್, ದಯವಿಟ್ಟು ಎದುರುಗಡೆ ಬನ್ನಿ. ಸರ್, ಇವತ್ತು ಅರುಣ್ ಕುಮಾರ್ ಸರ್ ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 1:30 ಗಂಟೆಗೆ ಆರಂಭ ಆಗಿದೆ. ಇಲ್ಲಿ ಏನಿತ್ತು ಅಂತ ಹೇಳಿದರೆ, ರಾಜ್ಯದ ಬೇರೆ ಬೇರೆ ಕಡೆಗಳಿಂದ, ಬೆಳಗಾವಿ ಆಗಿರ್ಬೋದು, ಬೀದರಿಂದ ಆಗಿರ್ಬೋದು, ವಿಜಯಪುರದಿಂದ, ಇಂಥ ದೂರದ ಊರುಗಳಿಂದ ಬಂದು ಹಾಡುಗಾರರು ಹಾಡಿ ಹೋದರು. 20 ಜನ ಬಹಳ ಅದ್ಭುತವಾದಂಥ ಗಾಯಕರು. ಮಧುರವಿ ಕನ್ನಡ ಗಾನ ಅನ್ನುವಂಥ ಒಂದು ಸುಗಮ ಸಂಗೀತ ರಿಯಾಲಿಟಿ ಶೋ ಅಂತಿಮ ಸುತ್ತಿನ ಸ್ಪರ್ಧೆ ಇತ್ತು. ಈಗ ಎಲ್ಲರೂ ಪ್ರೈಸ್ ತಗೊಂಡು ಹೋದ್ರಷ್ಟೇ. ಅವರಿಗೆ ನಗದು ಬಹುಮಾನ ಆಗಿರ್ಬೋದು, ಬಹಳ ದೊಡ್ಡ ದೊಡ್ಡ ಬಹುಮಾನಗಳೆಲ್ಲ ಇತ್ತು, ಎಲ್ಲ ತಗೊಂಡು ಹೋದರು. ಇದು ನಮ್ಮ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದೆ. ಇನ್ನೇನು 2 ಗೀತೆಗಳಲ್ಲಿ ನಾವು ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತೇವೆ. ಇದು ಸುದ್ದಿ ಚಾನೆಲ್ ಮೂಲಕ ಲೈವ್ ಆಗ್ತಾ ಇದೆ. ಈ ಹಾಡನ್ನು ಕೇಳಿ ಆಮೇಲೆ ನಿಮ್ಮ ಪ್ರೀತಿಯ ಮಾತುಗಳಿಗೋಸ್ಕರ ನಾವೆಲ್ಲ ಕಿವಿಯಾಗಿದ್ದೇವೆ. ಹಲೋ ಹಲೋ.
ಎದೆಗೆ ತಾಪದ ಉಸಿರು ತೀಡಿ ತರುತ್ತಿದೆ ಅನರು ನಿನ್ನ ಹುಣ್ಣಿಮೆ ನಗೆಯು ಚೆಡಿಸುವುದು ಎದೆಗೆ ತಾಪದ ಉಸಿರು ತೀಡಿ ತರುತ್ತಿದೆ ಅನರು ನಿನ್ನ ಹುಣ್ಣಿಮೆ ನಗೆಯು ಚೆಡಿಸುವುದು ಬಳಿಗೆ ಬಾರದೆ ನಿಂತೆ ಹೃದಯ ತುಂಬಿದೆ ಚಿಂತೆ ಬಳಿಗೆ ಬಾರದೆ ನಿಂತೆ ಹೃದಯ ತುಂಬಿದೆ ಚಿಂತೆ ಜೀವ ನಿನ್ನ ಸರಿಗೆ ಕಾಯುತ್ತಿರುವುದು ನಿನ್ನ ಕಂಗಳ ಕೊಳದೆ ಬೆಳದಿಂಗಳಿಡಿದಂತೆ ನನ್ನಿದೆಯ ಕಡಲೆಗೆ ಬೇಗುತ್ತಿರುವುದು ನಾನೊಂದು ದಡದಲ್ಲಿ ನೀನೊಂದು ದಡದಲ್ಲಿ ನಾನೊಂದು ದಡದಲ್ಲಿ ನೀನೊಂದು ದಡದಲ್ಲಿ ನಡುವೆ ಮೈ ಚಾಚಿರುವ ವಿರಹದಳಲು ಯಾವ ದೋಣಿಯು ತೇಲಿ ಎಂದು ಬರುವುದು ತಾಳಿ ಯಾವ ದೋಣಿಯು ತೇಲಿ ಎಂದು ಬರುವುದು ತಾಳಿ ನೀನಿರುವ ಬಳಿಯಲ್ಲಿ ನನ್ನ ಬಿಡಲು ನಿನ್ನ ಕಂಗಳ ಕೊಳದೆ ಬೆಳದಿಂಗಳಿಳಿದಂತೆ ನನ್ನಿದೆಯ ಕಡಲಿಗೆ ಬೀಗುತ್ತಿರುವುದು ನಿನ್ನ ಕಂಗಳ ಕೊಳದೆ ಬೆಳದಿಂಗಳಿಳಿದಂತೆ ನನ್ನಿದೆಯ ಕಡಲಿಗೆ ಬೀಗುತ್ತಿರುವುದು ಸೂಜಿಗಲ್ಲಾಗಿರುವೆ ಸೆಳೆದು ನಿನ್ನಯ ಕಡೆಗೆ ಗರಿಗೆದರೆ ಕನಸುಗಳು ಕಾಡುತ್ತಿರುವುದು ನಿನ್ನ ಕಂಗಳ ಕೊಳದೆ ಬೆಳದಿಂಗಳಿಳಿದಂತೆ ನನ್ನಿದೆಯ ಕಡಲಿಗೆ ಬೀಗುತ್ತಿರುವುದು ನನ್ನಿದೆಯ ಕಡಲಿಗೆ ಬೀಗುತ್ತಿರುವುದು ನನ್ನಿದೆಯ ಕಡಲಿಗೆ ಬೀಗುತ್ತಿರುವುದು ತಮ್ಮ ಅದ್ಭುತವಾದಂತಹ ಗಾಯನದಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತಹ ಶ್ರೀಲಕ್ಷ್ಮೀ ಪುತ್ತೂರು ಇವರಿಗೆ ಆತ್ಮೀಯ ವಂದನೆಗಳು. ಇದೀಗ ಇಂದಿನ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಚಂದಗಾಣಿಸಲಿಕ್ಕೆ ಕಾರಣೀಕರ್ತರೇ ಇಲ್ಲಿ ಇರುವಂತಹ ನಮ್ಮೆಲ್ಲ ವಾದ್ಯಗಳಲ್ಲಿ ಸಹಕರಿಸಿರುವಂತಹ ಮಹನೀಯರು. ಅವರನ್ನು ನಾವು ಮರಿಲಿಕ್ಕುಂಟೆ. ಇಂದಿನ ಕಾರ್ಯಕ್ರಮದ ನೆನಪಿಗಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವಂತಹ ಸುಸಂದರ್ಭ ಇದು. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್ ಇವರನ್ನು ಕೇಳಿಕೊಳ್ತೇನೆ. ವೇದಿಕೆಗೆ ಆತ್ಮೀಯವಾಗಿ ಇವರನ್ನು ನಾನು ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮ ಇಷ್ಟು ಚಂದ ಕಾಣಲಿಕ್ಕೆ ಕೀಬೋರ್ಡ್ನಲ್ಲಿ ಸಹಕರಿಸಿರುವಂತಹ ಶ್ರೀ ಅರುಣ್ ಹಾವಂಜೆ ಸರ್ ಇವರಿಗೆ ನಮ್ಮ ಕಡೆಯಿಂದ ನೆನಪಿನ ಕಾಣಿಕೆಯನ್ನು ನೀಡುತ್ತಿದ್ದೇವೆ.
ಧನ್ಯವಾದಗಳು ಸರ್. ಹಾಗೆಯೇ ಅದ್ಭುತವಾಗಿ ಕೊಳಲನ್ನು ನುಡಿಸಿ ನಮ್ಮೆಲ್ಲರ ಮನವನ್ನು ಸೂರೆಗೊಂಡಿರುವಂತಹ ಶ್ರೀ ಅಭಿಷೇಕ್ ಸರ್, ನಿಮಗೂ ಸಹ ಇಂದಿನ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಕ್ಕಾಗಿ ಒಂದು ಪುಟ್ಟ ನೆನಪಿನ ಕಾಣಿಕೆ. ಹಾಗೆಯೇ ತಬಲದಲ್ಲಿಯೇ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಿ ಗೆದ್ದಂತಹ ಶ್ರೀ ಗಿರೀಶ್ ಪೆರ್ಲಾ ಸರ್, ಇವರಿಗೂ ಸಹ ಇಂದಿನ ಕಾರ್ಯಕ್ರಮದ ನೆನಪಿಗಾಗಿ ಒಂದು ಪುಟ್ಟ ನೆನಪಿನ ಕಾಣಿಕೆ ನೀಡಿದ್ದು. ಹಾಗೆಯೇ ರಿದಮ್ ಪ್ಯಾಡಿನಲ್ಲಿ ಸಹಕರಿಸಿರುವಂತಹ ಶ್ರೀ ರಾಜೇಂದ್ರ ಸರ್ ಕಾರ್ಕಳ, ಇವರಿಗೂ ಸಹ ಇಂದಿನ ಈ ಕಾರ್ಯಕ್ರಮದ ಸವಿನೆನಪಿಗಾಗಿ ಪುಟ್ಟ ಕಾಣಿಕೆ ನಮ್ಮ ಕಡೆಯಿಂದ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಪ್ರವೀಣ್ ಸರ್, ಇವರನ್ನು ಸಹ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಒಂದು ಪುಟ್ಟ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಮನಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದವರು ಹಲವರು, ಬರದೇ ಮನೆಯಲ್ಲೇ ಕುಳಿತು ಕಾರ್ಯಕ್ರಮವನ್ನು ಮನಸ್ಫೂರ್ತಿಯಾಗಿ ನೋಡಿ ರಂಜಿಸಿಕೊಂಡವರು ಹಲವಾರು ಜನ. ಅವರನ್ನು ಮನೆಗೆ ತಲುಪಲಿಕ್ಕೆ ಸಾಧ್ಯವಾಗಿದ್ದು ಸುದ್ದಿವಾಹಿನಿ ಪುತ್ತೂರಿನಿಂದಾಗಿ. ಸುದ್ದಿವಾಹಿನಿಯ ಕಡೆಯಿಂದ ಸುಧಾಕರ್ ಸರ್ ವೇದಿಕೆಗೆ ಬಂದು ಈ ಒಂದು ಪುಟ್ಟ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್, ಯಾರಿಗೆ ಗೊತ್ತಿಲ್ಲ ಹೇಳಿ, ಅವರ ಮಾತುಗಳಿಗೆ ನಾವು ಈಗ ಕಿವಿಯಾಗುವ ಸಮಯ. ವೇದಿಕೆ ನಿಮ್ಮದು ಸರ್. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಗಾನಸಿರಿ ಕಲಾಕೇಂದ್ರದ ಮುಖಾಂತರ ಇವತ್ತು ರಾಜ್ಯ ಮಟ್ಟದ ಪ್ರತಿಭಾನ್ವಿತ ಗಾಯಕರನ್ನು ಗುರುತಿಸಿ ಸ್ಪರ್ಧೆಯನ್ನು ಏರ್ಪಡಿಸಿ ಅವರಿಗೆ ಬಹುಮಾನ ನೀಡತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. ಮಿತ್ರ ಕಿರಣ್ ಕುಮಾರ್ ಅವರ ವ್ಯಕ್ತಿತ್ವವೇ ವಿಶೇಷವಾಗಿರುವಂಥದ್ದು. ಇವತ್ತು ಕಲಾವಿದರು ಎಲ್ಲರೂ ಕೂಡ ಅವರವರು ಎತ್ತರಕ್ಕೆ ಹೋಗಬೇಕು ಅನ್ನತಕ್ಕಂಥ ಮಾನಸಿಕತೆಯ ವ್ಯವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಸುಪ್ತವಾಗಿ ಇರತಕ್ಕಂಥ ಪ್ರತಿಭೆಗಳನ್ನು ಹೊರ ತೆಗೆದು ಅವರನ್ನು ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಜೋಡಿಸ್ತಾ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಶಕ್ತಿಯನ್ನು ತುಂಬಿ ಈ ಸಮಾಜಕ್ಕೆ ಅನುಕರಣೀಯ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಶ್ರೀಯುತ ಗಾನಸಿರಿ ಕಿರಣ್ ಕುಮಾರ್ ಅಂತ ನಾನು ಭಾವಿಸಿದ್ದೇನೆ. ಇವರ ಹೃದಯ ಶ್ರೀಮಂತಿಗೆ ಸಾಕಷ್ಟು ಪ್ರತಿಭೆಗಳನ್ನು ಇವತ್ತು ಸಮಾಜಕ್ಕೆ ಅನಾವರಣಗೊಳಿಸಿದೆ. ಎಲ್ಲರ ಬದುಕಿನಲ್ಲಿ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ಕರುಣಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಈ ಗಾನಸಿರಿ ಕೇಂದ್ರದ ಮುಖಾಂತರ ಮಾಡಿದ್ದಾರೆ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ಅವರ ಆ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರನ್ನು ಕೂಡ ಇವತ್ತು ರಾಜ್ಯ ಮಟ್ಟದ ಕಲಾವಿದರಾಗಿ ಗುರುತಿಸತಕ್ಕಂಥ ಯೋಗ ಭಾಗ್ಯ ಆ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಅವರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ ಹೃದಯಸ್ಪರ್ಶಿಯಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವು ಕೂಡ ನಿಮ್ಮ ಗಾನಸಿರಿ ಕಲಾ ಕೇಂದ್ರದ ಜೊತೆಗೆ ಸಹಕಾರವನ್ನು ಕೊಟ್ಟು ನಿಮ್ಮ ಈ ಕೆಲಸಕ್ಕೆ ನಾವು ಕೂಡ ಪೂರಕವಾಗಿದ್ದೇವೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿ ಹರಸಿರುವಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್, ಇವರಿಗೆ ನಮ್ಮ ಗಾನಸಿರಿಯ ಸಾರಥಿ ಡಾಕ್ಟರ್ ಕಿರಣ್ ಕುಮಾರ್ ಸರ್ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಇದೀಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೇವೆ. ಕೊನೆಯ ಮಾತು ಹೇಳಬೇಕು ಅಂತಂದರೆ ಅದು 2002ನೇ ಇಸವಿ ಆಗಸ್ಟ್ 18 ಗಾನಸಿರಿ ಸಂಸ್ಥೆ ಹುಟ್ಟಿಕೊಂಡಿತ್ತು ಡಾಕ್ಟರ್ ಕಿರಣ್ ಕುಮಾರ್ ಸರ್ ಅವರ ಒಂದು ಆಶೀರ್ವಾದದಲ್ಲಿ ಮತ್ತು ಪ್ರೇರಣೆಯಲ್ಲಿ. ಸತತ 13 ವರ್ಷಗಳ ಕಾಲ ಕಾಂಚನ ನಾರಾಯಣ್ ಭಟ್ ಅವರಲ್ಲಿ ತಮ್ಮ ಸಂಗೀತ ವಿದ್ಯಾಭ್ಯಾಸವನ್ನು ಮಾಡಿ ತದನಂತರ ತನ್ನ 18ನೇ ವಯಸ್ಸಿಗೇನೆ ಒಂದು ಸುಗಮ ಸಂಗೀತ ಶಾಲೆಯನ್ನು ತೆರೆದು 21 ದೀರ್ಘ ವರ್ಷಗಳ ಕಾಲ
25,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬಿ ಸುಗಮ ಸಂಗೀತದ ಒಂದು ಅವರಲ್ಲಿ ಒಂದು ಪ್ರತಿಭೆಯನ್ನು ಹುಡುಕಿ ತುಂಬಿಸಿ ಇಡೀ ಪ್ರಪಂಚಕ್ಕೆ ನೀಡಿದಂತಹ ಹೆಮ್ಮೆ ನಮ್ಮ ಕಿರಣ್ ಕುಮಾರ್ ಸರಿದ್ದು. ಈ ಗಾನಸಿರಿಯ ಕಾರ್ಯಕ್ರಮ ಮುಂದಿನ ವಾರವೂ ನಡಿಲಿಕ್ಕುಂಟು, ಅದರ ಮುಂದಿನ ವಾರವೂ ನಡಿಲಿಕ್ಕುಂಟು. ಅದೆರಡಕ್ಕೂ ಸಹ ತಮ್ಮ ತುಂಬು ಹೃದಯದ ಪ್ರೋತ್ಸಾಹವನ್ನು ಬೇಡುತ್ತಾ ಇದೀಗ ನಾವು ಕೊನೆಯ ಹಾಡಿಗೆ ಬಂದಿದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಸಿ ಅಶ್ವಥ್ ಅವರು ರಾಗ ಸಂಯೋಜನೆ ಮಾಡಿರುವಂತಹ ಅದ್ಭುತವಾದಂತಹ ಹಾಡು ನಾವೆಲ್ಲರೂ ಸೇರಿ ಹಾಡಲಿಕ್ಕಿದ್ದೇವೆ. ಶ್ರಾವಣ ಬಂತು ನಾಡಿಗೆ, ಬಂತು ಕಾಡಿಗೆ, ಬಂತು ಶ್ರಾವಣ. ಬನ್ನಿ ಧ್ವನಿಗೂಡಿಸಿ ಹಾರೈಸಿ. ಹಲೋ ಹಲೋ ಹಲೋ, ಇಲ್ಲಿ ಮೇನ್ ಸಿಂಗರ್ ಇವರಾಯ್ತಾ? ಚೋಟು, ನಾವು ಕೋ ಸಿಂಗರ್ಸ್. ಈಗ ಸುಮಾರು 15 ವರ್ಷಗಳ ಕಾಲ, ಒಂದು 16 ವರ್ಷಗಳ ಕಾಲ ಇಂಥ ಕಾರ್ಯಕ್ರಮಗಳಿದ್ರೆ ನಾನೇ ಹಾಡೋದು, ಈ ಮಕ್ಕಳಿಗೆಲ್ಲ ಒಂದೊಂದು ಹಾಡು ಆಡಿಸೋದು. ಇವರೆಲ್ಲ ಹಾಗೆ ಒಂದು ಕಾರ್ಯಕ್ರಮದಲ್ಲಿ 25 ಹಾಡಿದ್ರೆ ಅದರಲ್ಲಿ ಒಂದು 15-16 ಹಾಡುಗಳು ನಾನೊಬ್ಬ ಹಾಡೋದು. ಇವರೆಲ್ಲ ಒಂದೊಂದು ಹಾಡು 5 ಜನರನ್ನು ಕರ್ಕೊಂಡು ಹೋಗೋದು. ಅಂಥದ್ದಲ್ಲಿ ಇವತ್ತು ನನಗೆ ಹಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಬಾರ್ದು, ಇವರ ಹಾಡುಗಳನ್ನು ಕೇಳ್ತಾ ಇದ್ರೆ ಕೇಳ್ತಾ ಇರುವಂಥ ಭಾಳ ಒಂದು ಸುಖ. ಯಾಕೆಂತ ಹೇಳಿದ್ರೆ ಇವರಿಗೆ ಹಾಡಲಿಕ್ಕೆ ಕಲಿಸಿದವ ನಾನು. ಇವರು ಬಹಳ ಮೆಚೂರ್ ಆಗಿ ಹಾಡುವಾಗ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಖಂಡಿತ ಒಂದಿಷ್ಟು ಮತ್ಸರ ಇಲ್ಲ, ಬಹಳ ಹೆಮ್ಮೆ ಆಗ್ತಾ ಇದೆ. ಹಾಡದೆ ಅಲ್ಲಿ ಕೂತ್ಕೊಂಡು ಕೇಳಲಿಯೇ ಎಂಜಾಯ್ ಮಾಡುವ ಅಂತ ಆಗ್ತದೆ. ಬಹುಶಃ ಇನ್ನಷ್ಟು ಶಕ್ತಿಯನ್ನು ಮಹಾಲಿಂಗೇಶ್ವರ ದೇವರು ಖಂಡಿತ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ. ಕಲಾಭಿಮಾನಿಗಳ ಪ್ರೀತಿ ಸಿಕ್ಕಿದೆ, ಆಶೀರ್ವಾದ ಸಿಕ್ಕಿದೆ. ಇವತ್ತಿನ ಕಾರ್ಯಕ್ರಮ ಸಾಮಾನ್ಯ 1:30ಗೆ ಆರಂಭ ಆಗಿ ಸುಮಾರು 8:30 ಗಂಟೆಗಳ ಅಷ್ಟು ಹೊತ್ತು ಇಲ್ಲಿ ತುಂಬ ಜನ ಸೇರಿದರು. ತುಂಬ ಜನ ಬರ್ತಾ ಹೋಗ್ತಾ ಇದ್ರು, ಅದೆಷ್ಟು ಜನ ಲೈವಲ್ಲಿ ನೋಡ್ತಾ ಇದ್ರು. ಅದು ನಮಗೆ ಸಿಕ್ಕಿದಂಥ ಪ್ರೀತಿ ಅಂತ ಅಂದ್ಕೊಂಡಿದ್ದೇವೆ. ಇವತ್ತಿಗೂ ಕೂಡ ಖುಷಿ ಪಡೆದು ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ನಾವೇ ಹಾಡೋದು. ಅದು ಇವತ್ತು ಈ ಮಗು ಹತ್ರ ಹಾಡಿಸ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾ ಇದ್ದೆ, ನಾನು ಹಾಡಿಸ್ಲಿಕ್ಕೆ ಇರುವವ ಅಂತೇಳಿ. ಇನ್ನಷ್ಟು ವರ್ಷಗಳ ಕಾಲ ಹಾಡಿಸ್ಬೇಕಂದ್ರೆ ಹುಚ್ಚೆದ್ದು ಕುಣಿಸುವಂಥ ಒಂದು ಗೀತೆಯನ್ನು ಅಷ್ಟೇ ಅದ್ಭುತವಾಗಿ ಹಾಡ್ತಾರೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಶ್ರಾವಣ ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ. ಕುಣಿದಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ. ಶ್ರಾವಣ ಬಂತು ಗಂಡ ಮಾಮನ ಏರ್ಯಾವೆ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಏರ್ಯಾವೆ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಏರ್ಯಾವೆ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಶ್ರಾವಣ
ಬನ ಬನ ನೋಡು ಈಗ ಹೆಂಗ ಮದುವೆ ಮಗನಂಗ ಹಣೆಗೆ ಬಾಸಿಂಗ ಶ್ರವಣ ಮತ್ತು ಕಾಡಿಗೆ ಮತ್ತು ನಾಡಿಗೆ ಮತ್ತು ಬೀಡಿಗೆ ಅವತ್ತು ಶ್ರವಣ ಅವತ್ತು ಶ್ರವಣ ಅವತ್ತು ಶ್ರವಣ ಕಡಲಿಗೆ ಬಂತು ಶ್ರಾವಣ ಕುಣಿದಂಗ ರಾವಣ ಶ್ರಾವಣ ಮತ್ತು ಕಾಡಿಗೆ ಮತ್ತು ನಾಡಿಗೆ ಮತ್ತು ಬೀಡಿಗೆ ಅವಂತು ಶ್ರಾವಣ ಅವಂತು ಶ್ರಾವಣ ಅವಂತು ಶ್ರಾವಣ ಸ ನಿ ಪ ಮ ರೇ ಮ ಪ ಮ ರೇ ಸ ರೇ ರೇ ನಮ್ಮಿಬ್ಬರು ಗುರುಗಳಿಗೂ
ವಾದ್ಯಗೋಷ್ಠಿಯವರಿಗೆ ಎಲ್ಲರಿಗೂ ಸಹ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಕಾರ್ಯಕ್ರಮವನ್ನು ಶುರು ಮಾಡಬೇಕಾದ್ರೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ತೇವೆ. ಕಾರ್ಯಕ್ರಮವನ್ನು ಕೊನೆಗೊಳಿಸಬೇಕಾದ್ರೂ ಸಹ ಆ ದೇವರ ಶ್ರೀರಕ್ಷೆ ನಮಗೆ ಸಿಗ್ಲಿ ಅಂತ ಹೇಳಿ ಇದೀಗ ಅಯ್ಯಪ್ಪ ದೇವರಿಗೆ ಹಾಗೆಯೇ ಲಕ್ಷ್ಮೀ ಮಾತೆಗೆ ಒಂದು ಪ್ರೀತಿಯ ಗೀತೆಯನ್ನು ಅರ್ಪಿಸಿ ನಿಮ್ಮೆಲ್ಲರಿಗೂ ನಾವು ಶುಭರಾತ್ರಿಯನ್ನು ಹೇಳಲಿದ್ದೇವೆ. ಧನ್ಯವಾದಗಳು. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದತೇಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ शरणकीर्तनं स्वामी शक्तमानसं भरणलोलुपं स्वामी नर्तनालसम् अरुणपासुरं स्वामी भूतनायकं हरिहरात्मजं स्वामी देवमाश्रये प्रणयसत्यकं स्वामी प्राणनायकं प्रणतकल्पकं स्वामी सुप्रभाञ्चितं प्रणवमन्दिरं स्वामी कीर्तनप्रियं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा 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 स्वामी शरणमय्यप्पा स्वामी शरणमय्यप्पा रि मम मरि सरि मम पापा मम भरि सरि मम बाबा मम बापा नि मम पानि नि दादा ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರಂತರ ವಿಠಲನ ರಾಣಿ ಭಾಗ್ಯದ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯ
ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ 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 ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸ ನಿ ಮ ಮ ರೇ ಮ ಪ ಮ ರೇ ಸ ರೇ ರೇ ಸ ಸ ದ ನಿ ನಿ ಪ ಮ ಮ ಮ ರೇ ಮ ಪ ಮ ಮ ಮ ರೇ ರೇ ಸ ದ ರೇ ರೇ ಸ ಸ ದ ದ ನಿ 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 ಮ ಮ ಮ ಮ ಮ ರೇ ಮ ಪ ಮ ಮ ಮ ಮ ರೇ 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 ಸ ರೇ 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 ಸ. ಇಷ್ಟು ಹೊತ್ತು ಬಹಳ ತಾಳ್ಮೆಯಲ್ಲಿ ಹಾಗೆ ಪ್ರೀತಿಯಲ್ಲಿ ನಮ್ಮ ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಗಾನಸಿರಿ ವತಿಯಿಂದ ನಡೆಸಲ್ಪಟ್ಟದ್ದನ್ನು ಮನಪೂರ್ವಕವಾಗಿ ಕೇಳಿ ಹರಸಿ ಆಶೀರ್ವದಿಸಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಮನದಾಳದ ನಮನಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ತಮ್ಮ ಮನೆಗಳಲ್ಲೇ ಕುಳಿತು ಮನಪೂರ್ವಕವಾಗಿ ನಮ್ಮನ್ನು ಹರಿಸ್ತಿರುವಂತಹ ಪ್ರತಿಯೊಬ್ಬರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಪುಟ್ಟ ಚೊಕ್ಕ ವಿರಾಮವನ್ನು ನೀಡ್ತಾ ಇದ್ದೇವೆ. ನಾನು ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್. ಧನ್ಯವಾದ.